ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರವೀಣ್ ಕುಮಾರ್ ಪೂಜಾರ್ ಅಂತ. ಸೊ ನಾನು ಕ್ಲಾಸಿಕ್ KSIS ಸ್ಟಡಿ ಸರ್ಕಲಲ್ಲಿ ಮಾನಸಿಕ ಸಾಮರ್ಥ್ಯ ಅಥವಾ ಮೆಂಟಲ್ ಎಬಿಲಿಟಿ ಸಬ್ಜೆಕ್ಟನ್ನು ಟೀಚ್ ಮಾಡ್ತಾ ಇದ್ದೇನೆ. ಸೊ ಇವತ್ತಿನ ದಿನ 2/11/2025 ನಡೆದಂಥ KSET ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಒಂದು ಸಾಮಾನ್ಯ ಪತ್ರಿಕೆಯಲ್ಲಿ ಕಂಡು ಬಂದಂಥ ಮಾನಸಿಕ ಸಾಮರ್ಥ್ಯ ಸಬ್ಜೆಕ್ಟಿನ ಒಂದಿಷ್ಟು ಕ್ವಶನ್ಸ್ಗಳನ್ನು ನಾನು ಇವತ್ತು ವಿಶ್ಲೇಷಣೆ ಮಾಡ್ತೀನಿ. ಸೊ ಇವತ್ತು ಆ ಪೇಪರಲ್ಲಿ ನೋಡಿದ್ರೆ ಮಾನಸಿಕ ಸಾಮರ್ಥ್ಯ ಸಬ್ಜೆಕ್ಟಲ್ಲಿ ಒಟ್ಟಿನಲ್ಲಿ 15 ಕ್ವಶನ್ಸ್ಗಳು ಬಂದಿರುವಂಥದ್ದು. ಸೊ ಅದರ ಪರಿಪೂರ್ಣ ವಿಶ್ಲೇಷಣೆಯನ್ನು ಇವತ್ತಿನ ದಿನ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಸೊ ಫಸ್ಟ್ ನೋಡೋದಾದರೆ ಫಸ್ಟ್ ಕ್ವಶನ್ ನೋಡೋದಾದರೆ, ಈ ಕೆಳಗಿನ ಸರಣಿಯಲ್ಲಿ ಮುಂದೆ ಏನು ಬರುತ್ತದೆ ಅಂತ ಹೇಳಿ 4 ಲೆಟರಿನ ಒಂದೊಂದು ಸರಣಿಯನ್ನ ಕೊಟ್ಟಿದ್ದಾರೆ. ಸೊ ಅದರ ಮುಂದೆ ಬರುವಂತ ಒಂದು ಸಿರೀಸಲ್ಲಿ ಯಾವ ಗ್ರೂಪ್ ಬರುತ್ತೆ ಅಂತ ಒಂದು ಕ್ವಶನ್ ಕೇಳಿದೆ. ಹಾಗಾದ್ರೆ ನಾವು ಆಲ್ರೆಡಿ ಕೋಡಿಂಗ್ ಡಿಕೋಡಿಂಗ್ ಅನ್ನೋ ಒಂದು ಚಾಪ್ಟರ್ಲಿ ಆಲ್ರೆಡಿ ಕಲ್ತಿರುವಂಥದ್ದು. ಇದು ಏನಪ್ಪಾ ಅಂದ್ರೆ, ಈಗ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಓಕೆ, ಈಗ ಲೆಟರ್ಸ್ನ ನೋಡಿದಾಗ ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಓಕೆ, ಈ ಕೆಳಗಿನ ಸರಣಿಯಲ್ಲಿ ಮುಂದೆ ಯಾವ ಗ್ರೂಪ್ ಬರುತ್ತೆ ಅಂತ ಕೇಳ್ತಿದ್ದಾನೆ. ಹಾಗಾದ್ರೆ ಫಸ್ಟ್ ಲೆಟರ್ ಅನ್ನ ನೋಡಿದಾಗ ಇಲ್ಲಿ Z ಇದೆ. ಫಸ್ಟ್ ಗುಂಪಿನ ಫಸ್ಟ್ ಲೆಟರ್ ನೋಡಿದಾಗ Z ಇದೆ. ನೆಕ್ಸ್ಟ್ ಒಂದು ಗುಂಪನ್ನ ನೋಡಿದಾಗ ಫಸ್ಟ್ ಲೆಟರ್ W ಇದೆ. ಹಾಗಾದ್ರೆ Z ಇದ್ದಿದ್ದು W ಆಗ್ಬೇಕಾದ್ರೆ ಏನ್ ಮಾಡಿದ್ದಾರೆ, ಯಾವ ತರ ಶಿಫ್ಟಿಂಗ್ ಮಾಡಿದ್ದಾರೆ ಇಲ್ಲಿ ಅಬ್ಸರ್ವ್ ಮಾಡಿದಾಗ Z ಇದ್ದಂಥದ್ದು ನೆಕ್ಸ್ಟ್ ಟೈಮ್ ಬಂದಾಗ W ಆಗಿರುವಂತದ್ದು. ಹಾಗಾದ್ರೆ Z ಇಂದ ಬ್ಯಾಕ್ವರ್ಡ್ ಶಿಫ್ಟ್ ಆಗಿದ್ದಾರೆ. ಬಟ್ ಎಷ್ಟು ಟೈಮ್ ಶಿಫ್ಟ್ ಆಗಿದ್ದಾರೆ ಅಂತ ನೋಡಿದಾದ್ರೆ Z ಇಂದ Y ವರೆಗೂ 1, Y ಇಂದ X 2, X ಇಂದ W ವರೆಗೆ ಅಂದ್ರೆ 3 ಟೈಮ್, ಅಂದ್ರೆ -3 ಅಂತ ಬರಿಬಹುದು. ಅಂದ್ರೆ 3 ಟೈಮ್ಸ್ ಬ್ಯಾಕ್ವರ್ಡ್ ಶಿಫ್ಟ್ ಅಲ್ಲಿ ಮಾಡಿದ್ದಾರೆ. ಹಾಗಾದ್ರೆ Z ಇದ್ದಿದ್ದು W ಅಂದ್ರೆ -3 ಆಯ್ತು. ಓಕೆ, ನೆಕ್ಸ್ಟ್ W ಇದ್ದಂಥದ್ದು T ಆಗೈತಿ ಅಂದ್ರೆ W ಇದ್ದಿದ್ದು T ಆಗ್ಬೇಕಾದ್ರೆ ನೋಡಿ, W ಇಂದ T ಅಂದ್ರೆ W ಇಂದ V ವರೆಗೂ, V ಇಂದ U, U ಇಂದ T ಅಂದ್ರೆ ಇದು ಕೂಡ 3 ಜಂಪ್ ಬ್ಯಾಕ್ವರ್ಡ್ ಬಂದಾರ. ಹಾಗಾಗಿ ಇದು ಕೂಡ -3 ಆಯ್ತು. ನೆಕ್ಸ್ಟ್ ಅಗೇನ್ T ಇಂದ Q ವರೆಗೆ ನೋಡಿದಾಗ ಓಕೆ, T ಇದ್ದಂಥದ್ದು Q ಆಗ್ಬೇಕಾದ್ರೆ ಅದು ಕೂಡ T ಇಂದ S, S ಇಂದ R, R ಇಂದ Q ಅಂದ್ರೆ ಅದು ಕೂಡ -3, ಅಂದ್ರೆ 3 ಜಂಪ್ ಬ್ಯಾಕ್ವರ್ಡ್ ಆಗಿದೆ. ಇದು ಕೂಡ -3. ಹಾಗಾದ್ರೆ ನಾವು ಕೂಡ ನೆಕ್ಸ್ಟ್ ಗ್ರೂಪ್ ಅನ್ನ ಪ್ರೆಡಿಕ್ಷನ್ ಮಾಡಬೇಕಾದ್ರೆ Q ಇದ್ದದ್ದು ನಮಗೂ ಕೂಡ ಏನಾಗಬೇಕು, ಈಗ ಫಸ್ಟ್ -3 ಆಗ್ಬೇಕು. ಹಾಗಾದ್ರೆ Q ಇದ್ದದ್ದು -3 ಅಂದ್ರೆ ಅಬ್ಸರ್ವ್ ಮಾಡಿ, Q ಇಂದ P, P ಇಂದ O, O ಇಂದ N. ಹಾಗಾದ್ರೆ Q ಇಂದ -3 ಅಂತ ಬಂದಾಗ ಫಸ್ಟ್ ಲೆಟರ್ ಯಾವ್ದು ಬರುತ್ತಪ್ಪ ಅಂತ ಹೇಳಿದ್ರೆ N ಆಗುವಂಥದ್ದು. ಫಸ್ಟ್ ಲೆಟರ್ N. ಓಕೆ, ಫಸ್ಟ್ ಲೆಟರ್ N. ಓಕೆ, ಫಸ್ಟ್ ಲೆಟರ್ N ಆಗುವಂಥದ್ದು. ನೆಕ್ಸ್ಟ್ ಲೆಟರ್ ಬರೋದಾದ್ರೆ ಓಕೆ, ನೆಕ್ಸ್ಟ್ ಲೆಟರ್ ಅಬ್ಸರ್ವ್ ಮಾಡಿ, B ಇದ್ದಂತ ಲೆಟರ್ D ಆಗಿದೆ. ಹಾಗಾದ್ರೆ B ಇದ್ದದ್ದು D ಅಂದ್ರೆ B C D. ಓಕೆ, ಅಂದ್ರೆ +1 ಶಿಫ್ಟ್, ಅಂದ್ರೆ B ಇದ್ದದ್ದು D ಆಗ್ಬೇಕಾದ್ರೆ B ಇಂದ C, C ಇಂದ D ಅಂದ್ರೆ ಏನಾಗಿದೆ ಇಲ್ಲಿ, B ಇಂದ D ಅಂದಾಗ +2 ಅಂತ ಕರಿತೀವಿ, ಅಂದ್ರೆ 2 ಜಂಪ್ ಫಾರ್ವರ್ಡ್ ಅಂತ ಕರಿತೀವಿ. ನೆಕ್ಸ್ಟ್ D ಇದ್ದದ್ದು G ಆಗಿದೆ. ಹಾಗಾದ್ರೆ D ಇದ್ದದ್ದು G ಅಂದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, D ಇದ್ದದ್ದು G ಆಗ್ಬೇಕಾದ್ರೆ D ಇಂದ E, E ಇಂದ F, F ಇಂದ G ಅಂದ್ರೆ 3 ಜಂಪ್ ಫಾರ್ವರ್ಡ್ ಅಂತ ಕರಿತೀವಿ. 3 ಜಂಪ್ ಫಾರ್ವರ್ಡ್. ಫಸ್ಟ್ 2 ಆಯ್ತು, +2 ಆಯ್ತು. ನೆಕ್ಸ್ಟ್ +3 ಆಯ್ತು. ನೆಕ್ಸ್ಟ್ G ಇದ್ದದ್ದು K ಆಗಿದೆ. ಹಾಗಾದ್ರೆ G ಇದ್ದದ್ದು K ಅಂದ್ರೆ G ಇಂದ H, H ಇಂದ I, I ಇಂದ J, J ಇಂದ K ಅಂದ್ರೆ +4 ಆಗೋಯ್ತು. ಈ ಸರಿ 4 ಜಂಪ್ ಫಾರ್ವರ್ಡ್ ಅಂತ ಕರಿತೀವಿ. ಹಾಗಾದ್ರೆ ನಾವು ನೋಡಿದಾಗ +2, +3, +4. ಹಾಗಾದ್ರೆ ನಾವೇನ್ ಮಾಡ್ಬೇಕು, ಈಗ ನೆಕ್ಸ್ಟ್ +5 ಮಾಡ್ಬೇಕು. ಹಾಗಾದ್ರೆ +5 ಅಂತ ಬಂದಾಗ K ಇಂದ +5 ಅಂದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, K ಇದ್ದಂಥದ್ದು +5 ಆಗ್ಬೇಕಾದ್ರೆ ಇಲ್ಲಿಂದ ಇಲ್ಲಿಗೆ 1 ಜಂಪ್, 2, 3, 4, 5. ಹಾಗಾದ್ರೆ
ಯಾವ್ದಾಗುತ್ತೆ ನೆಕ್ಸ್ಟ್ ಲೆಟರ್ ಅಂತ ಕೇಳಿದ್ರೆ ಎನ್ ಪಿ ಆಗೋಯ್ತು. ಹಾಗಾದ್ರೆ ಯೂಶುವಲಿ ಅಬ್ಸರ್ವ್ ಮಾಡಿದಾಗ ಆಪ್ಷನ್ಸ್ ಅಲ್ಲಿ ಎನ್ ಪಿ ಇರುವಂತದ್ದು ಒಂದೇ ಒಂದು ಆಪ್ಷನ್ ಇದೆ, ಸೊ ಅದನ್ನೇ ಟಿಕ್ ಹಾಕೋಬಹುದು. ಆದ್ರೂ ಕೂಡ ಇಲ್ಲಿ ವಿಶ್ಲೇಷಣೆ ಮಾಡ್ಬೇಕಾದ್ರೆ ಪ್ರತಿಯೊಂದು ಲೆಟರ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆ ಇದ್ದಂಥದ್ದು ಅಲ್ಲಿ ಮೂರನೇ ಲೆಟರ್ ಕೆ ಆಗಿದೆ. ಹಾಗಾದ್ರೆ ಆ ಇದ್ದದ್ದು ಕೆ ಅಂದ್ರೆ ಐ ಜೆ ಕೆ, ನೆಕ್ಸ್ಟ್ ಎಲ್ ಎಂ, ನೆಕ್ಸ್ಟ್ ಎನ್ ಮತ್ತೆ ಓ. ಹಾಗಾದ್ರೆ ನೀವು ಮೂರನೇ ಲೆಟರ್ನ ಏನ್ ಮಾಡ್ಬೇಕೀಗ ಪಿ ಗ್ಯಾಪ್ ಕೊಟ್ಟು ನೆಕ್ಸ್ಟ್ ಕ್ಯೂ ಅನ್ನ ಬರೆಯುವಂಥದ್ದು. ಥರ್ಡ್ ಲೆಟರ್ ಕ್ಯೂ ಆಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಜೆ ಇದ್ದದ್ದು ಎಲ್ ಅಂದ್ರೆ ಜೆ ಕೆ, ನೆಕ್ಸ್ಟ್ ಎಲ್, ಎಲ್ ಇದ್ದಿದ್ದು ಎಂ, ನೆಕ್ಸ್ಟ್ ಎನ್, ನೆಕ್ಸ್ಟ್ ಓ ಪಿ, ನೆಕ್ಸ್ಟ್ ಕ್ಯೂ ಗ್ಯಾಪ್ ಕೊಟ್ಟು ನೆಕ್ಸ್ಟ್ ಆರ್ ಅನ್ನ ಬರೆಯುವಂಥದ್ದು. ಹಾಗಾದ್ರೆ ಒಟ್ಟಿನಲ್ಲಿ ಹೇಳೋದಾದ್ರೆ ಇದಕ್ಕೆ ಕರೆಕ್ಟ್ ಆಗಿರೋ ಉತ್ತರ ಯಾವ್ದಪ್ಪ ಅಂದ್ರೆ ನೆಕ್ಸ್ಟ್ ಗ್ರೂಪ್ ಎನ್ ಪಿ ಕ್ಯೂ ಆರ್ ಅಂತ ಅಕಾರ್ಡಿಂಗ್ ಟು ಕೋಡಿಂಗ್ ಲ್ಯಾಂಗ್ವೇಜ್ ಪ್ರಕಾರ. ಹಾಗಾದ್ರೆ ಫಸ್ಟ್ ಲೆಟರ್ ಜಸ್ಟ್ -3, ಸೆಕೆಂಡ್ ಲೆಟರ್ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ +2 +3 +4 +5 ಎಲ್ಲ ಹೋಗಿದೆ. ಥರ್ಡ್ ಲೆಟರ್ ಜಸ್ಟ್ +2 ಆಗಿದೆ, ಐ ಜೆ ಕೆ ಹಿಂಗೆ, ಓಕೆ +2. ಲಾಸ್ಟ್ ಲೆಟರ್ ಅದು ಕೂಡ ಜೆ ಇದ್ದಿದ್ದು ಎಲ್ ಅಂದ್ರೆ ಜೆ ಕೆ ಎಲ್ ಎಂ ಎನ್ ಅಂದ್ರೆ ಅದು ಕೂಡ +2 ಆಗಿದೆ. ಓವರಾಲ್ ಆಗಿ ನೋಡೋದಾದ್ರೆ ಎನ್ ಪಿ ಕ್ಯೂ ಆರ್ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಫಸ್ಟ್ ಆಪ್ಷನ್ ಇದಕ್ಕೆ ಕರೆಕ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ಅಗೇನ್ ಒಂದು ಕೋಡಿಂಗ್ ಲ್ಯಾಂಗ್ವೇಜ್ ಅಲ್ಲೇ ಮತ್ತೆ ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ಚಾಪ್ಟರ್ ಅಲ್ಲೇ ಕೂಡ ಒಂದು ಪ್ರಾಬ್ಲಮ್ ಅನ್ನ ಕೇಳಿದ್ದಾರೆ. ಏನಪ್ಪಾ ಅಂದ್ರೆ ಒಂದು ನಿರ್ದಿಷ್ಟ ಭಾಷೆಯಲ್ಲಿ ಕಾಫಿಯನ್ನು 315655 ಎಂದು ಬರೆದರೆ ಅದೇ ಭಾಷೆಯಲ್ಲಿ ಟಿ ಎಂಬ ಪದವನ್ನ ಹೇಗೆ ಬರೆಯಲಾಗುತ್ತದೆ? ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಈಗ ಅಗೇನ್ ಕೋಡಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಲೆಟರ್ಸ್ ಗಳನ್ನ ಬರ್ಕೊಂಡಾಗ ಓಕೆ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ ಎಸ್ ಎಲ್ಲ 26 ಲೆಟರ್ಸ್ ಅನ್ನು ಬರೆದಾಗ ಈಗ ನಾ ಏನ್ ಮಾಡ್ತೀನಿ, ಇದ್ರ ಕರೆಸ್ಪಾಂಡಿಂಗ್ ಫಾರ್ವರ್ಡ್ ಡೈರೆಕ್ಷನ್ ನಂಬರ್ ಅನ್ನ ಬರಿತಾ ಹೋಗ್ತೀನಿ. ಹಾಗಾದ್ರೆ ಎ ಅಂದ್ರೆ ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ 1, ಓಕೆ, ಬಿ ಅಂದ್ರೆ 2 3 4 5 6 7 8 9 10, ಓಕೆ. ಹಾಗಾದ್ರೆ ಈಗ ಅಬ್ಸರ್ವ್ ಮಾಡೋದಾದ್ರೆ ಈ ಕಾಫಿ ಎಂಬ ಪದವನ್ನ ಹೆಂಗ್ ಬರ್ದಾನ ಅವನೀಗ COFF ಎಂಬ ಒಂದು ವರ್ಡ್ ಅನ್ನ ಹೆಂಗೆ ಕೋಡಿಂಗ್ ಮಾಡ್ಯಾರಪ್ಪ ಅಂದ್ರೆ 3 1 5 6 6 ಅಗೇನ್ 5 5 ಅಂತ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ ಸಿ ಅಂದ್ರೆ 3 ಅಂತ ಬರೆದಿದ್ದಾರೆ. ಸಿ ಅಂದ್ರೆ 3 ಅಂದ್ರೆ ಹೆಂಗೆ, ಸಿ ದ ಕರೆಸ್ಪಾಂಡಿಂಗ್ ಫಾರ್ವರ್ಡ್ ಡೈರೆಕ್ಷನ್ ನಂಬರ್ ಎಷ್ಟಾಗುತ್ತಪ್ಪ ಅಂದ್ರೆ 3 ಅಂತ ಹೇಳ್ತೀವಿ. ಹಾಗಾದ್ರೆ ಸಿ ದ ಕೋಡಿಂಗ್ ಏನಪ್ಪಾ ಅಂದ್ರೆ 3 ಅಂತ. ನೆಕ್ಸ್ಟ್ ಓ ಅಂದ್ರೆ ಆಕ್ಚುಲಿ ಓ ಅಂತ ನೋಡಿದಾಗ ಕರೆಸ್ಪಾಂಡಿಂಗ್ ಫಾರ್ವರ್ಡ್ ಡೈರೆಕ್ಷನ್ ನಂಬರ್ ಎಷ್ಟಪ್ಪ ಅಂದ್ರೆ 15, ಹಾಗಾಗಿ ಓದ್ದು 15 ಬರ್ದಾರು. ಓಕೆ, ನೆಕ್ಸ್ಟ್ ಎಫ್ ಅಂದ್ರೆ ಫಾರ್ವರ್ಡ್ ಡೈರೆಕ್ಷನ್ ನಂಬರ್ ಎಫ್ ಅಂದ್ರೆ 6, ಹಾಗಾಗಿ ಎಫ್ ಅಂದ್ರೆ 6 ಬರ್ದಿದ್ದಾರೆ, ಎಫ್ ಅಂದ್ರೆ 6. ಓಕೆ, ನೆಕ್ಸ್ಟ್ ಅಗೇನ್ ಎಫ್ ಅಂದ್ರೆ ಅದು ಕೂಡ 6. ನೆಕ್ಸ್ಟ್ ಇ ಅಂದ್ರೆ ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ 5, ಹಾಗಾಗಿ ಇದನ್ನ ಇ ಅಂದ್ರೆ 5 ಬರ್ದಾರೆ. ನೆಕ್ಸ್ಟ್ ಅಗೇನ್ ಇ ಅಂದ್ರೆ ಅದು ಕೂಡ 5. ಹಾಗಾಗಿ ಒಟ್ಟಿನಲ್ಲಿ ಕೊಟ್ಟಿರುವ ವರ್ಡ್ ಕರೆಸ್ಪಾಂಡಿಂಗ್ ಫಾರ್ವರ್ಡ್ ಡೈರೆಕ್ಷನ್ ನಂಬರ್ ಬರ್ಕೊಂಡಾಗ ಏನ್ ಬರುತ್ತೋ ಅದೇ ಕೋಡಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಆ ತರ ಸಂಕೇತಿಸುವಿಕೆ ಮಾಡಬಹುದು. ಹಾಗಾದ್ರೆ ಟಿ ಎಂಬ ಪದವನ್ನ ನೀವು ಹೇಗೆ ಬರೆಯುವಿರಿ ಅಂತ ಕೇಳ್ತಾರೆ. ಟಿ ಎಂಬ ಪದವನ್ನ ಹೇಗೆ ಬರೆಯುವಿರಿ? ಹಾಗಾದ್ರೆ ಟಿ ಅಂದ್ರೆ T20 ಇಲ್ಲಿದೆ ನೋಡಿ. ಟಿಗೆ ಫಾರ್ವರ್ಡ್ ಡೈರೆಕ್ಷನ್ ನಂಬರ್ ಎಷ್ಟಂದ್ರೆ 20. ಓಕೆ, ಇ ಅಂದ್ರೆ ಆಲ್ರೆಡಿ ಗೊತ್ತಾಗಿದೆ, ಇಲ್ಲೇ ಕೊಟ್ಟಿದ್ದ ನಾನು. ಇ ಅಂದ್ರೆ ಫಾರ್ವರ್ಡ್ ಡೈರೆಕ್ಷನ್ ಬರುವಂತ 5. ಓಕೆ, ನೆಕ್ಸ್ಟ್ ಎ ಅಂದ್ರೆ ಫಾರ್ವರ್ಡ್ ಡೈರೆಕ್ಷನ್ ನಂಬರ್ 1. ಹಾಗಾಗಿ ಇದನ್ನ ಒಟ್ಟಾರೆ ಹೆಂಗ್ ಕೋಡಿಂಗ್ ಮಾಡ್ಬೋದಪ್ಪ ಅಂದ್ರೆ 2051 ಅಂತ ಬರೀಬಹುದು. ಓಕೆ, 2051. ಹಾಗಾದ್ರೆ ಆಪ್ಷನ್ ಯಾವ್ದೈತಪ್ಪ ಅಂದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, 2051. ಓಕೆ, ಈಸಿಲಿ ನೋಡಿ, ಯು ಕ್ಯಾನ್ ಈಸಿಲಿ ಅಟೆಂಡ್ ದಿಸ್ ಕ್ವಶನ್ ಇನ್ 30 seconds. ಓಕೆ, ಕೋಡಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಈ ಟಿ ಎಂಬ ಪದವನ್ನು ಹೆಂಗ್ ಬರೀಬಹುದಪ್ಪ ಅಂದ್ರೆ 2051 ಅಂತ ಬರೀಬಹುದು. ಓಕೆ, ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡೋಣ. ಯಾವಾಗ ನೆನಪಿಟ್ಕೊಳ್ಳಿ, ಎ ಇಂದ ಝೆಡ್ ವರೆಗೂ ಬರೆಯುವ ಪದ್ಧತಿಯನ್ನ ನಾವು ಸಹಜ ಪದ್ಧತಿ ಅಥವಾ ಫಾರ್ವರ್ಡ್ ಡೈರೆಕ್ಷನ್ ಅಂತ ಕರಿತೀವಿ.
ಇನ್ನು ಝಡ್ ಇಂದ ಎ ವರೆಗೂ ಬರೆಯುವಂತ ಪದ್ಧತಿಯನ್ನು ನಾವು ವ್ಯತಿರಿಕ್ತ ಪದ್ಧತಿ ಅಥವಾ ರಿವರ್ಸ್ ಆರ್ಡರ್ ಅಂತ ಕರಿತೀವಿ. ಹಾಗಾಗಿ ಕರೆಸ್ಪಾಂಡಿಂಗ್ ಫಾರ್ವರ್ಡ್ ಡೈರೆಕ್ಷನ್ ನಂಬರ್ ಬರ್ಕೊಂಡ್ರೆ ತಾನೇ ಕೋಡಿಂಗ್ ರೆಡಿ ಆಗುತ್ತೆ. ಹಂಗೆ ಟಿ ಎಂಬ ಪದವನ್ನ 2051 ಅಂತ ಬರೀಬಹುದು. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಒಂದು ಕಾರು 6 ಗಂಟೆಗಳಲ್ಲಿ 50 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ, ಕಿಲೋಮೀಟರ್ ಪರ್ ಅವರ್ ಅಂತ KMPH ಅಂತ ಓದ್ತೀವಿ, ಅದು 50 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಒಂದು ನಿರ್ದಿಷ್ಟ ದೂರವನ್ನು ಕ್ರಮಿಸುತ್ತದೆ. 4 ಗಂಟೆಗಳಲ್ಲಿ ಅದೇ ದೂರವನ್ನು ಕ್ರಮಿಸಲು ಅದು ಯಾವ ವೇಗದಲ್ಲಿ ಕ್ರಮಿಸಬೇಕಾಗುತ್ತದೆ? ಓಕೆ, ಒಂದು ಕಾರು 6 ಗಂಟೆ ಒಳಗ 50 ಕಿಲೋಮೀಟರ್ ಪರ್ ಅವರ್ನಂತೆ ಒಂದು ನಿರ್ದಿಷ್ಟ ದೂರವನ್ನ ಕ್ರಮಿಸುತ್ತದೆ. ಹಾಗಾದ್ರೆ 4 ಗಂಟೆಗಳಲ್ಲಿ ಅದೇ ದೂರವನ್ನ ಕ್ರಮಿಸಬೇಕಾದ್ರೆ ಅದು ಯಾವ ಸ್ಪೀಡಲ್ಲಿ ಹೋಗ್ಬೇಕಂತ. ಓಕೆ, ವೆರಿ ಇಂಪಾರ್ಟೆಂಟ್. ಇದು ದೂರ, ಕಾಲ, ವೇಗ ಮತ್ತು ರೈಲಿಗೆ ಸಂಬಂಧಿಸಿದ ಸಮಸ್ಯೆಗಳಂತ ಒಂದು ಚಾಪ್ಟರ್ ಬರುವಂತ ಕಾನ್ಸೆಪ್ಟ್ ಇದು. ಹಾಗಾದ್ರೆ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಈಗ ನಾವು ವೇಗವನ್ನ ಕಂಡುಹಿಡಿಬೇಕಾಗಿದೆ. ಓಕೆ, ಈಗ ಅಬ್ಸರ್ವ್ ಮಾಡಿ, ವೆರಿ ಸ್ಟ್ಯಾಂಡರ್ಡ್ ಇಂಪಾರ್ಟೆಂಟ್ ಫಾರ್ಮುಲಾ ಯಾವ್ದಪ್ಪ ಅಂದ್ರೆ, ನಾವು ಯಾವುದೇ ಒಂದು ಡಿಸ್ಟೆನ್ಸ್ ಅನ್ನ ಕಂಡುಹಿಡಿಬೇಕಾದ್ರೆ ದೂರ ಇಸ್ ಈಕ್ವಲ್ ಟು ವೇಗ ಇಂಟು ಕಾಲ ಅಂತ ಯೂಸ್ ಮಾಡ್ತೀವಿ. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಅಂತ. ಹಾಗಾದ್ರೆ ನೀವು ಹೇಳಿ, ಒಂದು ಕಾರು 6 ಗಂಟೆಗಳಲ್ಲಿ 50 ಕಿಲೋಮೀಟರ್ ಪರ್ ಅವರ್ನಂತೆ ಜರ್ನಿ ಮಾಡಿದ್ರೆ ಅದು ಟೋಟಲ್ ಡಿಸ್ಟೆನ್ಸ್ ಎಷ್ಟು ಕ್ರಮಿಸಿದೆ ಅಂತ ಮೊದಲು ನೋಡೋಣ. ಯಾಕೆಂದ್ರೆ ನಿರ್ದಿಷ್ಟ ದೂರ ಅಂತ ಅಷ್ಟೇ ಹೇಳಿದ, ಆ ನಿರ್ದಿಷ್ಟ ದೂರ ಎಷ್ಟಿರ್ಬೋದು ಅಂತ ಫಸ್ಟ್ ಕಂಡುಹಿಡ್ಕೊಳ್ತೀನಿ. ಅಂದ್ರೆ ಆ ದೂರ ಇಸ್ ಈಕ್ವಲ್ ಟು ನಾವು ಕಂಡುಹಿಡಿಬೋದಾದ್ರೆ ನಮಗೆ ಮಸ್ಟ್ ಅಂಡ್ ಶುಡ್ ವೇಗ ಮತ್ತು ಟೈಮ್ ಅನ್ನು ಬೇಕೇ ಬೇಕು. ಅಂದ್ರೆ ಯಾವುದೇ ಒಂದು ಡಿಸ್ಟೆನ್ಸ್ ಕಂಡುಹಿಡಿಬೇಕಾದ್ರೆ ನಾನು ಹೋದಂತ ಸ್ಪೀಡ್ ಅನ್ನ ನಾನು ತೆಗೆದುಕೊಂಡಂತ ಟೈಮ್ ಇಂದ ಗುಣಾಕಾರ ಮಾಡಿದಾಗನೇ ಆ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಇಲ್ಲಿ ಅದು ಹೋದಂತ ಸ್ಪೀಡ್ ಹೆಂಗಿದೆ, ಅದು 50 ಕಿಲೋಮೀಟರ್ ಪರ್ ಅವರ್. 50 ಕಿಲೋಮೀಟರ್ ಪರ್ ಅವರ್ ಅಂದ್ರೆ ಇದ್ರ ಮೀನಿಂಗ್ ಏನು? 50 ಕಿಲೋಮೀಟರ್ ಪರ್ ಅವರ್ ಅಂದ್ರೆ ಒಂದು ತಾಸಿಗೆ 50 ಕಿಲೋಮೀಟರ್ ಜರ್ನಿ ಮಾಡ್ತೀನಿ ಅಂತ. 1 ಅವರ್ ಪರ್ ಅವರಿಗೆ 50 ಕಿಲೋಮೀಟರ್ ಅಷ್ಟು ನಾನು ಡಿಸ್ಟೆನ್ಸ್ ಅನ್ನ ಕವರ್ ಮಾಡ್ತೀನಿ. ಹಾಗಾದ್ರೆ 50 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಇದೆ. ಓಕೆ, 50 ಕಿಲೋಮೀಟರ್ ಪರ್ ಅವರ್ ಈ ರೀತಿ ಬರೀಬಹುದು. ಇಂಟು ಕಾಲ ಅಂದ್ರೆ ಎಷ್ಟು ಅವರ್ ಜರ್ನಿ ಮಾಡಿದ್ರಿ ನೀವು? 6 ಅವರ್ಸ್ ಅಷ್ಟು ಜರ್ನಿ ಮಾಡಿರಿ. ಹಾಗಾದ್ರೆ ಕಾಲವನ್ನು 6 ಅವರ್ಸ್ ಹಾಕೊಳ್ತೀವಿ. ಅದರ ಸ್ಪೀಡು ಇದೆ ಇಂಟು ಟೈಮು ಇದೆ. ಹಾಗಾದ್ರೆ ಈಗ ಅವರ್ ಗೆಟ್ಸ್ ಕ್ಯಾನ್ಸಲ್. ಅಲ್ಲಿಗೆ 50 ಇಂಟು 6 ಮಾಡಿದ್ರೆ 300 ಏನಿದು ಕಿಲೋಮೀಟರ್ ಆನ್ಸರ್ ಬರ್ತಾ ಇದೆ. ಇದರ ಅರ್ಥ ಏನಪ್ಪಾ ಅಂದ್ರೆ, ಒಂದು ಡಿಸ್ಟೆನ್ಸ್ ಇದೆ, ಎ ಇಂದ ಬಿಗೆ ಇರುವಂತ ಅಂತರ ಎಷ್ಟಿದೆ ಅಂದಂಗಾಯ್ತು? 300 ಕಿಲೋಮೀಟರ್ ಇದೆ ಅಂದಂಗಾಯ್ತು. ಹಾಗಾದ್ರೆ ಅವನ ಕ್ವಶನ್ ಬಹಳ ಸಿಂಪಲ್ ಇದೆ. ಇದೇ ನಿರ್ದಿಷ್ಟ ದೂರವನ್ನ, ಇದೇ 300 ಕಿಲೋಮೀಟರ್ ಅನ್ನ 4 ಅವರ್ಸ್ಗೆ ನಾ ಜರ್ನಿ ಮಾಡ್ಬೇಕಾದ್ರೆ ಯಾವ ಸ್ಪೀಡಲ್ಲಿ ಹೋಗ್ಬೇಕು ಅಂತ ಕೇಳ್ತದೆ. ನೀವು ಥಿಂಕ್ ಮಾಡಿ, ನಿಮಗೆ ಆಲ್ರೆಡಿ ಡಿಸ್ಟೆನ್ಸ್ ಗೊತ್ತಿದೆ. ಈಗ ಹಾಗಾದ್ರೆ ನೀವೇನು ಫೈಂಡ್ ಔಟ್ ಮಾಡ್ಬೇಕು ಈ ಸರಿ? ಸ್ಪೀಡ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಹಾಗಾದ್ರೆ ಸ್ಪೀಡ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಾದಾಗ ಡಿಸ್ಟೆನ್ಸ್ ಗೊತ್ತಿದೆ, ಟೈಮು ಗೊತ್ತಿದೆ. ಹಾಗಾದ್ರೆ ಈ ವೇಗವನ್ನ ನಾ ಮೊದಲು ಏನ್ ಮಾಡ್ತೀನಿ, ಫಾರ್ಮುಲಾ ರೆಡಿ ಮಾಡ್ಕೊಳ್ತೀನಿ. ದೂರ ಇಸ್ ಈಕ್ವಲ್ ಟು ವೇಗ ಇಂಟು ಕಾಲ ಅಂದ್ರೆ ನಾವು ವೇಗವನ್ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ವೇಗವನ್ನ ಇಲ್ಲಿ ಇಟ್ಕೊಂಡು ಕಾಲವನ್ನು ಈ ಕಡೆ ಕಳಿಸ್ಬಿಡ್ತೀನಿ. ಅವಾಗ ಏನಾಗುತ್ತೆ ಫಾರ್ಮುಲಾ ಅಂದ್ರೆ, ವೇಗ ಇಸ್ ಈಕ್ವಲ್ ಟು ದೂರ ಡಿವೈಡೆಡ್ ಬೈ ಕಾಲ ಅಂತ. ಓಕೆ, ಅಲ್ಲಿಗೆ ಆಲ್ರೆಡಿ ನಮಗೆ ಡಿಸ್ಟೆನ್ಸ್ ಗೊತ್ತಿದೆ. ಈಗ ಎಷ್ಟಿದೆ ಡಿಸ್ಟೆನ್ಸ್? ಸೇಮ್ ಡಿಸ್ಟೆನ್ಸ್, ಅದೇ 300 ಕಿಲೋಮೀಟರ್ ಇದೆ. 300 ಕಿಲೋಮೀಟರ್ ಡಿವೈಡೆಡ್ ಬೈ ಕಾಲ ಅಂದ್ರೆ 4 ಅವರ್ಸ್ ಅಲ್ಲಿ ಜರ್ನಿ ಮಾಡ್ಬೇಕಾಗಿತ್ತು. ಹಾಗಾದ್ರೆ 4 ಅವರ್ಸ್ ಅನ್ನ ಹಾಕೊಳ್ತೀವಿ. ಓಕೆ, ಹಾಗಾದ್ರೆ ಈಗ 300 ಡಿವೈಡ್ ಬೈ 4 ಅಂದಾಗ 4 1 4 7 28, ಇದ್ರೊಳಗೆ 2 ಉಳಿತು, 20 ಆಯ್ತು, 4 5 20. ಅಂದ್ರೆ ಅದರ ಅರ್ಥ ಏನಪ್ಪಾ ಅಂದ್ರೆ 75 ಕಿಲೋಮೀಟರ್ ಪರ್ ಅವರ್ ಅಂತ. ಇದರ ಅರ್ಥ ನೀವು ಅದೇ 300 ಕಿಲೋಮೀಟರ್ನ 4 ಅವರ್ಸ್ಗೆ ಜರ್ನಿ ಮಾಡ್ಬೇಕಪ್ಪ ಅಂದ್ರೆ ನೀವು ಹೋಗ್ಬೇಕಂತ ಸ್ಪೀಡ್ ಎಷ್ಟು ಅಂದ್ರೆ 75 ಕಿಲೋಮೀಟರ್ ಪರ್ ಅವರ್ ಅಂತ. ಹಾಗಾದ್ರೆ ನೆನ್ಪಿಟ್ಕೊಳ್ಳಿ, 6 ಅವರ್ಸ್ ಅಲ್ಲಿ 50 ಕಿಲೋಮೀಟರ್ ನಂತೆ ಹೋದ್ರೆ ಡಿಸ್ಟೆನ್ಸ್ ಎಷ್ಟಾಗುತ್ತೆ? 300. ಅದೇ 300 ಅನ್ನ ನೀವು 4 ಅವರ್ಸ್ ಅಲ್ಲಿ ಜರ್ನಿ ಮಾಡ್ಬೇಕಾದ್ರೆ ಯಾವ ತರ ಹೋಗ್ಬೇಕಂದ್ರೆ ಪರ್ ಅವರ್ಗೆ 75 ಕಿಲೋಮೀಟರ್ ಅಷ್ಟು ನೀವು ಜರ್ನಿ ಮಾಡ್ಬೋದು ಅಂತ. ಓಕೆ, ಇದ್ರ ಜೊತೆಗೆ ಇನ್ನೂ ಒಂದು ಟೈಪ್ ಮಾಡ್ಬೋದು. ಇದನ್ನ ಏನಪ್ಪಾ ಅಂದ್ರೆ, ಇದನ್ನ ಇನ್ನೂ ಒಂದು ಟೈಪ್ ಹೆಂಗ್ ಮಾಡ್ಬೋದು ಅಂತ ಕೇಳಿದ್ರೆ, ಈಗ ಆಲ್ರೆಡಿ ಗೊತ್ತಿದೆ ನಮ್ಗೆ ಡಿಸ್ಟೆನ್ಸ್ ಸೇಮ್ ಇದೆ, ಎರಡು ಕಾನ್ಸೆಪ್ಟ್ ಅಲ್ಲಿ ಡಿಸ್ಟೆನ್ಸ್ ಸೇಮ್ ಇದೆ. ಹಾಗಾದ್ರೆ ಈಗ ನಾವು ದೂರವನ್ನು ಏನಂತ ಬರಿತೀವಿ? ದೂರ ಇಸ್ ಈಕ್ವಲ್ ಟು ವೇಗ ಇಂಟು ಕಾಲ ಅಂತ ಬರಿತೀನಿ. ಅಥವಾ
ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಅಂತ. ಹಾಗಾದ್ರೆ ಫಸ್ಟ್ ಹೋಗುವಂತ ಸ್ಪೀಡ್ ಅನ್ನ S1 ಅಂತ ಕರೀರಿ, ಫಸ್ಟ್ ತೆಗೆದುಕೊಂಡಂತ ಟೈಮ್ ಅನ್ನ T1 ಅಂತ ಕರೀರಿ. ಹಾಗಾದ್ರೆ S1 ಇಂಟು T1 ಈಸ್ ಈಕ್ವಲ್ ಟು S2 ಇಂಟು T2 ಅಂತ ಮಾಡು. ಫಸ್ಟ್ ಸ್ಪೀಡ್ ಇಂಟು ಟೈಮ್ ಅಂದ್ರೆ ದೂರನೇ, ನೆಕ್ಸ್ಟ್ ಸ್ಪೀಡ್ ಇಂಟು ಟೈಮ್ ಅಂದ್ರೂ ದೂರನೇ ಆಗುತ್ತೆ. ಹಾಗಾದ್ರೆ ಈಗ S1 ಅಂದ್ರೆ ಸ್ಪೀಡ್ 1, ಫಸ್ಟ್ ಯಾವ ಸ್ಪೀಡಲ್ಲಿ ಹೋಗಿರಿ 50 km/h ಅಲ್ಲಿ ಹೋಗಿರಿ, ಇಂಟು T1 ಅಂದ್ರೆ ಫಸ್ಟ್ ಎಷ್ಟು ಅವರ್ ತಗೊಂಡಿರಿ 6 hours ಇಸ್ ಈಕ್ವಲ್ ಟು ಎಷ್ಟು ಅಂದ್ರೆ ಈಗ ಗೊತ್ತಿಲ್ಲ ನಾನು ಯಾವ ಸ್ಪೀಡಲ್ಲಿ ಹೋಗ್ಬೇಕಂತ. ಓಕೆ, ಅದು ಎಷ್ಟು ಹಂಗೆ ಅನ್ನೋನ್ ಕ್ವಾಂಟಿಟಿ ಇರಲಿ. ನೆಕ್ಸ್ಟ್ T2 ಅಂದ್ರೆ ಎಷ್ಟು ಅವರಲ್ಲಿ ಜರ್ನಿ ಮಾಡ್ಬೇಕು ಈಗ ಸರ 4 hours ಅಲ್ಲಿ ಜರ್ನಿ ಮಾಡ್ಬೇಕು. ಹಾಗಾದ್ರೆ ಎಷ್ಟು ಇಂಟು 4. ಹಾಗಾದ್ರೆ ಈಗ ನಾನು ಎಷ್ಟು ಫೈಂಡ್ ಔಟ್ ಮಾಡ್ಬೇಕಪ್ಪ ಅಂದ್ರೆ ಎಷ್ಟು ಅಲ್ಲೇ ಬಿಟ್ಟು 4 ಈ ಕಡೆ ತಗೊಂಡ್ ಬರ್ರಿ. ಅಲ್ಲಿಗೆ 50 ಇಂಟು 6 ಡಿವೈಡೆಡ್ ಬೈ 4 ಇಸ್ ಈಕ್ವಲ್ ಟು ಸ್ಪೀಡ್ 2 ಅಂತ. ಅಲ್ಲಿಗೆ ಇದನ್ನ ಕ್ಯಾನ್ಸಲ್ ಮಾಡಿದಾಗ 2 2 2 3 6. ಓಕೆ, ನೆಕ್ಸ್ಟ್ 2 1 2 25. ಅಲ್ಲಿಗೆ 25 ಇಂಟು 3 ಮಾಡಿದ್ರೆ 75 km/h ಅಂತ ಏನಾಗುತ್ತೆ ಅಂದ್ರೆ ಇದು ಎಷ್ಟು ಆಗಿರುತ್ತೆ. ಇದರ ಅರ್ಥ ಏನಪ್ಪಾ ಅಂದ್ರೆ 50 km/h ಅಂತೆ 6 ತಾಸು ಜರ್ನಿ ಮಾಡೋದಾದ್ರೆ ಅದೇ ಒಂದು ಡಿಸ್ಟೆನ್ಸ್ ಅನ್ನ 4 ಅವರಲ್ಲಿ ಜರ್ನಿ ಮಾಡ್ಬೇಕಾದ್ರೆ ನೀವು ಯಾವ ಸ್ಪೀಡಲ್ಲಿ ಹೋಗ್ಬೇಕಂದ್ರೆ 75 km/h ಅಂತ. ಓಕೆ, ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡಿ. ಓಕೆ, 4 ವರ್ಷಗಳಲ್ಲಿ ಒಂದು ಮೊತ್ತವು ಚಕ್ರಬಡ್ಡಿಯ ದರದಲ್ಲಿ ತಾನಾಗಿಯೇ ದ್ವಿಗುಣಗೊಂಡರೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳ್ತದೆ. ಅದು ಫಸ್ಟ್ ಆಪ್ಷನ್, ಈ ಮೊತ್ತವು ತಾನಾಗಿಯೇ 4 ಪಟ್ಟು ಹೆಚ್ಚಾಗಲು 8 ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ. ಈ ಮೊತ್ತವು ತಾನಾಗಿಯೇ 8 ಪಟ್ಟು ಹೆಚ್ಚಾಗಲು 12 ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ. ಆ ಮೊತ್ತವು ತಾನಾಗಿಯೇ 16 ಪಟ್ಟು ಹೆಚ್ಚಾಗಲು 16 ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ. ಆ ಮೊತ್ತವು ತಾನಾಗಿಯೇ 32 ಪಟ್ಟು ಹೆಚ್ಚಾಗಲು 20 ವರ್ಷಗಳು ಬೇಕಾಗುತ್ತವೆ. ಓಕೆ, ನೀವ್ ಹೇಳಿ 4 ವರ್ಷದೊಳಗೆ ಒಂದು ಮೊತ್ತ ಅಂದ್ರೆ ಒಂದು ಸರ್ಟನ್ ಪ್ರಿನ್ಸಿಪಲ್ ಅಮೌಂಟ್ ಇದ್ದಿದ್ದು ಆಫ್ಟರ್ ಆಡಿಂಗ್ ಇಂಟ್ರೆಸ್ಟ್ ಅನ್ನ ಸೇರಿದ ಮೇಲೆ ಚಕ್ರಬಡ್ಡಿ ದರದಲ್ಲಿ ಏನಾಗತ್ತಂತೆ ಡಬಲ್ ಆಗತ್ತಂತೆ. ಇದ್ದಂತ ಪ್ರಿನ್ಸಿಪಲ್ ಇಂಟ್ರೆಸ್ಟ್ ಸೇರ್ಕೊಂಡು ಡಬಲ್ ಆಗ್ತಾ ಇದೆ. ಅದು ಎಷ್ಟು ವರ್ಷ ಆದ್ಮೇಲೆ 4 years ಆದ್ಮೇಲೆ. ಹಾಗಾದ್ರೆ ಈ ಕೆಳಗಿನ ಹೇಳಿಕೆ ಯಾವ್ದು ಸರಿ ಆಗುತ್ತಂತ. ಈಗ ಇಮ್ಯಾಜಿನ್ ಒಂದು ಪ್ರಿನ್ಸಿಪಲ್ ಇದೆ. ಓಕೆ, ಒಂದು ಪ್ರಿನ್ಸಿಪಲ್ ಇದೆ. ಇದು ಆಫ್ಟರ್ 4 years ಆದ್ಮೇಲೆ ಏನಾಗ್ತಾ ಇದೆ ಡಬಲ್, ದ್ವಿಗುಣಗೊಳ್ಳೋದಂದ್ರೆ ಡಬಲ್ ಆಗೋದಂತ. ಹಾಗಾದ್ರೆ 2 times of P ಆಗುತ್ತೆ. ಇದ್ದಂತ ಪ್ರಿನ್ಸಿಪಲ್ ಆಫ್ಟರ್ 4 years ಆದ್ಮೇಲೆ ಇಂಟ್ರೆಸ್ಟ್ ಸೇರ್ಕೊಂಡು 2P ಆಗುತ್ತೆ, ಅಂದ್ರೆ ಡಬಲ್ ಆಗುತ್ತೆ. ಹಾಗಾದ್ರೆ ನೀವು ಹೇಳಿ ಇದೇ 2P ಇದು ಡಬಲ್ ಅಂದ್ರೆ 4 times of P ಅಂದ್ರೆ ಇದೇ ಮತ್ತೆ ಡಬಲ್ ಆಗ್ಬೇಕಾದ್ರೆ ಏನಾಗುತ್ತೆ 4 years ಆಗುತ್ತೆ. 4 years ಆಗುತ್ತೆ. ಓಕೆ, ಈಗ ಅಗೇನ್ ಇದೇ ಪ್ರಿನ್ಸಿಪಲ್ ಡಬಲ್ ಆಗ್ಬೇಕಾದ್ರೆ ಮತ್ತೆ 4 years ನೀಡಿದೆ, ಮತ್ತೆ 4 yearsಗೆ ಏನಾಗುತ್ತೆ ಇದ್ರ ಡಬಲ್ ಅಂದ್ರೆ 8P ಆಗುತ್ತೆ. ಓಕೆ, ಮತ್ತೆ ಅಗೇನ್ ಮತ್ತೆ 4 years ಆದ್ಮೇಲೆ 8ದ ಡಬಲ್ ಅಂದ್ರೆ 16P ಆಗುತ್ತೆ. ಓಕೆ, ನೆಕ್ಸ್ಟ್ ಅಗೇನ್ ಮತ್ತೆ 4 years ಆದ್ಮೇಲೆ 32 times of P ಆಗುತ್ತೆ. 32 times P ಆಗುತ್ತೆ. ಈಗ ಅಬ್ಸರ್ವ್ ಮಾಡಿ, ಈ ಹೇಳಿಕೆಗಳನ್ನ ಓದ್ತಾ ಬರೋಣ. ಈಗ ಫಸ್ಟ್, ಆ ಮೊತ್ತವು ತಾನಾಗಿಯೇ 4 ಪಟ್ಟು ಹೆಚ್ಚಾಗಲು 8 ವರ್ಷಗಳನ್ನ ತೆಗೆದುಕೊಳ್ಳುತ್ತದೆ. ಎಸ್, ಆ ಮೊತ್ತ ಅಂದ್ರೆ ಈ ಸರ್ಟನ್ ಪ್ರಿನ್ಸಿಪಲ್ ಅಮೌಂಟ್ 4 ಟೈಮ್ ಆಗ್ಬೇಕಾದ್ರೆ 4 times of P ಆಗ್ಬೇಕಾದ್ರೆ 4 ಪಟ್ಟು ಹೆಚ್ಚಾಗಲು ಎಷ್ಟು ವರ್ಷಗಳನ್ನ ತೆಗೆದುಕೊಳ್ಳುತ್ತೆ 8 ವರ್ಷಗಳಂತ ಹೇಳ್ತಾನೆ. ಹಾಗಾದ್ರೆ ಇಲ್ಲಿಂದ ಡಬಲ್ ಆಗ್ಬೇಕಾದ್ರೆ 4 years, ಅದ್ರದ್ದು ಡಬಲ್ ಅಂದ್ರೆ 4 times ಆಗ್ಬೇಕಾದ್ರೆ 4 + 4 ಅಂದ್ರೆ ಎಷ್ಟಾಗುತ್ತೆ, ಒಟ್ಟಾರೆ ಇಲ್ಲಿಂದ ಇಲ್ಲಿಗೆ 8 years ಆಗುತ್ತೆ. ಅದಕ್ಕೆ ಇದ್ದಂತ ಮೊತ್ತವು ತಾನಾಗಿಯೇ 4 ಪಟ್ಟು ಹೆಚ್ಚಾಗಲು 8 ವರ್ಷಗಳನ್ನ ತೆಗೆದುಕೊಳ್ಳುತ್ತದೆ. ಎಸ್, ಫಸ್ಟ್ ಒನ್ ಕರೆಕ್ಟ್ ಆಯ್ತು, ಆಗ್ಬೋದಾ? ನೆಕ್ಸ್ಟ್, ಆ ಮೊತ್ತವು ತಾನಾಗಿಯೇ 8 ಪಟ್ಟು ಹೆಚ್ಚಾಗಲು 12 ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ. ಎಸ್, ಇದೇ ಪ್ರಿನ್ಸಿಪಲ್ ಅಮೌಂಟ್ ಏನಾಗ್ತಾ ಇದೆ 8 ಪಟ್ಟು ಹೆಚ್ಚಾಗಲು. ಓಕೆ, ಇಲ್ಲಿದ್ದ ಪ್ರಿನ್ಸಿಪಲ್ 8 times ಆಗ್ಬೇಕಾದ್ರೆ 12 ವರ್ಷಗಳನ್ನ ತೆಗೆದುಕೊಳ್ಳುತ್ತೆ ಅಂತ ಹೇಳ್ತಾನೆ. 12 ವರ್ಷ ಚೆಕ್ ಮಾಡಿ ನೋಡಿ. ಇಲ್ಲಿಂದ ಇಲ್ಲಿ 4, ಇಲ್ಲಿಂದ ಇಲ್ಲಿ 4 ಪ್ಲಸ್ ಇಲ್ಲಿಂದ ಇಲ್ಲಿ 4, ಅಲ್ಲಿ ಒಟ್ಟಾರೆ 4 4 8 ಪ್ಲಸ್ 4 ಅಂದ್ರೆ ಇಲ್ಲಿಂದ ಇಲ್ಲಿಗೆ 8 times ಆಗ್ಬೇಕಾದ್ರೆ 12 ವರ್ಷ ಬೇಕಾಗತ್ತೆ.
12 ವರ್ಷ ಬೇಕಾಗುತ್ತಾ? ಹಾಗಾದ್ರೆ ಎರಡನೇ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ. ಓಕೆ, ಎರಡನೇ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಮೂರನೇದು, ಆ ಮೊತ್ತವು ತಾನಾಗಿಯೇ 16 ಪಟ್ಟು ಹೆಚ್ಚಾಗಲು 16 ವರ್ಷಗಳನ್ನ ತೆಗೆದುಕೊಳ್ಳುತ್ತದೆ. ಎಸ್, ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿಂದ ಡಬಲ್ ಆಗ್ಬೇಕಾದ್ರೆ 4 ಇಯರ್ಸ್, ಇದ್ರ ಡಬಲ್ ಆಗ್ಬೇಕಾದ್ರೆ 4 ಇಯರ್ಸ್, ಇದ್ರ ಡಬಲ್ ಆಗ್ಬೇಕಾದ್ರೆ 4 ಇಯರ್ಸ್, ಇದ್ರ ಡಬಲ್ ಆಗ್ಬೇಕಾದ್ರೆ 16 ಟೈಮ್ಸ್ ಬಂದಾಗ ಮತ್ತೆ 4 ಇಯರ್ಸ್. ಅಂದ್ರೆ ಒಟ್ಟಿನಲ್ಲಿ ಇದ್ದಂತ ಪ್ರಿನ್ಸಿಪಲ್ 16 ಟೈಮ್ಸ್ ಆಗ್ಬೇಕಾದ್ರೆ ಎಷ್ಟು ವರ್ಷದ ಅವಶ್ಯಕತೆ ಐತಿ ಚೆಕ್ ಮಾಡ್ಬೋದಾ? ಇಲ್ಲಿಂದ ಇಲ್ಲಿ 4, 8, 12, 16. ಹಾಗಾದ್ರೆ 16 ಟೈಮ್ ಆಗ್ಬೇಕಾದ್ರೆ 16 ಇಯರ್ಸಿನ ಅವಶ್ಯಕತೆ ಐತಿ. ಹಾಗಾದ್ರೆ ಥರ್ಡ್ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ. ಈ ಮೊತ್ತವು ತಾನಾಗಿಯೇ 16 ಪಟ್ಟು ಹೆಚ್ಚಾಗಲು 16 ವರ್ಷಗಳನ್ನ ತೆಗೆದುಕೊಳ್ಳೋದು ಕರೆಕ್ಟ್ ಆಗಿದೆ. ರೈಟ್. ಲಾಸ್ಟ್ ಒನ್, ಆ ಮೊತ್ತವು ತಾನಾಗಿಯೇ 32 ಪಟ್ಟು ಹೆಚ್ಚಾಗಲು 20 ವರ್ಷಗಳು ಬೇಕಾಗುತ್ತವೆ. ಎಸ್, ಹಾಗಾದ್ರೆ ಪ್ರಿನ್ಸಿಪಲ್ ಇದ್ದಿದ್ದು 32 ಟೈಮ್ಸ್ ಆಗ್ಬೇಕಾದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, ಈ 16P ಇಂದ ನೆಕ್ಸ್ಟ್ ಡಬಲ್ ಆಗ್ಬೇಕಾದಾಗ ಮತ್ತೆ 4 ಇಯರ್ಸ್. ಹಾಗಾದ್ರೆ ಒಟ್ಟಿನಲ್ಲಿ ಪಿ ಇದ್ದಿದ್ದು ಪ್ರಿನ್ಸಿಪಲ್ ಇದ್ದು 32 ಟೈಮ್ಸ್ ಆಫ್ ಪ್ರಿನ್ಸಿಪಲ್ ಆಗ್ಬೇಕಾದ್ರೆ ಎಷ್ಟು ಬೇಕಾಯ್ತು ಟೋಟಲ್ ಇಯರ್ಸ್? 4, 8, 12, 16, 20 ವರ್ಷ. ಹಾಗಾದ್ರೆ ಅದನ್ನೇ ಹೇಳ್ತಾ ಇರೋದು, ಆ ಮೊತ್ತವು ತಾನಾಗಿಯೇ 32 ಪಟ್ಟು ಹೆಚ್ಚಾಗಲು ಎಷ್ಟು ವರ್ಷಗಳ ಅವಶ್ಯಕತೆ ಐತಿ ಅಂದ್ರೆ 20 ವರ್ಷಗಳ ಅವಶ್ಯಕತೆ ಐತಿ. ಹಾಗಾದ್ರೆ ಎಲ್ಲವೂ ಕೂಡ ಏನಾಗಿದೆ ಸ್ಟೇಟ್ಮೆಂಟ್ ಅಂದ್ರೆ ಆಲ್ ಆರ್ ಕರೆಕ್ಟ್. ಹಾಗಾಗಿ ಆಪ್ಷನ್ ಎನೇ ಕರೆಕ್ಟ್ ಆಗಿರುವಂಥದ್ದು. ಓಕೆ, ಸ್ಟೇಟ್ಮೆಂಟ್ ಎ, ಬಿ, ಸಿ, ಡಿ ಎಲ್ಲವೂ ಕೂಡ ಕರೆಕ್ಟ್ ಆಗಿರುವಂತ. ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಪಿ ಇದ್ದಿದ್ದು ಡಬಲ್ ಆಗ್ಬೇಕಾದ್ರೆ 4 ಇಯರ್ಸ್, ಇದ್ರ ಡಬಲ್ ಅಂದ್ರೆ 4 ಟೈಮ್ಸ್ ಪ್ರಿನ್ಸಿಪಲ್ ಅಂದಾಗ ಮತ್ತೆ 4 ಇಯರ್ಸ್. ಹಿಂಗೆ ಹೋದಾಗ ಈ ಚೈನ್ ಅಲ್ಲಿ ಬಂದಾಗ ನೋಡಿದಾಗ 4 ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿರುವಂತದ್ದು. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್. ನೆಕ್ಸ್ಟ್, ಓಕೆ, ಒಂದು ಗ್ರಂಥಾಲಯವು ಭಾನುವಾರಗಳಂದು ಸರಾಸರಿ 400 ಸಂದರ್ಶಕರನ್ನು ಮತ್ತು ಬೇರೆ ದಿನಗಳಂದು 100 ಸಂದರ್ಶಕರನ್ನ ಹೊಂದಿದೆ. ಶನಿವಾರದಿಂದ ಪ್ರಾರಂಭವಾಗುವ 30 ದಿನಗಳಿರುವ ಒಂದು ತಿಂಗಳಿನಲ್ಲಿ ದಿನ ಒಂದರ ಸರಾಸರಿ ಸಂದರ್ಶಕರ ಸಂಖ್ಯೆ ಎಷ್ಟು ಅಂತ. ಓಕೆ, ಇದನ್ನ ಆನ್ ಎವರೇಜ್ ಟಾಪಿಕ್ ಮೇಲೆ ಕೇಳಿರುವಂತದ್ದು. ಹಾಗಾದ್ರೆ ಈಗ ಇಮ್ಯಾಜಿನ್ ಒಂದು ಟೋಟಲ್ ಒಂದು ಮಂತ್ ಇದೆ. ಆ ಮಂತ್ ಅಲ್ಲಿ ಎಷ್ಟು ದಿನಗಳಿದಾವಂತೆ? 30 ಡೇಸ್ ಇದಾವಂತೆ. ಅದು ಯಾವ ಡೇ ಇಂದ ಪ್ರಾರಂಭವಾಗಿದೆ ಅಂದ್ರೆ ಫಸ್ಟ್ ಡೇಟ್ 1ನೇ ತಾರೀಕು ಶನಿವಾರದಿಂದ ಶುರುವಾಗಿದೆ. ಇಲ್ಲಿ ಕಂಡೀಷನ್ ಏನಪ್ಪಾ ಅಂದ್ರೆ ಆ ಒಂದು ಲೈಬ್ರರಿ ವಿಸಿಟ್ ಮಾಡುವಂತವ್ರು ನಾರ್ಮಲ್ ಡೇಸ್ ಅಲ್ಲಿ 100 ಪೀಪಲ್ ವಿಸಿಟ್ ಮಾಡ್ತಾರೆ, 100 ಪೀಪಲ್ ವಿಸಿಟ್ ಮಾಡ್ತಾರೆ. ಬಟ್ ಸಂಡೇ ಬಂತು ಅಂದ್ರೆ, ಭಾನುವಾರ ಬಂತು ಅಂದ್ರೆ ಆನ್ ಎವರೇಜ್ ಎಷ್ಟು ಜನ ವಿಸಿಟ್ ಮಾಡ್ತಾರೆ? 400 ಮೆಂಬರ್ಸ್ ವಿಸಿಟ್ ಮಾಡ್ತಾರೆ. ಹಾಗಾದ್ರೆ ಈಗ ಅವ್ರ ಕ್ವಶನ್ ಏನಂದ್ರೆ ಆನ್ ಓವರ್ ಆಲ್ ಆ ಮಂತ್ ಅಲ್ಲಿ ತಗೊಂಡ್ರೆ ಎವರೇಜ್ ಪೀಪಲ್ ಎಷ್ಟು ವಿಸಿಟ್ ಮಾಡ್ದಂಗ ಆಯ್ತು ಅಂತ ಕೇಳ್ತಾರೆ. ಹಾಗಾದ್ರೆ ಅಬ್ಸರ್ವ್ ಮಾಡಿ, ಫಸ್ಟ್ ಡೇಟ್ ಶನಿವಾರ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಡೇಟ್ ಶನಿವಾರದಿಂದ ಶುರುವಾಗಿದೆ. ಓಕೆ, ಸೆಕೆಂಡ್ ಡೇಟ್ ಯಾವ್ದಪ್ಪ ಅಂದ್ರೆ ಇದು ಭಾನುವಾರವಾಗಿದೆ. ಓಕೆ, ಸೆಕೆಂಡ್ ಡೇಟ್ ಭಾನುವಾರ. ಹಾಗಾದ್ರೆ ನೀವು ಹೇಳಿ, ಫಸ್ಟ್ ಡೇಟ್ ಶನಿವಾರವಾದ್ರೆ ಸೆಕೆಂಡ್ ಡೇಟ್ ಭಾನುವಾರ. ಹಾಗಾದ್ರೆ ಈ ಮಂತ್ ಅಲ್ಲಿ ನೆಕ್ಸ್ಟ್ ಭಾನುವಾರ ಬರೋದು ಯಾವಾಗ? 2ಕ್ಕೆ 7 ಡೇಸ್ ಅನ್ನ ಕೂಡಿಸೋದು ಅಂದ್ರೆ 9, ಅಂದ್ರೆ ಒಂದು ವೀಕ್ ಗ್ಯಾಪ್ ಇರುತ್ತೆ. ಇದು 2ನೇ ತಾರೀಕು ಭಾನುವಾರ ಆದ್ರೆ ನೆಕ್ಸ್ಟ್ ಭಾನುವಾರ ಬರೋದು ಯಾವಾಗ? 7 ದಿನ ಕೂಡಿಸಿ 9ನೇ ತಾರೀಕು ಬರುತ್ತೆ. ಅದ್ರ ನೆಕ್ಸ್ಟ್ ಭಾನುವಾರ ಬರೋದು ಯಾವಾಗ? ಮತ್ತೆ 7 ಡೇಸ್ ಕೂಡಿದ್ರೆ 16 ಆಗುತ್ತೆ. ನೆಕ್ಸ್ಟ್ ಭಾನುವಾರ ಬರೋದು ಯಾವಾಗ? 23 ಆಗುತ್ತೆ. ನೆಕ್ಸ್ಟ್ ಭಾನುವಾರ ಬರೋದು ಯಾವಾಗ? 30th ಆಗುತ್ತೆ. ಅಂದ್ರೆ ಇದರ ಅರ್ಥ ಇದರಲ್ಲಿ ಈ ಒಂದು ಮಂತ್ ಅಲ್ಲಿ 5 ಭಾನುವಾರಗಳು ಬರ್ತಾವಂತ ನಮ್ಮ ಒಂದು ಕಾನ್ಸೆಪ್ಟ್ ಕನ್ಕ್ಲೂಷನ್ ಸಿಗುತ್ತೆ ನಮಗೆ. 2ನೇ ತಾರೀಕು 9, 16, 23, 30. ಅದ್ರ ಒಟ್ಟಾರೆ ಎಷ್ಟು ಭಾನುವಾರಗಳು ಆದಂಗ ಅದು? ಈಗ 5 ಭಾನುವಾರಗಳು ಆದಂಗ ಅದು. ಓಕೆ, ಹಾಗಾದ್ರೆ ನೀವು ಹೇಳಿ, ಟೋಟಲ್ 5 ಭಾನುವಾರ ಅಂದ್ರೆ ಪ್ರತಿ ಭಾನುವಾರ 400 ಜನ ವಿಸಿಟ್ ಮಾಡ್ತಾರೆ. ಹಾಗಾದ್ರೆ 400 ಇಂಟು 5 ಭಾನುವಾರಗಳಿಗೆ ಟೋಟಲ್ ವಿಸಿಟರ್ಸ್ ಎಷ್ಟಾದ್ರು ಅಲ್ಲಿಗೆ? 2000 ಜನ ವಿಸಿಟ್ ಕೊಟ್ಟಂಗೆ ಆಯ್ತು. 2000 ಮೆಂಬರ್ಸ್ ವಿಸಿಟ್ ಕೊಟ್ಟಂಗೆ ಆಯ್ತು. ಇನ್ನು ರಿಮೈನಿಂಗ್ 30 ಒಳಗಡೆ 5 ಸಂಡೇಸ್ ಹೋದ್ರೆ 25 ಡೇಸ್ ಉಳಿತು. ಓಕೆ, 25 ಡೇಸ್ ಉಳಿತು. ಆ 25 ಡೇಸ್ ಅಲ್ಲಿ ಬೇರೆ ದಿನಗಳಂದ್ರೆ ನಾರ್ಮಲ್ ಡೇಸ್ ಅಲ್ಲಿ 100 ಮೆಂಬರ್ಸ್ ವಿಸಿಟ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ 100 ಇಂಟು 25 ಮಾಡ್ಕೊಂಡಾಗ ಟೋಟಲ್ 2500 ಮೆಂಬರ್ಸ್ ವಿಸಿಟ್ ಕೊಟ್ಟಂಗೆ ಆಯ್ತು. ಓಕೆ, ಹಾಗಾದ್ರೆ ಒಟ್ಟಾರೆ ಆ ಮಂತ್ ಅಲ್ಲಿ ಟೋಟಲ್ ವಿಸಿಟರ್ಸ್ ಎಷ್ಟಾದಂಗ ಆಯ್ತು? ಈಗ 2000 ಪ್ಲಸ್ 2500 ಅಂದ್ರೆ ಒಟ್ಟಾರೆ 4500 ಜನ ವಿಸಿಟ್ ಕೊಟ್ಟಂಗ ಆಯ್ತು. 4500 ಮೆಂಬರ್ಸ್ ವಿಸಿಟ್ ಕೊಟ್ಟಂಗ ಆಯ್ತು. ಹಾಗಾದ್ರೆ ಈ 4500 ಜನ
30 ದಿನಗಳಲ್ಲಿ ವಿಸಿಟ್ ಕೊಟ್ಟಾರ ಅಂದ್ರೆ ಆನ್ ಎವರೇಜ್ ಪ್ರತಿದಿನದ ಎವರೇಜ್ ಎಷ್ಟಾಯ್ತು ಅಂತ ಕೇಳ್ತಾನೆ. ಅಲ್ಲಿ ಕೇಳ್ತದೆ ನೋಡಿ, ತಿಂಗಳಿನಲ್ಲಿ ದಿನ ಒಂದರ ಸರಾಸರಿ ಸಂದರ್ಶಕರ ಸಂಖ್ಯೆ ಎಷ್ಟು ಅಂತ. ನಮಗೆ ಆಲ್ರೆಡಿ ಗೊತ್ತಿದೆ, ಯಾವುದೇ ಒಂದು ಸರಾಸರಿಯನ್ನ ಕಂಡು ಹಿಡಿಬೇಕಾದ್ರೆ ಸರಾಸರಿ ಇಸ್ ಈಕ್ವಲ್ ಟು ಟೋಟಲ್ ಕೊಟ್ಟಿರುವ ಎಲ್ಲಾ ಪರಿಮಾಣಗಳ ಮೊತ್ತ ಡಿವೈಡೆಡ್ ಬೈ ಪರಿಮಾಣಗಳ ಸಂಖ್ಯೆ ಅಂತ. ಓಕೆ, ಹಾಗಾದ್ರೆ ಪರಿಮಾಣಗಳ ಮೊತ್ತ ಅಂದ್ರೆ ಟೋಟಲ್ ವಿಸಿಟರ್ಸ್ ಎಷ್ಟು ಜನ ಇದ್ದಾರೆ ಆ ಮಂತ್ ಅಲ್ಲಿ 4500 ಡಿವೈಡೆಡ್ ಬೈ ಸಂಖ್ಯೆ, ಪರಿಮಾಣಗಳ ಸಂಖ್ಯೆ ಅಂದ್ರೆ ಟೋಟಲ್ ಡೇಸ್ ಎಷ್ಟು 30 ಡೇಸ್. ಅಲ್ಲಿಗೆ ಈ 0 ಕ್ಯಾನ್ಸಲ್ ಆಯ್ತು ಅಂದ್ರೆ 3 ಒಂದ್ಲೆ 3 1 ಉಳಿತು 15 ಆಯ್ತು, 3 5 15 ಇದೊಂದು 0 ಅಂದ್ರೆ ಟೋಟಲ್ ವಿಸಿಟರ್ಸ್ ಆನ್ ಎವರೇಜ್ ತಗೊಂಡ್ರೆ ಎಷ್ಟಿದೆಪ್ಪ ಅಂದ್ರೆ 150 ಮೆಂಬರ್ಸ್ ಪ್ರತಿದಿನ ವಿಸಿಟ್ ಕೊಟ್ಟಂಗಾಯ್ತು. ಹಾಗಾದ್ರೆ ಆನ್ಸರ್ ಯಾವ್ದಪ್ಪ ಅಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಟೋಟಲ್ ಆ ಒಂದು ತಿಂಗಳಲ್ಲಿ ನೋಡಿದಾಗ ಸಂದರ್ಶಕರ ಆನ್ ಎವರೇಜ್ ಎಷ್ಟು ಆಯ್ತು ಅಂದ್ರೆ 150 ಮೆಂಬರ್ಸ್ ಅಂತ. ಓಕೆ, ನೆಕ್ಸ್ಟ್ ಅಗೇನ್ ಮತ್ತೆ ಇದು ಕೋಡಿಂಗ್ ಮತ್ತೆ ಡಿಕೋಡಿಂಗ್ ಚಾಪ್ಟರ್ ಅಲ್ಲಿ ಬಂದಿರುವಂತ ಕ್ವಶನ್ ಆಗಿರುವಂತದ್ದು. ಒಂದು ನಿರ್ದಿಷ್ಟ ಸಾಂಕೇತಿಕ ಭಾಷೆಯಲ್ಲಿ THREAT ಅನ್ನ ಹೆಂಗ್ ಬರೆದಿದ್ದಾರೆ ಅಂದ್ರೆ RHT TAE ಎಂದು ಬರೆದಾಗ, ಓಕೆ, THREAT ಅನ್ನ RHTTAE ಎಂದು ಬರೆದಾಗ, ಹಾಗಾದರೆ PEA RLY ಅನ್ನ ಹೇಗೆ ಬರೆಯಬಹುದು? PEA RLY ಅನ್ನ ಹೇಗೆ ಬರೆಯಬಹುದು ಅಂತ. ಓಕೆ, ಹಾಗಾದ್ರೆ ನೀವು ಹೇಳಿ, ಇಲ್ಲಿ ಅಬ್ಸರ್ವ್ ಮಾಡಿದಾಗ ಇದನ್ನ ನಾವು ಮೂಲ ಪದ ಅಂತ ಕರಿತೀವಿ. ಮೂಲ ಪದ ಅಂತ ಇದು ಯೂಶುವಲಿ ಮೀನಿಂಗ್ ಇರುತ್ತೆ ಮೂಲ ಪದಕ್ಕೆ. ಇದನ್ನ ಕೋಡಿಂಗ್ ಹೆಂಗ್ ಮಾಡಿದಾನ ಅವನು RHTTAE ಅಂತ ಮಾಡಿದಾನೆ. ಸರ್ ಒನ್ ಥಿಂಗ್ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಇರುವಂತ ಮೂಲ ಪದದಲ್ಲಿರುವಂತ ಲೆಟರ್ಸ್ಗಳು ನಮ್ಮ ಕೋಡಿಂಗ್ ಅಲ್ಲಿ ಅವೇ ಕಾಣ್ತಾ ಇದಾವೆ, ಮ್ಯಾಕ್ಸಿಮಮ್ ರಿಪೀಟ್ ಆಗ್ತಾ ಇದೆ. ಅಲ್ಲಿರುವ ಲೆಟರ್ಗಳೇ ಇಲ್ಲಿ ಕೋಡಿಂಗ್ ಅಲ್ಲಿ ಕಾಣ್ತಾ ಇದಾವೆ. ಇದರರ್ಥ ಈ ತರ ರಿಪೀಟ್ ಆದಾಗ ಅಲ್ಲೇ ಕೋಡಿಂಗ್ ಅಲ್ಲೇ ಆ ಮೂಲ ಪದದಲ್ಲಿರುವ ಲೆಟರ್ ರಿಪೀಟ್ ಆದಾಗ ನಾವು ಏನ್ ಕನ್ಕ್ಲೂಷನ್ ತಗೊಳ್ಬಹುದು ಯೂಶುವಲಿ ಅಂತ ಹೇಳಿದ್ರೆ, ಇದು ಯಾವುದೇ ತರ ಶಿಫ್ಟಿಂಗ್ ಆಗಿರಲ್ಲ, ಯಾವುದೇ ತರ +2 +1 ಅಂತ ಹೇಳಿ ಕೋಡಿಂಗ್ ಅಲ್ಲಿ ಶಿಫ್ಟಿಂಗ್ ಆಗಿರಲ್ಲ. ಜಸ್ಟ್ ಅಲ್ಲಿರುವ ಲೆಟರ್ಗಳನ್ನ ಇಂಟರ್ಚೇಂಜ್ ಮಾಡಿ ಬರ್ದಿರ್ತಾರೆ. ಅಂದ್ರೆ ಎರಡೆರಡು ಲೆಟರ್ನ ಹಿಂದೆ ಮುಂದೆ ಮಾಡೋದು, ಇಲ್ಲ ಟೋಟಲ್ ವರ್ಡ್ ಅನ್ನ ಹಿಂದೆ ಮುಂದೆ ಮಾಡೋದು, ಅಥವಾ 3 ಲೆಟರ್ಸ್ ನ ಹಿಂದೆ ಮುಂದೆ ರಿವರ್ಸ್ ಅಲ್ಲಿ ಬರೆದಿಡೋದನ್ನ ಮಾಡ್ತಿರ್ತಾರೆ. ಹಾಗಾದ್ರೆ ಅದರಿಂದ ಕನ್ಕ್ಲೂಷನ್ ಹೆಂಗ್ ತಗೊಳ್ಬಹುದು, ಈಗ ಟೋಟಲ್ 6 ಲೆಟರ್ಸ್ ಇದಾವೆ. ಈಗ 6 ಒಳಗಡೆ 3 ಡಿವೈಡ್ ಮಾಡ್ಕೊಳ್ಳಿ. 3 ಡಿವೈಡ್ ಮಾಡ್ಕೊಂಡು THR ಅನ್ನ ರಿವರ್ಸ್ ಮಾಡಿ ಬರೆದ್ರೆ RHT ಅಂತ ತಗೊಳ್ಬಹುದು. ಓಕೆ, 3 ಲೆಟರ್ಸ್ ನ ಇಂಟರ್ಚೇಂಜ್ ಮಾಡಿ ಬರೆದ್ರೆ ನೆಕ್ಸ್ಟ್ 3 ಲೆಟರ್ಸ್ ಕೆಳಗಡೆ ಬರುತ್ತೆ. EAT ಅನ್ನ ರಿವರ್ಸ್ ಮಾಡಿ ಬರೆದಾಗ TAE ಅಂತ. ಹಾಗಾದ್ರೆ ಒಟ್ಟಿನಲ್ಲಿ ನಮಗೆ ಕನ್ಕ್ಲೂಷನ್ ಏನಪ್ಪಾ ಅಂದ್ರೆ, ಇದು ಇರುವಂತ ಮೂಲ ಪದದಲ್ಲಿನ 3 ಲೆಟರ್ನ ಇಂಟರ್ಚೇಂಜ್ ಮಾಡಿ ಬರೆದಾಗ ಅದೇನಾಗುತ್ತೆ, ಕೋಡಿಂಗ್ ರೆಡಿ ಆಗುತ್ತೆ. ಹಂಗೆ ನೀವು PEA RLY ಅನ್ನ ಹೇಗೆ ಬರೆಯುವ್ರಿ ಅಂತ ಕೇಳ್ತಾ ಇದಾರೆ. ನಾವು ಕೂಡ 3 ಲೆಟರ್ನ ಡಿವೈಡ್ ಮಾಡ್ಕೊಂಡು ಅವನ್ನೇ ಉಲ್ಟಾ ಮಾಡಿ ಬರೆಯೋದಷ್ಟೇ. PEA ಅನ್ನ ಉಲ್ಟಾ ಮಾಡಿ ಬರೆದಾಗ ಏನಾಗುತ್ತೆ, ಫಸ್ಟ್ A, ನೆಕ್ಸ್ಟ್ E, ನೆಕ್ಸ್ಟ್ P ಅಂತ. ಓಕೆ, ನೆಕ್ಸ್ಟ್ RLY ಅನ್ನ ರಿವರ್ಸ್ ಮಾಡಿದಾಗ ಫಸ್ಟ್ Y, ನೆಕ್ಸ್ಟ್ L, ನೆಕ್ಸ್ಟ್ ಲಾಸ್ಟ್ ಅಲ್ಲಿ R. ಓಕೆ, ಅವ್ರು ಇಂಥದ್ದು ಯಾವ್ದಿದೆ ನೋಡ್ಬೋದು ಅಲ್ಲಿ, AEPYLR. ಓಕೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. AEPYLR ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಈಸಿಲಿ ಆನ್ಸರ್ ಮಾಡ್ಬೋದು. ಇರುವಂತ ಮೂಲ ಪದದ ಲೆಟರ್ಗಳಲ್ಲಿ 3 ಲೆಟರ್ನ ಇಂಟರ್ಚೇಂಜ್ ಮಾಡಿ ಬರೆದಾಗ ಬರುವಂತದ್ದೇ ನಮಗೆ ಕೋಡಿಂಗ್ ಲ್ಯಾಂಗ್ವೇಜ್ ಆಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್. ಎಸ್, ಇದು ವೆನ್ ಅಕ್ಷರ ಇರುವಂತ ಕ್ವಶನ್ ಇದು. ಸೊ ತ್ರಿಭುಜವು ವೈದ್ಯರನ್ನು, ವೃತ್ತವು ಆಟಗಾರರನ್ನು ಮತ್ತು ಆಯತವು ಕಲಾವಿದರನ್ನು ಪ್ರತಿನಿಧಿಸುತ್ತದೆ. ಹಾಗಾದರೆ ಯಾವ ಸಂಖ್ಯೆಯು ಆಟಗಾರರೂ ಅಲ್ಲದ, ವೈದ್ಯರೂ ಅಲ್ಲದ ಕಲಾವಿದರನ್ನು ಪ್ರತಿನಿಧಿಸುತ್ತದೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಇದು ವೆನ್ ನಕ್ಷೆ ಮೇಲೆ. ಯೂಶುವಲಿ ವೆನ್ ನಕ್ಷೆ ಅಂತ ಹೇಳಿದಾಗ ಶಬ್ದದ ರೂಪದ ಮಾಹಿತಿಯನ್ನ
ಚಿತ್ರಗಳ ಸಹಾಯದಿಂದ ತೋರಿಸಬಲ್ಲ ನಕ್ಷೆಗಳಿಗೆ ನಾವೇನಂತ ಕರಿತೀವಪ್ಪ ಅಂದ್ರೆ ವೆನ್ ಡೈಗ್ರಾಮ್ಸ್ ಅಂತ ಕರಿತೀವಿ. ಯಾವುದನ್ನ ಗಣಿತದಲ್ಲಿ ಶಬ್ದಗಳ ರೂಪದಲ್ಲಿ ವ್ಯಕ್ತಪಡಿಸಕ್ಕಾಗಲ್ವ ಅದನ್ನ ಏನ್ ಮಾಡಿರ್ತಾರೆ ಡೈಗ್ರಾಮ್ ಅಲ್ಲಿ ರೆಪ್ರೆಸೆಂಟ್ ಮಾಡಿರ್ತಾರೆ. ಆ ಶಬ್ದದ ರೂಪದ ಮಾಹಿತಿಯನ್ನ ನಮಗೇನ್ ಮಾಡಿರ್ತಾರೆ ಚಿತ್ರಗಳ ಮುಖಾಂತರ ತೋರಿಸಲ್ಪಟ್ಟಿರ್ತಾರೆ, ಅಂತವಕ್ ನಾವು ವೆನ್ ನಕ್ಷೆ ಅಂತ ಕರಿತೀವಿ. ಆದ್ರೆ ಇಲ್ಲಿ ಕೂಡ ಒಂದು ವೆನ್ ನಕ್ಷೆ ಏನನ್ನ ರೆಪ್ರೆಸೆಂಟ್ ಮಾಡ್ತದೆ ಅಂತ ಹೇಳಿ ಅವ್ರ ಮೀನಿಂಗ್ ಅನ್ನ ಕೊಟ್ಟಿದ್ದಾರೆ. ತ್ರಿಭುಜವು ವೈದ್ಯರನ್ನು, ಓಕೆ, ಇಲ್ಲೊಂದು ತ್ರಿಭುಜ ಕಂಡು ಬರ್ತಾ ಇದೆ. ಹಾಗಾದ್ರೆ ಈ ತ್ರಿಭುಜ ಏನ್ ಇಂಡಿಕೇಟ್ ಮಾಡ್ತಾ ಇದೆ ಅಂದ್ರೆ ಇದು ವೈದ್ಯರ ಸಂಖ್ಯೆನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಹಾಗಾದ್ರೆ ವೈದ್ಯರು ಅಂತ ಬಂದಾಗ ನಂಬರ್ಗಳು ಯಾವ್ಯಾವ ಬರ್ತದೆ ಅಂದ್ರೆ 4, 3, 5, 2 ಅಂದ್ರೆ ಯಾವ್ಯಾವ ನಂಬರ್ಗಳು ಟ್ರಯಾಂಗಲ್ ಅಲ್ಲಿ ಕವರ್ ಆಗಿದಾವೋ ಅವೆಲ್ಲವೂ ಕೂಡ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ವೈದ್ಯರ ಸಂಖ್ಯೆ ಅಂದ್ರೆ 4, 3, 5, 2 ಅಂತ. ಓಕೆ, ನೆಕ್ಸ್ಟ್ ವೃತ್ತವು ಆಟಗಾರರನ್ನು. ವೃತ್ತವು ಆಟಗಾರರನ್ನು ಅಂದ್ರೆ ವೃತ್ತ ಇದು ಏನು ಸರ್ಕಲ್ ಇದೆಯಲ್ಲ ಇದ್ರ ಒಳಗಡೆ ಕಂಡು ಬರೋದು ಏನನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಆಟಗಾರರು. ಯಾರ್ಯಾರು ಆಟಗಾರರು ಅಂತ ಹೇಳಿದಾಗ 8, 4, 7, 6, 5 ಇವೆಲ್ಲವೂ ಆಟಗಾರರ ಗುಂಪನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ನೆಕ್ಸ್ಟ್ ಆಯತವು ಕಲಾವಿದರನ್ನು. ಹಾಗಾದ್ರೆ ಇದೇನು ರೆಕ್ಟಾಂಗಲ್ ಕಂಡು ಬರ್ತಾ ಇದೆ ಆಯತ, ಇದ್ರ ಒಳಗಡೆ ಕಂಡು ಬರೋರೆಲ್ಲರೂ ಏನಿವರು ಕಲಾವಿದರು ಅಂತ ಹೇಳ್ತಾ ಇದಾರೆ. ಹಾಗಾದ್ರೆ ಕಲಾವಿದರು ಅಂದ್ರೆ ಯಾರ್ಯಾರು ಬರ್ತಾರೆ 6, 5, 2, 1 ಇಷ್ಟು ಜನ ಏನಪ್ಪಾ ಅಂದ್ರೆ ಕಲಾವಿದರ ಗುಂಪಲ್ಲಿ ಬರ್ತಾರೆ. ನೆನ್ಪಿಟ್ಕೊಳ್ಳಿ, ಇದು ವೃತ್ತವು ಆಟಗಾರರನ್ನ ಪ್ರತಿನಿಧಿಸುತ್ತದೆ ಅಂದ್ರೆ ಆಟಗಾರರ ಅಲ್ಲದೆ ಇರುವವರು ಅಂತ ಯಾರು ಅಂತ ಕೇಳಿದ್ರೆ ಈ ಸರ್ಕಲ್ ಅನ್ನ ಹೊರತುಪಡಿಸಿ ಉಳಿದವ್ರು ಏನೇನ್ ನಂಬರ್ಗಳು ಬರುತ್ತೆ ಅವೆಲ್ಲವೂ ಕೂಡ ಆಟಗಾರರು ಆಗಿರಲ್ಲ. ಯಾರ್ಯಾರು 3, 2, 1 ಇವೆಲ್ಲ ಏನಪ್ಪಾ ಅಂದ್ರೆ ಆಟಗಾರರು ಆಗದೇ ಇರುವವರು. ಇನ್ನು ಟ್ರಯಾಂಗಲ್ ಇದು ತ್ರಿಭುಜ ವೈದ್ಯರನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ವೈದ್ಯರು ಅಲ್ಲದೆ ಇರೋರು ಯಾರು ಅಂತ ಕ್ವಶನ್ ರೈಸ್ ಮಾಡಿದ್ರೆ ಈ ಟ್ರಯಾಂಗಲ್ ನ ಹೊರತುಪಡಿಸಿ ಉಳಿದವ್ರು ಏನೇನ್ ಬರ್ತಾರೆ ಅವರೆಲ್ಲರೂ ವೈದ್ಯರಾಗಿರಲ್ಲ. ಯಾರ್ಯಾರು 8, 7, 6 ಇವರೆಲ್ಲ ವೈದ್ಯರಲ್ಲ. ನೆಕ್ಸ್ಟ್ ಕಲಾವಿದರ ಅಲ್ಲದೆ ಇರೋರು ಯಾರು ಅಂತ ಕೇಳಿದ್ರೆ ಅಂತ ತಿಳ್ಕೊಳ್ಳಿ. ಕಲಾವಿದರ ಅಲ್ಲದೆ ಇರೋರು ಯಾರು ಅಂತ ಹೇಳಿದಾಗ ಇದು ಆಯತಾಕಾರ ಕಲಾವಿದರನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಹಾಗಾದ್ರೆ 1, 6, 5, 2 ಕಲಾವಿದರ ಆದ್ಮೇಲೆ ಕಲಾವಿದರ ಅಲ್ಲದೆ ಇರೋರು ಯಾರು ಅಂತ ಕ್ವಶನ್ ಕೇಳ್ತಾ ಇದಾರೆ ಅಂದಾಗ ನಾವು ಮೇಲ್ಗಡೆ ಇರುವಂತ ಸಂಖ್ಯೆ 7, 4, 8, 3 ಅನ್ನು ಹೇಳ್ಬೇಕಾಗತ್ತೆ. ಓಕೆ, ಹಾಗಾದ್ರೆ ಇದ್ರ ಬೇಸ್ ಮೇಲೆ ಅವನ ಏನ್ ಕ್ವಶನ್ ಕೇಳಿದ ನೋಡೋಣ ಈಗ. ಹಾಗಾದರೆ ಯಾವ ಸಂಖ್ಯೆಯು ಆಟಗಾರರು ಅಲ್ಲದ ಅಂದ್ರೆ ಆಟಗಾರರು ಆಗಿರಬಾರ್ದು ವೈದ್ಯರು ಅಲ್ಲದ ಕಲಾವಿದರನ್ನ ಪ್ರತಿನಿಧಿಸ್ತಾ ಇದೆ ಅಂತ ಕೇಳ್ತಾನೆ. ಓಕೆ, ಆಟಗಾರರು ಅಲ್ಲದ ಅಂದ್ರೆ ಫಸ್ಟ್ ಆಟಗಾರ ಯಾರು ಹೇಳಿ ನಂಗೆ. ಫಸ್ಟ್ ಈ ಸರ್ಕಲ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇರೋರು ಎಲ್ಲರೂ ಆಟಗಾರರು. ಇವ್ರು ಅವನೇ ಹೇಳಿದ ನೋಡಿ, ವೃತ್ತವ ಆಟಗಾರನು ಅಂದ್ರೆ ಇವರೆಲ್ಲರೂ ಆಟಗಾರರು. ಬಟ್ ನನಗೆ ಆಟಗಾರರು ಆಗಿರ್ಬಾರ್ದು ಅಂದ್ರೆ ಯಾರು ಬರ್ತಾರೆ ಆಟಗಾರ ಆಗದೆ ಇರೋ ಅಂದ್ರೆ 1, 2, 3 ಇವಷ್ಟೇ ಸಂಖ್ಯೆ ಉಳ್ಕೊಳ್ತು. ಫಸ್ಟ್ ಅಲ್ಲಿ ಇಷ್ಟು ಜನ ಎಲಿಮಿನೇಟ್ ಆಗ್ತಾರೆ ಇವ್ರು. ಯಾಕಂದ್ರೆ ಇವರೆಲ್ಲ ಆಟಗಾರರ ಸಂಖ್ಯೆನ ರೆಪ್ರೆಸೆಂಟ್ ಮಾಡ್ತಾ ಇದ್ರೆ ನನಗೆ ಆಟಗಾರರು ಆಗಿರ್ಬಾರ್ದು ಅಂತ ಹೇಳಿದಕ್ಕೆ 1, 2, 3 ಮಾತ್ರ ಹೊರಗಡೆ ತಕೊಳ್ತೀನಿ. ಆದ್ರೆ ಇಷ್ಟೊಳಗಡೆ ಮತ್ತೆ ಆಟಗಾರರಾಗಿರ್ಬಾರ್ದು ವೈದ್ಯರು ಆಗಿರ್ಬಾರ್ದು. ಇಲ್ಲಿ ಅಬ್ಸರ್ವ್ ಮಾಡಿ, ವೈದ್ಯರಂತ ಯಾರಿಗೆ ಕರಿತೀರಿ ಇಲ್ಲಿ ಹೇಳಿದಾರೆ ನೋಡಿ. ವೈದ್ಯರು ಅಂದ್ರೆ ಯಾವ್ದು ತ್ರಿಭುಜವು ವೈದ್ಯರನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಹಾಗಾದ್ರೆ ನೀವ್ ಹೇಳಿ, ಈಗ ಆಲ್ರೆಡಿ ಇವರೆಲ್ಲ ಎಲಿಮಿನೇಟ್ ಆಗಿದ್ದಾರೆ ಇವರೆಲ್ಲ. ಹಾಗಾದ್ರೆ ನಿಮ್ ಕಡೆ ಉಳಿದಿರೋರು 1, 2, 3 ಇವರಷ್ಟೇ. ಇದ್ರೊಳಗ ವೈದ್ಯರು ಯಾರು ಅಂತ ಕೇಳಿದ್ರೆ ಯಾರು ಟ್ರಯಾಂಗಲ್ ಕವರ್ ಆಗ್ತಾರೋ ಅವರೆಲ್ಲರೂ ವೈದ್ಯರು ಅಂತ ಹೇಳಿದ್ವಿ. ಹಾಗಾದ್ರೆ 4, 5 ಅಂತ ಆಲ್ರೆಡಿ ಎಲಿಮಿನೇಟ್ ಆಗಿದ್ದಾರೆ, ಅವರು ಆಟಗಾರ ಆಗಿಲ್ಲ, ಹಂಗಾಗಿ ಎಲಿಮಿನೇಟ್ ಆಗಿದ್ದಾರೆ. ಹಾಗಾದ್ರೆ ಈ 3, 2, 1ರಲ್ಲಿ ವೈದ್ಯರು ಯಾರು 2 ಮತ್ತೆ 3. ಹಾಗಾದ್ರೆ ನನಗೆ ವೈದ್ಯರು ಬೇಡ, ವೈದ್ಯರು ಆಗಿರ್ಬಾರ್ದು ಅಂತ ಹೇಳ್ತಾನೆ. ವೈದ್ಯರು ಅಲ್ಲದೆ ಇರೋರು ಅಂದ್ರೆ ಯಾರು ಉಳಿದ್ರಿ ಈಗ 1 ಮಾತ್ರ ಉಳಿತು. ಕೊನೆಗೆ ಏನಾಗಿರ್ಬೇಕು ಅವ್ರು ಲಾಸ್ಟ್ಗೆ ಕಲಾವಿದರು ಆಗಿರ್ಬೇಕು. ಹಾಗಾದ್ರೆ ಈ 1 ಅನ್ನೋದು ಆಟಗಾರನೂ ಆಗಿಲ್ಲ ವೈದ್ಯರು ಆಗಿಲ್ಲ ಬಟ್ ಕಲಾವಿದರು ಆಗಿದ್ದಾರೆ. ಹಾಗಾದ್ರೆ ಆನ್ಸರ್ ಯಾವ್ದಪ್ಪ ಅಂದ್ರೆ 1 ಅನ್ನೋದು ಕರೆಕ್ಟ್ ಆಗಿರೋ ಉತ್ತರ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಆಟಗಾರರು ಅಲ್ಲದಂದ್ರೆ ಈ ಸರ್ಕಲ್ ಅನ್ನ ಹೊರತುಪಡಿಸಿದ್ರೆ ಉಳಿದವರೆಲ್ಲರೂ ಆಟಗಾರರು ಆಗಿಲ್ಲ. 1, 2, 3 ಇವರೆಲ್ಲ ಆಟಗಾರರು ಅಲ್ಲ, ಉಳಿದವರೆಲ್ಲರೂ ಆಟಗಾರರು. ಬಟ್ ನನಗೆ ಬೇಕಾಗಿದ್ದ ಆಟಗಾರರು ಅಲ್ಲದೆ ಇರೋರು ಅಂದ್ರೆ 1, 2, 3. ಅವ್ರು ವೈದ್ಯರು ಆಗಿರ್ಬಾರ್ದು ಅಂತ ಹೇಳಿದ್ರು. ವೈದ್ಯರು ಆಗಿರ್ಬಾರ್ದು ಅಂತ ಹೇಳಿದ್ರೆ 1, 2, 3ರಲ್ಲಿ 2, 3 ವೈದ್ಯರು ಆಗ್ಬಿಟ್ಟಾರ ಈಗ. ಹಾಗಾಗಿ ವೈದ್ಯರು ಅಲ್ಲದೆ ಇರೋರು ಯಾರಪ್ಪ ಅಂದ್ರೆ ಇನ್ನೊಬ್ಬ 1 ಮಾತ್ರ ಉಳ್ಕೊಂಡ್ರು. ಮತ್ತೆ ವೈದ್ಯರು ಆಗಿರ್ಬಾರ್ದು, ಅದ್ರ ಜೊತೆಗೆ ಕಲಾವಿದರು ಆಗಿರ್ಬೇಕು ಅವರು ಅಂತ ಹೇಳ್ತಾ ಇದಾರೆ. ಅವ್ರ ಕಲಾವಿದರು ಆಗಿರ್ಬೇಕಂದ್ರೆ ಆ ವ್ಯಕ್ತಿ 1 ಒಂದೇ ಉಳಿಯುತ್ತೆ. ಓಕೆ, ಆನ್ಸರ್ ಯಾವ್ದಪ್ಪ ಅಂದ್ರೆ 1. ನೆಕ್ಸ್ಟ್ ಎಸ್, ಇದು ಒಂದು ನಿಮಗೆ ಯಾವ್ದ್ರಲ್ಲಿ ಅಂದ್ರೆ ರ್ಯಾಂಕಿಂಗ್ ಟೆಸ್ಟ್ ಅಂತ ಒಂದು ಬರುವಂತ ಚಾಪ್ಟರ್ ಇದು. ಈ ರ್ಯಾಂಕಿಂಗ್ ಟೆಸ್ಟ್ ಅಲ್ಲಿ ಒಂದು ಕ್ವಶನ್ ಫ್ರೇಮ್ ಮಾಡಿರುವಂತದ್ದು. ಕೆಳಗಿನ ಪ್ರಶ್ನೆಯನ್ನು ಉತ್ತರಿಸಲು ಕೆಳಗೆ ನೀಡಿರುವ ಮಾಹಿತಿಯನ್ನು ಪರಿಗಣಿಸಿ
ಫಸ್ಟ್ ಹೇಳಿಕೆ ಏನು ಹೇಳಿದನಪ್ಪ ಅಂದ್ರೆ ABCDEF ಮತ್ತು G ಎಂಬ 7 ವಿದ್ಯಾರ್ಥಿಗಳು ಒಂದು ಸರಣಿ ಪರೀಕ್ಷೆನ ತಗೊಂಡಿದ್ದಾರೆ. 7 ಮೆಂಬರ್ಸ್ ಇದ್ದಾರೆ, ಅವರು ಒಂದು ಸರಣಿ ಪರೀಕ್ಷೆನ ತಗೊಂಡಿದ್ದಾರಂತೆ. ಫಸ್ಟ್ ಪಾಯಿಂಟ್ ಓಕೆ, 7 ಜನ ಇದ್ದಾರೆ. ಯಾವುದೇ ಇಬ್ಬರು ವಿದ್ಯಾರ್ಥಿಗಳು ಒಂದೇ ರೀತಿಯ ಅಂಕಗಳನ್ನ ಪಡೆದಿಲ್ಲ ಅಂತ ಹೇಳ್ತಾನೆ. ಯಾವುದೇ ಇಬ್ಬರು ಕ್ಯಾಂಡಿಡೇಟ್ ಸೇಮ್ ಮಾರ್ಕ್ಸ್ ಅನ್ನು ತಗೊಳ್ಬಾರ್ದು. ಓಕೆ ಫೈನ್, ಅದನ್ನು ಓಕೆ. ನೆಕ್ಸ್ಟ್, ಜಿಯು ಯಾವಾಗಲೂ ಎಗಿಂತ ಹೆಚ್ಚು ಅಂಕ ಗಳಿಸುತ್ತಾನೆ. ಓಕೆ, ಇದೊಂದು ಹಿಂಟ್. ಇದು ಜಿ ಅನ್ನೋ ವ್ಯಕ್ತಿ ಯಾವಾಗಲೂ ಏನಾಗಿರ್ಬೇಕಂದ್ರೆ ಎಗಿಂತನೂ ಜಾಸ್ತಿ ಅಂಕಗಳು ಇರ್ಬೇಕು. ಓಕೆ, ಜಿ ಅನ್ನೋನು ಎಗಿಂತ ಯಾವಾಗಲೂ ಹೈಯೆಸ್ಟ್ ಮಾರ್ಕ್ಸ್ ಇರ್ಬೇಕು. ಓಕೆ ಫೈನ್, ಜಿ ಯಾವಾಗಲೂ ಎಗಿಂತ ಹೆಚ್ಚು ಅಂಕ ಗಳಿಸುತ್ತಾನೆ. ಎಯು ಯಾವಾಗಲೂ ಬಿಗಿಂತ ಹೆಚ್ಚು ಅಂಕಗಳನ್ನ ಗಳಿಸುತ್ತಾನೆ. ಓಕೆ, ಎಯು ಯಾವಾಗಲೂ ಬಿಗಿಂತ ಹೆಚ್ಚು ಅಂಕಗಳನ್ನ ಗಳಿಸುತ್ತಾನೆ. ಹಾಗಾದ್ರೆ ಎ ಅನ್ನೋ ವ್ಯಕ್ತಿ ಯಾರಿಗಿಂತ ಹೆಚ್ಚಿಗೆ ಇರಬೇಕು? ಬಿಗಿಂತ ಆಲ್ವೇಸ್ ಹೆಚ್ಚಿಗೆ ಮಾರ್ಕ್ಸ್ ಗಳನ್ನ ತಗೊಳ್ತಾನೆ. ಓಕೆ, ಎಯು ಯಾವಾಗಲೂ ಬಿಗಿಂತ ಹೆಚ್ಚು ಅಂಕ ಗಳಿಸುತ್ತಾನೆ. ನೆಕ್ಸ್ಟ್ ಪಾಯಿಂಟ್, ಪ್ರತಿ ಬಾರಿಯೂ ಸಿ ಅತ್ಯಂತ ಹೆಚ್ಚು ಅಂಕ ಗಳಿಸುತ್ತಾನೆ ಮತ್ತು ಇಯು ಅತ್ಯಂತ ಕಡಿಮೆ ಅಂಕ ಗಳಿಸುತ್ತಾನೆ. ಓಕೆ, ಇಲ್ಲಿ ಏನಾಗುತ್ತೆ ಅಂದ್ರೆ ಪ್ರತಿ ಬಾರಿ ಏನಾಗಿದೆ ಅಂತೆ, ಸಿಯು ಅತಿ ಹೆಚ್ಚು ಅಂಕ ಅಂದ್ರೆ ಟಾಪ್ ಅಲ್ಲಿ ಇರ್ತಾರಂತೆ. ಅದೇ ಟೈಮಲ್ಲಿ ಇಯು ಅತ್ಯಂತ ಕಡಿಮೆ ಅಂಕ, ಲಾಸ್ಟ್ ಅಲ್ಲಿ ಈ ಕಡಿಮೆ ಅಂಕಗಳನ್ನು ತಗೊಳ್ತಾರಂತೆ. ಓಕೆ, ಅಥವಾ ಇದು ವೆರಿ ಇಂಪಾರ್ಟೆಂಟ್, ಹಿಂಗೂ ಆಗ್ಬೋದಂತೆ. ಅಥವಾ ಏನಾಗುತ್ತಂತೆ ಪರ್ಯಾಯವಾಗಿ ಅಂದ್ರೆ ಆಲ್ಟರ್ನೇಟಿವ್ ಬೇರೆ, ಹಿಂಗೂ ಆಗ್ಬೋದು. ಅಥವಾ ಡಿಯು ಅತ್ಯಂತ ಹೆಚ್ಚು ಅಂಕ ಗಳಿಸುತ್ತಾನೆ, ಅಥವಾ ಡಿನು ಕೂಡ ಏನ್ ಮಾಡ್ಬೋದಂತೆ ಅತ್ಯಂತ ಹೆಚ್ಚು ಅಂಕಗಳನ್ನು ಗಳಿಸಬಹುದಂತೆ. ಮತ್ತು ಎಫ್ ಅಥವಾ ಬಿಯು ಅತ್ಯಂತ ಕಡಿಮೆ. ಹಾಗಾದ್ರೆ ಯಾವಾಗ ಸಿ ಟಾಪ್ ಅಲ್ಲಿ ಇರ್ತಾನೋ ಈ ಕಡಿಮೆ ಅಂಕಗಳನ್ನು ಗಳಿಸ್ತಾನೆ. ಅದೇ ಡಿ ಟಾಪ್ ಅಲ್ಲಿ ಇದ್ದ ಅಂದ್ರೆ ಎಫ್ ಬರ್ಬೋದು ಅಥವಾ ಬಿನು ಕೂಡ ಏನಾಗ್ಬೋದಂತೆ ಕಡಿಮೆ ಅಂಕಗಳನ್ನು ಗಳಿಸಬಹುದಂತೆ. ಓಕೆ, ಇದು ಮಾಹಿತಿ ಇದೆ ಆಕ್ಚುಲಿ. ಹಾಗಾದ್ರೆ ಮತ್ತೆ ಲಾಸ್ಟ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಹಿಂಟ್ ಕೊಟ್ಟಿದ್ದಾನೆ. ಏನಂತ, ಒಂದು ವೇಳೆ ಜಿಯು 5ನೇ, ಅದು ಬ್ಯಾಂಕ್ ಅಲ್ಲ ರ್ಯಾಂಕ್ ಆಗ, ಒಂದು ವೇಳೆ ಜಿಯು 5ನೇ ರ್ಯಾಂಕ್ ಪಡೆದರೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳ್ತಾನೆ. ಹಾಗಾದ್ರೆ ಒಂದು ಹಿಂಟ್ ಕೊಟ್ಟಿದ್ದಾನೆ, ಜಿ ಅನ್ನೋನು ಏನಂತೆ 5ನೇ ರ್ಯಾಂಕ್ ಪಡಿಬೇಕಲ್ಲ. ಜಿ ಅನ್ನೋನು 5ನೇ ರ್ಯಾಂಕ್ ಪಡಿತಾ ಇದಂತೆ. ಹಾಗಾದ್ರೆ ಜಿ 5ನೇ ರ್ಯಾಂಕ್ ಅಂದ್ರೆ ಎ ಅನ್ನೋನು 6 ಆಗಿರ್ಲೇಬೇಕಾ? ಬಿ ಅನ್ನೋನು ಯೂಶುವಲಿ 7ನೇ ಒಂದು ರ್ಯಾಂಕ್ ಅಲ್ಲಿ ಇರ್ಬೇಕಾ? ಯಾಕೆಂದ್ರೆ ಜಿ ಎಗಿಂತ ಹೆಚ್ಚು, ಎ ಬಿಗಿಂತ ಹೆಚ್ಚು ಅಂತ ಹೇಳ್ತಾರೆ. ಅಂದ್ರೆ ಜಿ 5ನೇ ರ್ಯಾಂಕ್ ಆದ್ರೆ ಎ 6ನೇ ರ್ಯಾಂಕ್, ಬಿ 7ನೇ ರ್ಯಾಂಕ್ ಆಬ್ವಿಯಸ್ಲಿ. ಹಾಗಾದ್ರೆ 7ನೇ ರ್ಯಾಂಕ್ ಅಂದ್ರೆ ಅರ್ಥ ಏನು? ಲೀಸ್ಟ್ ಅಲ್ಲಿ ಬಿ ಇರ್ತಾನೆ ಅಂದಂಗ ಆಯ್ತು. ಹಾಗಾದ್ರೆ ಲೀಸ್ಟ್ ಅಲ್ಲಿ ಬಿ ಇರ್ತಾನೆ ಅಂದಾಗ ನಿಮಗೆ 2 ಪಾಸಿಬಿಲಿಟಿ ಇದೆ. ಸಿ ಟಾಪ್ ಅಲ್ಲಿ ಇದ್ದ ಅಂದ್ರೆ ಈ ಸ್ಮಾಲೆಸ್ಟ್ ಇರ್ತಾನೆ, ಅಂದ್ರೆ ಕಡಿಮೆ ಅಂಕಗಳನ್ನು ಗಳಿಸಿರ್ತಾನೆ, ಲೋಯೆಸ್ಟ್. ಅದೇ ಡಿ ಟಾಪ್ ಅಲ್ಲಿ ಇತ್ತ ಅಂದ್ರೆ ಎಫ್ ಬರ್ಬೋದು, ಬಿ ಬರ್ಬೋದು. ಹಾಗಾದ್ರೆ ನೀವ್ ಹೇಳಿ, ಈ ಬಿ ಈಗ ಲೋಯೆಸ್ಟ್ ಬಂದಾಯ್ತು. ಹಾಗಾದ್ರೆ ಬಿ ಲೋಯೆಸ್ಟ್ ಅಲ್ಲಿ ಇದಾನ ಅಂದ್ರೆ ಆಬ್ವಿಯಸ್ಲಿ ಯಾರು ಹೈಯೆಸ್ಟ್ ಅಲ್ಲಿ ಇರ್ತಾರೆ ಅಂದ್ರೆ ಡಿ ನೇ ಟಾಪ್ ಅಲ್ಲಿ ಇರ್ತಾರೆ. ಓಕೆ, ಇದರಿಂದ ಕನ್ಕ್ಲೂಷನ್ ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಅಲ್ಲಿ ಜಿಯು 5ನೇ ರ್ಯಾಂಕ್ ಅಂತ ಹೇಳಿದ್ರು ಅವರು. ಹಾಗಾದ್ರೆ ಜಿಯು 5ನೇ ರ್ಯಾಂಕ್ ಆಗ್ಬೇಕಾದ್ರೆ ಇವನು ಜಿ ಅನ್ನೋನು ಎಗಿಂತ ಜಾಸ್ತಿ ಅಂದ್ರೆ ಹಾಗಾದ್ರೆ ಎ ಅನ್ನೋನು 6ನೇ ರ್ಯಾಂಕ್ ಪಡೆದಿರ್ತಾನೆ. ಹಾಗಾದ್ರೆ ಎ ಅನ್ನೋನು ಬಿಗಿಂತ ಜಾಸ್ತಿ ಅಂದಾಗ ಬಿ 7ನೇ ರ್ಯಾಂಕ್ ತಗೊಳ್ಳಿಕ್ ಸಾಧ್ಯ. ಹಾಗಾದ್ರೆ ಈ ಜಿ 5 ಇವನ್ 6 ಇವನ್ 7 ಅಂದ್ರೆ ಲೋಯೆಸ್ಟ್ ಅಲ್ಲಿ 7 ರ್ಯಾಂಕ್ 7 ಜನ ಇರೋದಂದ್ರೆ 7ನೇ ರ್ಯಾಂಕ್ ಅಲ್ಲಿ ಬಿ ಇದಾನಂದ್ರೆ ಈ ಕೇಸ್ ಅಂತೂ ಬರಂಗಿಲ್ಲ. ಯಾಕಂದ್ರೆ ಸಿ ಟಾಪ್ ಅಲ್ಲಿ ಇದ್ದಾಗ ಈ ಲೋಯೆಸ್ಟ್ ಇರ್ಬೇಕಂತ ಹೇಳಿದ್ವಿ, ಇದು ಬರಂಗಿಲ್ಲ. ಇನ್ನ ಎಫ್ ಆರ್ ಬಿ ಲೋಯೆಸ್ಟ್ ಇದ್ದಾಗ ಡಿ ಟಾಪ್ ಅಲ್ಲಿ ಇರ್ತಾರೆ ಅಂದ್ರೆ ಹಾಗಾದ್ರೆ ಬಿ ಲೋಯೆಸ್ಟ್ ಆಗೇನ ಅಂದ್ರೆ ಡಿ ಟಾಪ್ ಅಲ್ಲಿ ಇರ್ತಾರೆ. ಹಾಗಾದ್ರೆ ಇದ್ರ ಬೇಸ್ ಮೇಲೆ ಈಗ ಹೇಳಿಕೆಯನ್ನು ಓದ್ಬೋದು ನಾವು. ಫಸ್ಟ್ ಒನ್ ಏನ್ ಹೇಳಿದಾನೆ, ಡಿಯು ಅತ್ಯಂತ ಹೆಚ್ಚು ಅಂಕಗಳನ್ನ ಗಳಿಸಿರುತ್ತಾನೆ. ಓಕೆ, ಡಿಯು ಅತ್ಯಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರುತ್ತಾನೆ ಆಗ್ಬೋದಾ? ಡಿಯು ಅತ್ಯಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದ್ದಾನೆ, ಕರೆಕ್ಟ್ ಐತಿ. ಒಂದೇ ಹೇಳಿಕೆ ಸರಿ ಆಗುತ್ತೆ. ಎರಡನೇದು ಸಿಯು 2ನೇ ಇದು ರ್ಯಾಂಕ್ ಆಗ್ಬೇಕು. ಇದು ಸಿಯು 2ನೇ ರ್ಯಾಂಕ್ ಪಡೆದಿದ್ದಾನೆ. ಸಿಯು 2ನೇ ರ್ಯಾಂಕ್ ಪಡೆದಿದ್ದಾನೆ ಅಂತ ಹೇಳಿಕ್ ಆಗಂಗಿಲ್ಲ, ಇಲ್ಲಿ ಡಾಟಾ ಇನ್ಸಫಿಶಿಯಂಟ್ ಇದೆ, ಇದು ಇನ್ನು ಮಾಹಿತಿ ಅಸಮರ್ಪಕ ಇದೆ. ಸೊ ಅದನ್ನ ಕನ್ಕ್ಲೂಷನ್ ತಗೊಳ್ಳಿಕ್ ಆಗಂಗಿಲ್ಲ. ಇಯು 3ನೇ ರ್ಯಾಂಕ್ ಪಡೆದಿದ್ದಾನೆ, ಇದು ರ್ಯಾಂಕ್ ಆಗ್ಬೇಕು. ಇಯು 3ನೇ ರ್ಯಾಂಕ್ ಪಡೆದಿದ್ದಾನೆ, ಈ 3ನೇ ರ್ಯಾಂಕ್ ಪಡೆದ ನಂತರ ಇಲ್ಲಿ ಇದು ಕೂಡ ಮಾಹಿತಿ ಅಸಮರ್ಪಕ ಇದೆ, ಇದು ಕೂಡ ಆಗಂಗಿಲ್ಲ. ಲಾಸ್ಟ್ ಬಿಯು 4ನೇ ರ್ಯಾಂಕ್ ಪಡೆದಿದ್ದಾನೆ. ಬಿಯು 4ನೇ ರ್ಯಾಂಕ್, ಬಿಯು 4ನೇ ರ್ಯಾಂಕ್ ಅಲ್ಲ, ಇಲ್ಲಿ 7ನೇ ರ್ಯಾಂಕ್ ಬರ್ತಾ ಇದೆ. ಹಾಗಾದ್ರೆ ಇದು ಕೂಡ ತಪ್ಪಾಗುವಂಥದ್ದು. ಹಾಗಾದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಡಿಯು
ಅತ್ಯಂತ ಹೆಚ್ಚು ಅಂಕ ಗಳಿಸಿದ್ದಾನೆ ಅಂತ ನಾವು ಹೇಳ್ಬೋದು, ಕನ್ಕ್ಲೂಷನ್ ತಗೊಳ್ಬೋದು. ವೆರಿ ಇಂಪಾರ್ಟೆಂಟ್. ಇದು ಲಾಸ್ಟ್ ಪಾಯಿಂಟ್ ಅಲ್ಲಿ ಜಿಯು 5ನೇ ರ್ಯಾಂಕ್ ಪಡೆದ್ರ ಅಂತ ಹೇಳಿದ್ರೆ ಇದ್ರ ಮೇಲೆ ನಾನು ನಿರ್ಧಾರ ತಗೊಂಡೆ, ಜಿ 5 ಆದ್ರೆ ಎ 6 ಬಿ 7 ಅಂತ. ವೆನ್ ಎವರ್ ಬಿ ಇಸ್ ಲೋಯೆಸ್ಟ್, ಸೊ ಎಟ್ ದ ಟೈಮ್ ಏನಾಗಿರುತ್ತೆ ಅಂದ್ರೆ ಡಿ ಹೈಯೆಸ್ಟ್ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇದ್ರ ಮೇಲೆ ಈ ಒಂದು ಕೊಟ್ಟಂತ ಮಾಹಿತಿ ಮೇಲೆ ಆಕ್ಚುಲಿ ಡಾಟಾ ಇನ್ಸಫಿಶಿಯಂಟ್ ಇದೆ ಮಧ್ಯದಲ್ಲಿ ಆದ್ರೆ, ಬಟ್ ಈ ಬೇಸ್ ಮೇಲೆ ನಾವೇನ್ ಹೇಳ್ಬೋದಪ್ಪ ಅಂದ್ರೆ ಡಿ ಅತ್ಯಂತ ಹೆಚ್ಚು ಅಂಕಗಳನ್ನು ಗಳಿಸಿರುತ್ತಾನೆ. ಇದನ್ನ ನಾವು ಕನ್ಕ್ಲೂಷನ್ ತಗೊಳ್ಬಹುದು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಎಸ್, ಒಬ್ಬ ಪೊಲೀಸನು 20 ಕಿಲೋಮೀಟರ್ ಪೂರ್ವಕ್ಕೆ ಹೋಗುತ್ತಾನೆ ಮತ್ತು ದಕ್ಷಿಣಕ್ಕೆ ತಿರುಗಿ 30 ಕಿಲೋಮೀಟರ್ ಸಾಗುತ್ತಾನೆ. ತದನಂತರ ಪುನಃ ತನ್ನ ಎಡಕ್ಕೆ ತಿರುಗಿ 10 ಕಿಲೋಮೀಟರ್ ಸಾಗುತ್ತಾನೆ. ಅವನು ಪ್ರಾರಂಭದ ಬಿಂದುವಿನಿಂದ ಎಷ್ಟು ದೂರದಲ್ಲಿ ಇದ್ದಾನೆ? ಓಕೆ, ಇದು ದೂರ ಯಾವುದು ದಿಕ್ಕುಗಳು ಅಂತ ಒಂದು ಚಾಪ್ಟರ್ ಬರುವಂತದ್ದು. ಆ ದಿಕ್ಕುಗಳ ಕಾನ್ಸೆಪ್ಟ್ ಮೇಲೆ ಅಥವಾ ಡೈರೆಕ್ಷನ್ ಸೆನ್ಸ್ ಟೆಸ್ಟ್ ಅಂತ ಕರಿತೀವಿ, ದಿಕ್ಕುಗಳ ಮೇಲೆ ಕೇಳಿರುವಂತದ್ದು. ಫಸ್ಟ್ ಆ ದಿಕ್ಕುಗಳು ನಮಗೆ ದಿಕ್ಕುಗಳ ಬಗ್ಗೆ ನೋಡಿದಾಗ ಒಂದು ಚಾರ್ಟ್ ಅನ್ನು ಹಾಕೊಂಡಾಗ ಮೇಲ್ಗಡೆದು ನಾರ್ತ್ ಡೈರೆಕ್ಷನ್ ಅಥವಾ ಪೂರ್ವ ಅಂತ ಉತ್ತರ ಅಂತ ಕರಿತೀವಿ. ಮೇಲ್ಗಡೆ ದಿಕ್ಕು ಉತ್ತರ, ಕೆಳಭಾಗದ ದಿಕ್ಕು ದಕ್ಷಿಣ ಅಂತ ಕರಿತೀವಿ. ನಿಮ್ಮ ಬಲಭಾಗದ ದಿಕ್ಕು ಪೂರ್ವ, ಈಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಎಡಭಾಗದ ದಿಕ್ಕು ಪಶ್ಚಿಮ ಅಂತ ಕರಿತೀವಿ ಅಥವಾ ವೆಸ್ಟ್ ಅಂತ ಕರಿತೀವಿ. ಓಕೆ, ಈಗ ಹೇಳಿ, ಒಬ್ಬ ವ್ಯಕ್ತಿ ಫಸ್ಟ್ ಏನ್ ಮಾಡಿದಂತೆ, ಒಬ್ಬ ಪೊಲೀಸನು 20 ಕಿಲೋಮೀಟರ್ ಪೂರ್ವಕ್ಕೆ, ಇದು ಆರಿಜಿನ್ ಬಿಂದು ಅಂತ ಅನ್ಕೊಂಡ್ವಿ ಅಂದ್ರೆ, ಅದ್ರ ಒಬ್ಬ ವ್ಯಕ್ತಿ ಪೂರ್ವಕ್ಕೆ ಹೋಗ್ತಾನಂದ್ರೆ ಅವನ ಬಲಕ್ಕೆ ಹೋದ ಅಂತ ಅರ್ಥ. ಹಾಗಾದ್ರೆ ಇದನ್ನ ಆರಂಭ ಬಿಂದು ಅಂತ ಕರ್ಕೊಳ್ಳಿ, ಇದನ್ನ ಎ ಅಂತ ಕರ್ಕೊಳ್ಳಿ. ತನ್ನ ಪೂರ್ವಕ್ಕೆ 20 ಹೋದ ಅಂತ ಹೇಳ್ತಾರೆ. ಅಪ್ರಾಕ್ಸಿಮೇಟ್ ಇಷ್ಟು ತಗೊಳ್ಳಿ, 20 ಕಿಲೋಮೀಟರ್ ಹೋಗಿ ಇಲ್ಲಿ ನಿಂತಿದ್ದಾನೆ. ಓಕೆ, ಪೂರ್ವಕ್ಕೆ 20 ಹೋದ. ನೆಕ್ಸ್ಟ್ ದಕ್ಷಿಣಕ್ಕೆ ತಿರುಗಿ, ಇಲ್ಲಿಂದ ದಕ್ಷಿಣ ಅಂದ್ರೆ ಇದರರ್ಥ ದಕ್ಷಿಣ ಅಂದ್ರೆ ಕೆಳಭಾಗಕ್ಕೆ. ಓಕೆ, ಪೂರ್ವಕ್ಕೆ ಹೋಗಿದ್ದಾನೆ ಬಟ್ ಅಲ್ಲಿಂದ ದಕ್ಷಿಣ ಅಂದ್ರೆ ಡೌನ್ವರ್ಡ್ಸ್. ದಕ್ಷಿಣಕ್ಕೆ ಎಷ್ಟು ಹೋಗಿದಾನಂತೆ? ದಕ್ಷಿಣಕ್ಕೆ 30, ದಕ್ಷಿಣಕ್ಕೆ 30 ಕಿಲೋಮೀಟರ್ ಹೋದಂತೆ. 30 ಕಿಲೋಮೀಟರ್ ಹೋಗಿ ಇಲ್ಲಿ ನಿಂತಿದ್ದಾನೆ. ತದನಂತರ ಪುನಃ ತನ್ನ ಎಡಕ್ಕೆ ತಿರುಗಿ, ಎಸ್, ನಾನು ಸೌತ್ ವರ್ಡ್ಸ್ ಅಲ್ಲಿ ಹೊರಟಾಗ ನನ್ನ ಎಡ ಅಂದ್ರೆ ಈ ಕಡೆ ಆಗುತ್ತೆ. ಹಾಗಾದ್ರೆ ಎಡಕ್ಕೆ ಟರ್ನ್ ತಗೊಂಡು ಹೋಗಿದ್ದೀನಿ ಅಂತ. ಹಾಗಾದ್ರೆ ತನ್ನ ಎಡಕ್ಕೆ ತಿರುಗಿ ಎಷ್ಟು ಹೋಗಿದಾನಂತೆ? 10 ಕಿಲೋಮೀಟರ್. ತನ್ನ ಎಡಕ್ಕೆ ತಿರುಗಿ 10 ಕಿಲೋಮೀಟರ್ ಹೋಗಿದ್ದಾನೆ. ಹಾಗಾದ್ರೆ ಇದು ತನ್ನ ಡೆಸ್ಟಿನೇಷನ್ ಪಾಯಿಂಟ್. ಇದನ್ನ ಅಂತಿಮ ಬಿಂದು ಸಿ ಅಂತ ಕರ್ಕೊಳ್ಳಿ, ಇದನ್ನ ಇನಿಷಿಯಲ್ ಪಾಯಿಂಟ್ ಎ ಅಂತ ಕರ್ಕೊಳ್ಳಿ. ಹಾಗಾದ್ರೆ ಇಲ್ಲಿಂದ ಪೂರ್ವಕ್ಕೆ 20, ಅಲ್ಲಿಂದ ದಕ್ಷಿಣಕ್ಕೆ 30, ಅಲ್ಲಿಂದ ತನ್ನ ಎಡಕ್ಕೆ 10 ಹೋಗಿ ಇಲ್ಲಿ ನಿಂತಿದ್ದಾನಂತೆ. ಹಾಗಾದ್ರೆ ಅವನು ಕೇಳ್ತಾ ಇದ್ದಾನೆ, ಹಾಗಾದ್ರೆ ಅವನು ಪ್ರಾರಂಭದ ಬಿಂದುವಿನಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಕೇಳ್ತಾರೆ. ಹಾಗಾದ್ರೆ ಇಲ್ಲಿ ಎಷ್ಟು ದೂರದಲ್ಲಿದ್ದಾಗ ನಾವು ಏನ್ ಮಾಡೋಣ ಅಂದ್ರೆ ಇಲ್ಲಿಂದ ಇಲ್ಲಿರುವಂತ ಅಂತರವನ್ನ ಫೈಂಡ್ ಔಟ್ ಮಾಡ್ಬೇಕು. ಹಾಗಾದ್ರೆ ನಾವು ಯಾವಾಗ್ಲೂ ಇದನ್ನ ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಶಾರ್ಟೆಸ್ಟ್ ಪಾತ್ ಅನ್ನ ತಗೊಳ್ತೀವಿ. ಶಾರ್ಟೆಸ್ಟ್ ಪಾತ್ ಅಂದ್ರೆ ಏನಪ್ಪಾ ಅಂದ್ರೆ, ನಾನು ಹಿಂಗ್ ಹೋಗೋ ಬದ್ಲಿ ಇಲ್ಲಿಂದ ಡಿಸ್ಟೆನ್ಸ್ ಅನ್ನ ಏನ್ ಮಾಡ್ತೀನಿ, ಇಲ್ಲಿಂದ ಇಲ್ಲಿಗೆ ಶಾರ್ಟೆಸ್ಟ್ ಪಾತ್ ಅನ್ನ ಕಂಡುಹಿಡಿತಾ ಇದೀನಿ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಶಾರ್ಟೆಸ್ಟ್ ಪಾತ್ ಅನ್ನ ಕಂಡುಹಿಡಿಬೇಕಾದ್ರೆ ಪೈಥಾಗೋರಸ್ನ ಪ್ರಮೇಯವನ್ನ ಅಪ್ಲೈ ಮಾಡುವಂಥದ್ದು. ಹಾಗಾದ್ರೆ ಪೈಥಾಗೋರಸ್ನ ಪ್ರಮೇಯ ಅಪ್ಲೈ ಮಾಡ್ಬೇಕಾದ್ರೆ ನಮಗೊಂದು ಲಂಬಕೋನ ತ್ರಿಭುಜ ಬೇಕೇ ಬೇಕು. ಹಾಗಾದ್ರೆ ಲಂಬಕೋನ ತ್ರಿಭುಜ ಅಂದಾಗ ನಾ ಇಲ್ಲಿ ಒಂದು ಕನ್ಸ್ಟ್ರಕ್ಷನ್ ಮಾಡ್ಕೊಳ್ತೀನಿ. ಇದನ್ನ ನಾನು ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕೀಗ. ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಲಂಬಕೋನ ತ್ರಿಭುಜ ರೆಡಿ ಮಾಡ್ಬೇಕಾದ್ರೆ ಇದನ್ನ ವಿಕರ್ಣ ಅಂತ ಕರಿತೀನಿ. ಬಟ್ ಈ ವಿಕರ್ಣಕ್ಕೆ ಸಂಬಂಧಪಟ್ಟಂಗೆ ಇನ್ನು ಟ್ರಯಾಂಗಲ್ ರೆಡಿ ಆಗಿಲ್ಲ. ಅದಕ್ಕೆ ನಾ ಏನ್ ಮಾಡ್ತೀನಿ, ಒಂದು ಸಣ್ಣ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ತೀನಿ. ಓಕೆ, ಈಗ ನಿಮಗೆ ಕಂಡು ಬರ್ತಾ ಇರುವಂತದ್ದು ಇದು ಒಂದು ಲಂಬಕೋನ ತ್ರಿಭುಜ. ಹಾಗಾದ್ರೆ ಇದನ್ನ ಬಿ ಅಂತ ಕರ್ಕೊಳ್ಳಿ. ಹಾಗಾದ್ರೆ ನಾ ಫೈಂಡ್ ಔಟ್ ಮಾಡ್ಬೇಕಾಗಿದ್ದು ಈ ಲಂಬಕೋನ ತ್ರಿಭುಜದಲ್ಲಿ 3 ಬಾಹುಗಳಲ್ಲಿ ಅತ್ಯಂತ ದೊಡ್ಡ ಬಾಹು ಯಾವ್ದಪ್ಪ ಅಂದ್ರೆ ಇದನ್ನ ವಿಕರ್ಣ ಅಂತ ಕರಿತೀವಿ, ಹೌದಾ? ಹಾಗಾದ್ರೆ ಈ ವಿಕರ್ಣ ಅಂತ ಕರೆದಾಗ ಇದ್ರ ಡಿಸ್ಟೆನ್ಸ್ ಅನ್ನ ನಾ ಫೈಂಡ್ ಔಟ್ ಮಾಡ್ತಾ ಇದ್ದೇನೆ ಅಂದ್ರೆ ಈ 2 ಬಾಹುವಿನ ಅಳತೆ ನನಗೆ ಗೊತ್ತಿರ್ಬೇಕು. ಹಾಗಾದ್ರೆ ಏನ್ ಹೇಳುತ್ತೆ ಪ್ರಮೇಯ, ಪೈಥಾಗೋರಸ್ನ ಪ್ರಮೇಯ ಅಂತ ಕೇಳಿದ್ರೆ AC² ಇಸ್ ಈಕ್ವಲ್ ಟು ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೇಲಿನ ಮೊತ್ತಕ್ಕೆ ಸಮವಾಗಿರುತ್ತೆ. ಹಾಗಾದ್ರೆ ಉಳಿದೆರಡು ಬಾಹುಗಳಂದ್ರೆ ಯಾವುವು? AC² ಇಸ್ ಈಕ್ವಲ್ ಟು AB² ಪ್ಲಸ್ BC², AB² ಪ್ಲಸ್ BC² ಅಂತ. ಹಾಗಾದ್ರೆ ಈಗ ಹೇಳಿ, ಎ ಇಂದ ಬಿ ಇರುವಂತ ಡಿಸ್ಟೆನ್ಸ್ ಎಷ್ಟು ಅಂತ ಕೇಳಿದ್ರೆ ಇಲ್ಲಿ ಆಕ್ಚುಲಿ ಡಿಸ್ಟೆನ್ಸ್ ಗೊತ್ತಿಲ್ಲ. ಇದಕ್ಕೆ ಪ್ಯಾರಲಲ್ ಆಗಿ ಆ ಕಡೆ 30 ಕಿಲೋಮೀಟರ್ ಅಂತ ಇದೆಯಲ್ಲ, ಇದೇ 30 ಇಲ್ಲಿ ಇರುತ್ತೆ. ಓಕೆ, 30² ಪ್ಲಸ್
ಬಿ ಸಿ ಸ್ಕ್ವೇರ್, ಬಿ ಇಂದ ಸಿ ಇರುವಂತ ಡಿಸ್ಟೆನ್ಸ್ ಬೇಕಾದ್ರೆ ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ 10 ಕಿಲೋಮೀಟರ್ ಅಂತ ಗೊತ್ತು, ಬಟ್ ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಗೊತ್ತಾಗಿಲ್ಲ. ಅದಕ್ಕೆ ಇದಕ್ಕೆ ಪ್ಯಾರಲಲ್ ಆಗಿ ಇಲ್ಲಿ ಮೇಲ್ಗಡೆ ಇರುವಂತ ಡಿಸ್ಟೆನ್ಸ್ 20 ಅನ್ನು ಇಲ್ಲಿ ಹಾಕೊಳ್ಬೇಕು. ಹಾಗಾದ್ರೆ ಇದು 20 ಡಿಸ್ಟೆನ್ಸ್ ಪ್ಲಸ್ ಇದು ಒಂದು 10 ಕಿಲೋಮೀಟರ್ ಅಂದಾಗ ಟೋಟಲ್ ಒಟ್ಟಾರೆ ಎಷ್ಟಾಯ್ತು ಅಂದ್ರೆ 30 ಆಗುತ್ತೆ. ಅದು ಕೂಡ 30 ಸ್ಕ್ವೇರ್. ಓಕೆ, ಅಲ್ಲಿಗೆ 30 ಸ್ಕ್ವೇರ್ ಅಂದ್ರೆ 900 ಆಗುತ್ತೆ, ಪ್ಲಸ್ ಇದು ಕೂಡ 900 ಆಗುತ್ತೆ. ಒಟ್ಟಾರೆ ಎರಡು ಕೂಡಿಸಿದಾಗ 1800 ಆಗುತ್ತೆ. ಇದು ಎ ಸಿ ಸ್ಕ್ವೇರ್ ಅಂತ. ಬಟ್ ನನಗೆ ಎ ಸಿ ಬೇಕಾಗಿರೋದ್ರಿಂದ ಡಿಸ್ಟೆನ್ಸ್ ಈ ಸ್ಕ್ವೇರ್ ಅನ್ನು ಆ ಕಡೆ ಕಳಿಸ್ಬಿಟ್ರೆ ಅದು ಸ್ಕ್ವೇರ್ ರೂಟ್ ಆಗುತ್ತೆ. ಓಕೆ, ಸ್ಕ್ವೇರ್ ರೂಟ್ ಆಗುತ್ತೆ. ಹಾಗಾದ್ರೆ 1800 ಬಂತು. ಹಾಗಾದ್ರೆ 1800 ಬಂದಾಗ ಇದು ಪರ್ಫೆಕ್ಟ್ ವರ್ಗಮೂಲ ಇಲ್ಲ, 1800ಕ್ಕೆ ಪರ್ಫೆಕ್ಟ್ ವರ್ಗಮೂಲ ಇಲ್ಲ. ಅದನ್ನ ಬೇಕಿದ್ರೆ ನೀವು ಹೆಂಗ್ ಬರಿಬೋದಪ್ಪ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ 1800 ಅನ್ನ ಇದನ್ನ ನೀವು ಈ ರೀತಿ ಬರಿಬಹುದು. ಏನಪ್ಪಾ ಅಂದ್ರೆ 900 ಇಂಟು 2 ಅಂತ ಬರಿಬಹುದು. ಯಾಕಂದ್ರೆ 900 ಇಂಟು 2 ಮಾಡಿದ್ರೆ 1800 ಬರುತ್ತೆ. ಬಟ್ ನಾ ಹಿಂಗೆ ಯಾಕೆ ಬರ್ಕೊಂಡೆ ಅಂದ್ರೆ ಈ 900ಕ್ಕೆ ಪರ್ಫೆಕ್ಟ್ ವರ್ಗಮೂಲ ಗೊತ್ತಿದೆ. ಹಾಗಾದ್ರೆ 900ರ ವರ್ಗಮೂಲ ಎಷ್ಟಪ್ಪ ಅಂದ್ರೆ ನೋಡಿ, 9ರ ವರ್ಗಮೂಲ 3, 2 0 ಯಾವಾಗಲೂ ವರ್ಗಮೂಲ ಒಂದೇ ಬರೋದು. ಅಲ್ಲಿಗೆ 900ರ ವರ್ಗಮೂಲ 30, ಒಳಗಡೆ ಏನು ಉಳಿತು ಅಂತ ಕೇಳಿದ್ರೆ ಇಂಟು ರೂಟ್ 2. ಹಾಗಾದ್ರೆ ಒಟ್ಟಾರೆ ಇದ್ರದ್ದು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಎಷ್ಟೈತಪ್ಪ ಅಂದ್ರೆ ಇಲ್ಲಿಂದ ಇಲ್ಲಿಗಿರುವಂತ ಅಂತರ 30 ಇಂಟು ರೂಟ್ 2 ಅಂತ ಹೇಳ್ಬೋದು. ಓಕೆ, 30 ಇಂಟು ರೂಟ್ 2. ಇದು ಆಕ್ಚುಲಿ ಫಸ್ಟ್ ಆಪ್ಷನ್ ಏನಿದೆಯಲ್ಲ ಅದು ಕರೆಕ್ಟ್ ಆಗಿರೋ ಉತ್ತರ. ಓಕೆ, ಹಾಗೆ ನೆನ್ಪಿಟ್ಕೊಳ್ಳಿ, ಇವೆರಡು ಆಪ್ಷನ್ ಅಂತೂ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಈಸಿಲಿ ಎಲಿಮಿನೇಟ್ ಮಾಡ್ಬೋದು. ಯಾಕಂದ್ರೆ ಇದು 30 ಇದೆ. ಈಗ ನೋಡಿ, ಈಗ ಪೈಥಾಗರಸ್ ಪ್ರಮೇಯ ಇದಕ್ಕೆ ಅಪ್ಲೈ ಮಾಡ್ತೀರಿ ಅಂದ್ರೆ ಇದು 30, ಸಪೋಸ್ ಇದು 40 ಇದ್ರೆ ಇದು 50 ಆಗ್ತಿತ್ತು. ಇದು 30 ಇದ್ದು ಇದು 20 ಇದೆ ಅಂದ್ರೆ ಇಲ್ಲಿ ವಿಕರ್ಣ ಯಾವಾಗ್ಲೂ ದೊಡ್ಡ ಬಾಹು ಅಂತ ಕರಿತೀವಿ. ಹಾಗಾದ್ರೆ ವಿಕರ್ಣ 10 ಬರ್ಲಿಕ್ಕೆ ಸಾಧ್ಯ ಇಲ್ಲ, 20 ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಜನರಲ್ ನೋಡಿದಾಗ 30 ಇಂಟು ರೂಟ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್. ಓಕೆ, ಇಲ್ಲಿ ಒಂದು ಸಮಸ್ಯಾ ಚಿತ್ರ ಅಂತೇಳಿ ಒಂದು ಸಿರೀಸ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಒಂದು ಸರಣಿಯನ್ನು ಅಬ್ಸರ್ವ್ ಮಾಡಿದಾಗ ಓಕೆ, ಇಲ್ಲಿ ಒಂದು 5 ಡೈಗ್ರಾಮ್ ಅನ್ನ ಕೊಟ್ಟು ಇದ್ರ ನೆಕ್ಸ್ಟ್ ಡೈಗ್ರಾಮ್ ಯಾವ್ದು ಬರ್ಬೋದು ಅಂತ ಕ್ವಶನ್ ಕೇಳ್ತಾ ಇದೆ. ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ ನೋಡಿದಾಗ ರೇಖಾಚಿತ್ರಗಳನ್ನ ಫಸ್ಟ್ ಡೈಗ್ರಾಮ್ ಅಲ್ಲಿ ಅಬ್ಸರ್ವ್ ಮಾಡಿದಾಗ ಒಂದು ಸ್ಕ್ವೇರ್ ಇದೆ, ಸ್ಕ್ವೇರ್ ಒಳಗಡೆ ಒಂದು ಟ್ರಯಾಂಗಲ್ ಇದೆ. ಓಕೆ, ನೆಕ್ಸ್ಟ್ ಒಂದು ಟ್ರಯಾಂಗಲ್ ಇದೆ, ಆ ಟ್ರಯಾಂಗಲ್ ಒಳಗಡೆ ಸರ್ಕಲ್ ಕಂಡು ಬರ್ತಾ ಇದೆ. ಓಕೆ, ನೆಕ್ಸ್ಟ್ ಒಂದು ಸರ್ಕಲ್ ಇದೆ, ಆ ಸರ್ಕಲ್ ಒಳಗಡೆ ಒಂದು ಪಂಚಭುಜಾಕೃತಿ ಕಂಡು ಬರ್ತಾ ಇದೆ. ಓಕೆ, ನೆಕ್ಸ್ಟ್ ಪಂಚಭುಜಾಕೃತಿ ಕಂಡು ಬರ್ತಾ ಇದೆ, ಆ ಪಂಚಭುಜಾಕೃತಿ ಒಳಗಡೆ ಒಂದು ಷಡ್ಭುಜಾಕೃತಿ ಕಂಡು ಬರ್ತಾ ಇದೆ. ಓಕೆ, ನೆಕ್ಸ್ಟ್ ಷಡ್ಭುಜಾಕೃತಿ ಕಂಡು ಬರ್ತಾ ಇದೆ, ಅದ್ರ ಒಳಗಡೆ ಒಂದು ವಜ್ರಾಕೃತಿ ಕಂಡು ಬರ್ತಾ ಇದೆ. ಓಕೆ, ಈ ರೀತಿ ಡೈಗ್ರಾಮ್ ಇರುವಂತದ್ದು. ಹಾಗಾದ್ರೆ ಇದ್ರ ಮುಂದಿನ ಡೈಗ್ರಾಮ್ ಯಾವ್ದು ಬರುತ್ತೆ ಅಂತ ಹೇಳಿ 4 ಆಪ್ಷನ್ಸ್ ನ ಕೊಟ್ಟಿರುವಂತದ್ದು. ಅದ್ರ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿದಾಗ ಹಂಗೆ ಆಸ್ ಪರ್ ಮೈ ನಾಲೆಜ್ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಸ್ಕ್ವೇರ್ ಇತ್ತು, ಅದ್ರ ಒಳಗಡೆ ಟ್ರಯಾಂಗಲ್ ಇತ್ತು. ಓಕೆ, ನೆಕ್ಸ್ಟ್ ಇಲ್ಲಿ ಒಳಗಡೆ ಇರುವಂತ ಡೈಗ್ರಾಮ್ ಔಟ್ ಸೈಡ್ ಅಲ್ಲಿ ಟ್ರಯಾಂಗಲ್ ಇದೆ, ಅದ್ರ ಒಳಗಡೆ ಯಾವ್ದು ಕಂಡು ಬರ್ತಾ ಇದೆ, ವೃತ್ತ ಕಂಡು ಬರ್ತಾ ಇದೆ. ನೆಕ್ಸ್ಟ್ ಇಲ್ಲಿ ಒಳಗಡೆ ಇರುವಂತ ವೃತ್ತ ಇಲ್ಲಿ ಹೊರಗಡೆ ಕಂಡು ಬರ್ತಾ ಇದೆ, ವೃತ್ತ, ಅದ್ರ ಒಳಗಡೆ ಒಂದು ಹೊಸ ಡೈಗ್ರಾಮ್ ಪಂಚಭುಜಾಕೃತಿ ಕಂಡು ಬರ್ತಾ ಇದೆ. ನೆಕ್ಸ್ಟ್ ಅದಾದ್ಮೇಲೆ ಅದ್ರ ಪಂಚಭುಜಾಕೃತಿ ಹೊರಗಡೆ ಕಂಡು ಬರುತ್ತೆ, ಅದ್ರ ಒಳಗಡೆ ಒಂದು ಷಡ್ಭುಜಾಕೃತಿ ಒಳಗಡೆ ಕಂಡು ಬರುತ್ತೆ. ಓಕೆ, ನೆಕ್ಸ್ಟ್ ಷಡ್ಭುಜಾಕೃತಿ ಹೊರಗಡೆ ಕಂಡು ಬರುತ್ತೆ, ಅದ್ರ ಒಳಗಡೆ ಒಂದು ವಜ್ರಾಕೃತಿ ಒಳಗಡೆ ಕಂಡು ಬರ್ತಾ ಇದೆ. ಅಂದ್ರೆ ಇದರಿಂದ ಕನ್ಕ್ಲೂಷನ್ ಸೀರೀಸ್ ಅಲ್ಲಿ ಏನ್ ಗೊತ್ತಾಗುತ್ತೆ ಅಂದ್ರೆ ಒಳಗಡೆ ಇರುವಂತ ಡೈಗ್ರಾಮ್ ನೆಕ್ಸ್ಟ್ ಡೈಗ್ರಾಮ್ ಹೋದಾಗ ಹೊರಗಡೆ ಇರ್ತಾ ಇದೆ ಅಷ್ಟೇ. ಇಲ್ಲಿ ಟ್ರಯಾಂಗಲ್, ನೆಕ್ಸ್ಟ್ ಅದು ಟ್ರಯಾಂಗಲ್ ಹೊರಗಡೆ ಬಂತು, ಇದು ವೃತ್ತ ಒಳಗಡೆ ಇತ್ತು, ವೃತ್ತ ಹೊರಗಡೆ ಆಯ್ತು, ಮತ್ತೆ ಒಳಗಡೆ ಹೊಸ ಡೈಗ್ರಾಮ್ ಬಂತು. ನೆಕ್ಸ್ಟ್ ಈ ಪಂಚಭುಜಾಕೃತಿ ಅದು ಹೊರಗಡೆ ಆಯ್ತು, ಅದ್ರ ಒಳಗಡೆ ಒಂದು ಷಡ್ಭುಜಾಕೃತಿ ಒಳಗಡೆ ಆಯ್ತು, ಷಡ್ಭುಜಾಕೃತಿ ಹೊರಗಡೆ ಆಯ್ತು, ನೆಕ್ಸ್ಟ್ ಒಳಗಡೆ ಈಗ ಒಂದು ಡೈಮಂಡ್ ಬರ್ತಾ ಇದೆ. ಅಂದ್ರೆ ನಿಮ್ಗೆ ಈ ತರ ಚಿತ್ರ ಬರ್ತಾ ಇದೆ. ಹಾಗಾದ್ರೆ ವಜ್ರಾಕೃತಿ ಈಗ ನೆಕ್ಸ್ಟ್ ಸಿರೀಸ್ ಅಲ್ಲಿ ನಮಗೆ ವಜ್ರಾಕೃತಿ ಹೊರಗಡೆ ಇರ್ಬೇಕು. ಹಾಗಾದ್ರೆ ವಜ್ರಾಕೃತಿ ಹೊರಗಡೆ ಇರುವಂತ ಡೈಗ್ರಾಮ್ ಯಾವ್ದಾಗುತ್ತೆ, ಇಲ್ಲಿ 2 ಆಪ್ಷನ್ ಇದೆ. ಇದಂತೂ ಆಗಲ್ಲ, ಯಾಕಂದ್ರೆ ವಜ್ರಾಕೃತಿ ಹೊರಗಡೆ ಇರ್ಬೇಕು. ನೆಕ್ಸ್ಟ್ ಇದನ್ನು ಕೂಡ ಆಗಲ್ಲ, ಯಾಕಂದ್ರೆ ಹೊರಗಡೆ ಇಲ್ಲಿ ಷಡ್ಭುಜಾಕೃತಿ ಬರ್ತಾ ಇದೆ, ಇದು ಆಗಲ್ಲ. ಹಾಗಾದ್ರೆ ನನಗೆ ಆಪ್ಷನ್ ಬಿ ಆರ್ ಆಗ್ಬೇಕು, ಇಲ್ಲ ಡಿ ಆರ್ ಆಗ್ಬೇಕು. ಯಾಕಂದ್ರೆ ವಜ್ರಾಕೃತಿ ಇರುವಂತ ಹೊರಗಡೆ 2 ಇದಾವೆ,
ಬಟ್ ಅದ್ರ ಒಳಗಡೆ ಏನ್ ಬರುತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್. ಹಾಗಾದ್ರೆ ಒಳಗಡೆ ನೋಡಿದಾಗ ಎರಡು ಪಾಸಿಬಿಲಿಟಿ ಇದೆ ಆಸ್ ಪರ್ ಮೈ ನಾಲೆಜ್ ಹೇಳಿದಾಗ. ಸೊ ಫಸ್ಟ್ ಸ್ಕ್ವೇರ್ ಅಲ್ಲಿ ಟ್ರಯಾಂಗಲ್ ಇತ್ತು, ಟ್ರಯಾಂಗಲ್ ಅಲ್ಲಿ ಹೊಸ ಡೈಗ್ರಾಮು ಸರ್ಕಲ್ ಬಂತು, ಸರ್ಕಲ್ ಅಲ್ಲಿ ಹೊಸ ಡೈಗ್ರಾಮ್ ಪಂಚಭುಜಾಕೃತಿ ಬಂತು, ಪಂಚಭುಜಾಕೃತಿಲಿ ಹೊಸ ಡೈಗ್ರಾಮ್ ಆಗಿ ಯಾವ್ದು ಬಂತು ನಿಮಗ, ಈಗ ಷಡ್ಭುಜಾಕೃತಿ ಬಂತು. ಷಡ್ಭುಜಾಕೃತಿಯಲ್ಲಿ ನಿಮ್ಗೆ ಏನಾಯ್ತು, ಇಲ್ಲಿ ವಜ್ರಾಕೃತಿ ಹೊಸ ಡೈಗ್ರಾಮ್ ಬಂತು. ಹಾಗಾದ್ರೆ ವಜ್ರಾಕೃತಿಯಲ್ಲಿ ಹೊಸ ಡೈಗ್ರಾಮ್ ಅಂತ ಹೇಳಿದಾಗ ಈಗ ಇದು ವಜ್ರಾಕೃತಿಯಲ್ಲಿ ನಿಮ್ಗೆ ಏನಾಗ್ತಾ ಇದೆ, ಷಡ್ಭುಜಾಕೃತಿ ಬರ್ತಾ ಇದೆ, ಇದು ಹೊಸ ಡೈಗ್ರಾಮ್ ಅಲ್ಲ. ಅದಕ್ಕೆ ನಾವೇನು ಹಂಗೆ ಡಿಸಿಷನ್ ತಗೊಳ್ಬಹುದು ಅಂದ್ರೆ ವಜ್ರಾಕೃತಿಯ ಒಳಗಡೆ ರೆಕ್ಟ್ಯಾಂಗಲ್ ಏನಿದೆಯಲ್ಲ ಇದು ಹೊಸ ಆದಂತ ಆಕೃತಿ. ಹಾಗಾಗಿ ನಾನು ಕನ್ಕ್ಲೂಷನ್ ಏನ್ ಹೇಳ್ಬೋದಪ್ಪ ಅಂದ್ರೆ ಡಿ ಆಪ್ಷನ್ ಆಗುವಂತದ್ದು. ಹಾಗಾದ್ರೆ ಇದು ಆಸ್ ಪರ್ ಮೈ ನಾಲೆಜ್ ಹೇಳ್ತಾ ಇದ್ದೀನಿ. ಸೊ ಅವರು ಫೈನಲ್ ಆಗಿ ಆನ್ಸರ್ ಏನ್ ಬಿಡ್ತಾರೋ ಅದಕ್ಕೆ ವೇಟ್ ಮಾಡ್ಬೇಕಾಗತ್ತೆ. ಬಟ್ ಇಲ್ಲಿವರೆಗೆ ಹಂಗೆ ಅಂದಾಜು ಪ್ರಕಾರ ನೋಡಿದಾಗ ಆಪ್ಷನ್ ಡಿ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಯಾಕಂದ್ರೆ ಹೊರಗಡೆ ವಜ್ರಾಕೃತಿಯ ಒಳಗಡೆ ಒಂದು ಹೊಸ ಡಯಾಗ್ರಾಮ್ ಕ್ರಿಯೇಟ್ ಆಗ್ಬೇಕಾಗಿರೋದ್ರಿಂದ ಇದು ಆಪ್ಷನ್ ಆಗುವಂತ ಸಾಧ್ಯತೆ ಇದೆ. ಓಕೆ ಓಕೆ ಇಲ್ಲಿ ಡಾಟಾ ಇಂಟರ್ಪ್ರಿಟೇಷನ್ ಅಥವಾ ದತ್ತಾಂಶ ವಿಶ್ಲೇಷಣೆ ಅನ್ನೋ ಒಂದು ಚಾಪ್ಟರ್ ಮೇಲೆ ಒಂದು ಕ್ವಶನ್ಸ್ ಅನ್ನ ಕೇಳಿರುವಂತದ್ದು. ಫಸ್ಟ್ ಎರಡು ಡಯಾಗ್ರಾಮ್ ಅನ್ನ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಡಯಾಗ್ರಾಮ್ ಇದಕ್ಕೆ ಪೈ ಚಾರ್ಟ್ ಅಂತ ಕರಿತೀವಿ. ಪೈ ಚಾರ್ಟ್ ಅಂದ್ರೆ ಯಾವುದೇ ಒಂದು ಮಾಹಿತಿಯನ್ನ ಸರ್ಕಲಿನ ಮುಖಾಂತರ ರೆಪ್ರೆಸೆಂಟ್ ಮಾಡ್ತಾರೆ. ಒಂದು ಮಾಹಿತಿಯನ್ನ ಸರ್ಕಲ್ ಮುಖಾಂತರ ರೆಪ್ರೆಸೆಂಟ್ ಮಾಡೋದನ್ನ ನಾವು ಪೈ ನಕ್ಷೆ ಅಂತ ಕರಿತೀವಿ. ಓಕೆ, ಪೈ ನಕ್ಷೆ ಕೊಟ್ಟಿದ್ದಾರೆ. ಪಕ್ಕದಲ್ಲಿ ಒಂದು ಬಾರ್ ಗ್ರಾಫ್ ಅಂತ ಕರಿತೀವಿ ಅಥವಾ ಸ್ತಂಭಾಲೇಖ ನಕ್ಷೆ ಅಂತ ಕರಿತೀವಿ. ಹಾಗಾದ್ರೆ ಈ ಸ್ತಂಭಾಲೇಖ ನಕ್ಷೆ ಮತ್ತು ಪೈ ನಕ್ಷೆ ಆಧಾರಿತವಾಗಿ ಒಂದು ಪ್ರಶ್ನೆಗೆ ಆನ್ಸರ್ ಮಾಡ್ಬೇಕಾಗಿದೆ. ಹಾಗಾದ್ರೆ ಇಲ್ಲಿ ಪೈ ನಕ್ಷೆಯಲ್ಲಿ ಏನ್ ರೆಪ್ರೆಸೆಂಟ್ ಮಾಡ್ತಾ ಇದೆಯಪ್ಪ ಅಂತ ಕೇಳಿದ್ರೆ 6 ಶಾಲೆಯಲ್ಲಿರುವ 6,000 ವಿದ್ಯಾರ್ಥಿಗಳ ಶೇಕಡಾವಾರ ಹಂಚಿಕೆಯನ್ನ ಕೊಡಲಾಗಿದೆ. ಅಂದ್ರೆ 6 ಸ್ಕೂಲ್ಗಳಿದಾವಂತೆ. ಯಾವುದು ಎ ಬಿ ಸಿ ಡಿ ಇ ಎಫ್ ಅಂತ 6 ಶಾಲೆಗಳಿದಾವು. ಆ ಶಾಲೆಯಲ್ಲಿ ಕಂಡು ಬರುವಂತ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 600 ಜನ ಇದ್ದಾರೆ. ಆ 600 ಜನರ ಒಳಗಡೆ ಯಾವ್ಯಾವ ಸ್ಕೂಲಲ್ಲಿ ಎಷ್ಟೆಷ್ಟು ಪರ್ಸೆಂಟ್ ಜನ ಇದ್ದಾರೆ ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಾರೆ. ಅಂದ್ರೆ ಶಾಲೆ ಎ ಅಲ್ಲಿ 12% ವಿದ್ಯಾರ್ಥಿಗಳಿದ್ದಾರೆ. ಅಂದ್ರೆ 6,000 ಒಳಗಡೆ 12% ಮಾಡಿದಾಗ ಎಷ್ಟು ವಿದ್ಯಾರ್ಥಿಗಳು ಬರ್ತಾರೆ ಅವ್ರು ಇಲ್ಲಿ ಇರ್ತಾರೆ ಅಂತ ಅರ್ಥ. ಶಾಲೆ ಬಿ ಒಳಗಡೆ 9% ಮೆಂಬರ್ಸ್ ಇದ್ದಾರೆ. ಶಾಲೆ ಸಿ ಒಳಗಡೆ 26% ಇದ್ದಾರೆ. ಶಾಲೆ ಡಿ ಒಳಗಡೆ 18% ಇದ್ದಾರೆ. ಶಾಲೆ ಇ ಒಳಗಡೆ 29% ಇದ್ದಾರೆ. ಶಾಲೆ ಎಫ್ ಒಳಗಡೆ 6% ಇದ್ದಾರೆ. ಹಾಗಾದ್ರೆ ಒಟ್ಟಾರೆ 6,000 ಮೆಂಬರ್ಸ್ ಆ 6 ಶಾಲೆಗಳಲ್ಲಿ ಅಭ್ಯಾಸ ಮಾಡ್ತಿದ್ದಾರೆ. ಅದ್ರ ಪಕ್ಕದಲ್ಲಿ ಏನ್ ಮಾಡಿದ್ದಾರೆ, ಅದೇ ಕರೆಸ್ಪಾಂಡಿಂಗ್ ಎ ಇಂದ ಎಫ್ ಶಾಲೆಯಲ್ಲಿರುವ ಹುಡುಗರ ಸಂಖ್ಯೆ ಬರೀ ಓನ್ಲಿ ಏನಾಗಿದೆ ನೋಡಿ, ಇಲ್ಲಿ ಹುಡುಗರ ಸಂಖ್ಯೆನ ಒಂದು ಸ್ತಂಭಾಲೇಖದ ಮುಖಾಂತರ ರೆಪ್ರೆಸೆಂಟ್ ಮಾಡಿದ್ದಾರೆ. ಎ ವಿಭಾಗದಲ್ಲಿ ಓದುತ್ತಿರುವ ಹುಡುಗರ ಸಂಖ್ಯೆ ಎಷ್ಟು ಜನ ಅಂದ್ರೆ 500 ಜನ ಅಂತ. ಬಿ ಶಾಲೆಯಲ್ಲಿ 400 ಹುಡುಗರು. ಸಿ ವಿಭಾಗದಲ್ಲಿ ಅಥವಾ ಸಿ ಒಂದು ಶಾಲೆಯಲ್ಲಿ 900 ಹುಡುಗರು. ಡಿ ಶಾಲೆಯಲ್ಲಿ 600 ವಿದ್ಯಾರ್ಥಿಗಳು. ಈ ಶಾಲೆಯಲ್ಲಿ 1200 ವಿದ್ಯಾರ್ಥಿಗಳು. ಎಫ್ ಶಾಲೆಯಲ್ಲಿ 100 ಮೆಂಬರ್ಸ್ ಓದ್ತಾ ಇದ್ದಾರೆ. ಓಕೆ, ಹಾಗಾದ್ರೆ ಇದ್ರ ಬೇಸ್ ಮೇಲೆ ಕ್ವಶನ್ ಏನ್ ಕೇಳ್ತಾ ಇದಾರೆ ಅಂದ್ರೆ ಸಿ ಶಾಲೆಯಲ್ಲಿನ ಹುಡುಗರ ಸಂಖ್ಯೆ, ಓಕೆ, ಬಿ ಶಾಲೆಯಲ್ಲಿನ ಹುಡುಗಿಯರ ಸಂಖ್ಯೆ ಮತ್ತು ಈ ಶಾಲೆಯಲ್ಲಿನ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗಳ ಅನುಪಾತ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಈಗ ಅಬ್ಸರ್ವ್ ಮಾಡಿ. ಫಸ್ಟ್ ಸಿ ಶಾಲೆಯಲ್ಲಿರುವ ಹುಡುಗರ ಸಂಖ್ಯೆ ಎಷ್ಟು ಅಂತ. ಸಿ ಶಾಲೆಯಲ್ಲಿರುವ ಹುಡುಗರ ಸಂಖ್ಯೆ ಇದು ಕ್ಲಿಯರ್ಲಿ ದತ್ತಾಂಶದಲ್ಲಿ ಗೊತ್ತಾಗ್ತಾ ಇದೆ. ಅಲ್ಲಿ ಸ್ತಂಭಾಲೇಖ ನಕ್ಷೆಯಲ್ಲೇ ಕೊಟ್ಟಿದ್ದಾನೆ. ಸಿ ಶಾಲೆಯಲ್ಲಿರುವ ಹುಡುಗರ ಸಂಖ್ಯೆ ಎಷ್ಟು ಜನ ಇದ್ದಾರೆ ಅಂತ ಅಬ್ಸರ್ವ್ ಮಾಡಿದ್ರೆ ಸಿ ಶಾಲೆಯಲ್ಲಿರುವ ಹುಡುಗರ ಸಂಖ್ಯೆ ಎಷ್ಟು ಜನ ಇದ್ದಾರೆ ಅಂದ್ರೆ 900 ಮೆಂಬರ್ಸ್ ಇದ್ದಾರೆ. ಇದಂತೂ ಕ್ಲಿಯರ್ಲಿ ಗೊತ್ತಾಗುತ್ತೆ. ಫಸ್ಟ್ ದತ್ತಾಂಶವನ್ನು ರೆಡಿ ಮಾಡ್ಕೊಳ್ಳೋಣ, ಆಮೇಲೆ ಅದನ್ನ ಅನುಪಾತವನ್ನು ಕಂಡುಹಿಡಂತ. ಓಕೆ, ಸಿ ಶಾಲೆಯಲ್ಲಿರುವ ಹುಡುಗರ ಸಂಖ್ಯೆ 900 ಮೆಂಬರ್ಸ್. ಓಕೆ, ಫಸ್ಟ್ ಪಾಯಿಂಟ್ ಕ್ಲಿಯರ್. ಸೆಕೆಂಡ್ ಪಾಯಿಂಟ್ ಬಿ ಶಾಲೆಯಲ್ಲಿನ ಹುಡುಗಿಯರ ಸಂಖ್ಯೆ. ಓಕೆ, ಬಿ ಶಾಲೆಯಲ್ಲಿನ ಹುಡುಗರ ಸಂಖ್ಯೆ ಗೊತ್ತು, ಬಟ್ ಅವ್ರು ಬಿ ಶಾಲೆಯಲ್ಲಿನ ಹುಡುಗಿಯರ ಸಂಖ್ಯೆ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಈಗ ಹೇಳಿ, ಬಿ ಶಾಲೆ ಒಳಗಡೆ ಟೋಟಲ್ ಎಷ್ಟು ಪರ್ಸೆಂಟ್ ವಿದ್ಯಾರ್ಥಿಗಳಿದ್ದಾರೆ ಅಂದ್ರೆ 9% ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಿದ್ದಾರೆ. 9% ಯಾವ್ದ್ರದ್ದು 6,000 9% ಜನ ಶಾಲೆ ಬಿ ಒಳಗಡೆ ಇದ್ದಾರೆ. ಹಾಗಾದ್ರೆ ಈ 9% ಒಳಗಡೆ ಹುಡುಗರು ಇದ್ದಾರೆ, ಹುಡುಗಿಯರು ಇದ್ದಾರೆ. ಹಾಗಾದ್ರೆ ನಾವೇನ್ ಮಾಡೋಣ, ಫಸ್ಟ್ ಬಿ ಶಾಲೆ ಒಳಗಡೆ ಓದುತ್ತಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ನೋಡ್ತೀನಿ. ಬಿ ಶಾಲೆಯಲ್ಲಿ ಓದುತ್ತಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 9% ಅಂತ ಹೇಳ್ತಾ ಇದ್ದಾರೆ. 9% ಅಂದಾಗ 109 ಜನ ಆದ್ರ 109 ಜನ ಆದ್ರ 6,000ಕ್ಕೆ ಎಷ್ಟು ಜನ ಇದಾರೆ ಆ ಸ್ಕೂಲಲ್ಲಿ ಅಂತ.
ಬಿ ಶಾಲೆಯಲ್ಲಿ ಓದುತ್ತಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಕಂಡು ಹಿಡ್ಕೊಳ್ತಾ ಇದ್ದೀನಿ. ಹಾಗಾದ್ರೆ 9% ಆಫ್ 6000 ಅಂದಾಗ ಈ 2 0 ಹೋಯ್ತು ಅಂದ್ರೆ 9 × 60 ಅಂದ್ರೆ 9654 ಮುಂದೆ 1 0 ಇಟ್ಬಿಡಿ 540 ಬಂದ್ಬಿಡ್ತಾರೆ. ಹಾಗಾದ್ರೆ ಈ 540 ಒಳಗಡೆ ಬಾಯ್ಸ್ ಇದ್ದಾರೆ ಮತ್ತೆ ಗರ್ಲ್ಸ್ ಇದ್ದಾರೆ, ಹುಡುಗರು ಇದ್ದಾರೆ ಹುಡುಗಿಯರು ಇದ್ದಾರೆ. ಹಾಗಾದ್ರೆ ಈ 540 ಜನರ ಒಳಗ ಕ್ಲಿಯರ್ಲಿ ಗೊತ್ತಾಗತ್ತೆ ನಿಮಗೆ ಬಿ ಶಾಲೆಯಲ್ಲಿ ಇರುವಂತ ಹುಡುಗರು ಎಷ್ಟು ಜನ? 400 ಜನ. ಹಾಗಾದ್ರೆ ಬಾಯ್ಸ್ 400 ಜನ ಅದಾರ ಅಂದ್ರ 547 400 ಇವ್ರು ಅದಾರ ಅಂದ್ರೆ ಇನ್ನ 140 ಮೆಂಬರ್ಸ್ ಗರ್ಲ್ಸ್ ಇರ್ತಾರೆ ಅಂತ ಅರ್ಥ. ಓಕೆ, ಫಸ್ಟ್ ಹುಡುಗರ ಸಂಖ್ಯೆ 900 ಮೆಂಬರ್ಸ್ ಕ್ಲಿಯರ್ ಐತಿ ಸಿ ಶಾಲೆಯಲ್ಲಿ. ಬಿ ಶಾಲೆಯಲ್ಲಿ ಒಟ್ಟಾರೆ 9% ಜನ ಓದ್ತಾ ಇರೋದು. 6000ದ 9% ಅಂದ್ರೆ 540 ಜನ ಅಭ್ಯಾಸ ಮಾಡ್ತಿದ್ದಾರೆ. ಅದ್ರೊಳಗ 400 ಜನ ಹುಡುಗರು ಅದಾರ ಅಂದ್ರೆ ಹುಡುಗಿಯರು 140 ಜನ ಇರ್ತಾರೆ. ಓಕೆ, ಮೂರನೇದು ಈ ಶಾಲೆಯಲ್ಲಿನ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ. ಓಕೆ, ಈ ಶಾಲೆಯಲ್ಲಿ ಓದುತ್ತಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 29%. ಹಾಗಾದ್ರೆ 29% ಆಫ್ 6000. ಈ ಶಾಲೆಯಲ್ಲಿ ಓದುತ್ತಿರುವ ಒಟ್ಟು ವಿದ್ಯಾರ್ಥಿಗಳು ಎಷ್ಟಪ್ಪ ಅಂದ್ರೆ 29%. ಓಕೆ, ಹಾಗಾದ್ರೆ 29% ಅಂದ್ರೆ ಇದ್ರದ್ದು ಎಷ್ಟು ಆಗ್ಬೋದು ಅಂತೀರಿ? 29 100ಕ್ಕೆ 29 ಆದ್ರೆ 100ಕ್ಕೆ 29 ಆದ್ರೆ 6000ಕ್ಕೆ ಎಷ್ಟು ಜನ ಆಗ್ತದೆ? ಓಕೆ, ಅಲ್ಲಿಗೆ ಈ 2 0 ಕ್ಯಾನ್ಸಲ್ ಮಾಡಿದ್ವಿ ಅಂದ್ರೆ 29 × 60 ಅಂದ್ರೆ 6 9 54 5 ಉಳಿಯುತ್ತೆ. 6 2 12 12 + 5 ಅಂದ್ರೆ 17 ಅಂದ್ರೆ 1740 ವಿದ್ಯಾರ್ಥಿಗಳು. ಅಂದ್ರೆ 29 × 60 ಮಾಡಿದ್ರೆ 29 × 6 174 ಮುಂದೆ 1 0 ತಗೊಂಡಾಗ 1740 ಜನ ಈ ಶಾಲೆಯಲ್ಲಿ ಅಭ್ಯಾಸ ಮಾಡ್ತಿದ್ದಾರೆ. ಹಾಗಾದ್ರೆ ಫೈನಲಿ ಅವ್ನ ಕನ್ಕ್ಲೂಷನ್ ಏನು, ಕ್ವಶನ್ ಏನ್ ಕೇಳ್ತಿದ್ದಾನಂದ್ರೆ ಸಿ ಶಾಲೆಯಲ್ಲಿರುವ ಹುಡುಗರ ಸಂಖ್ಯೆ, ಸಿ ಶಾಲೆಯಲ್ಲಿರೋರು 900 ಮೆಂಬರ್ಸ್ ಅನುಪಾತ ಬಿ ಶಾಲೆಯಲ್ಲಿನ ಹುಡುಗಿಯರ ಸಂಖ್ಯೆ. ಬಿ ಶಾಲೆಯಲ್ಲಿನ ಹುಡುಗಿಯರ ಸಂಖ್ಯೆ ನೋಡಿ, ಟೋಟಲ್ ಇದ್ದಿದ್ದು 540 ಜನ, ಅದರಲ್ಲಿ ಹುಡುಗಿಯರ ಸಂಖ್ಯೆ ಎಷ್ಟು ಜನ? 140 ಮತ್ತು ಫೈನಲಿ ಈ ಶಾಲೆಯಲ್ಲಿನ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ. ಈ ಶಾಲೆಯಲ್ಲಿನ ಒಟ್ಟು ವಿದ್ಯಾರ್ಥಿಗಳು ಎಷ್ಟು ಜನ? 1740 ಜನ. ಇವುಗಳ ನಡುವಿನ ಅನುಪಾತ ಏನು ಅಂತ ಕೇಳ್ತಾ ಇದ್ದಾನೆ. ಹಾಗಾದ್ರೆ ಅನುಪಾತ ಅಂತ ಬಂದಾಗ ಪ್ರತಿ ಒಂದು ಇದರಲ್ಲಿ ಕಾಮನ್ ಇರುವಂತ ಅಂಶಗಳನ್ನ ಎಲಿಮಿನೇಟ್ ಮಾಡ್ತಾ ಬರೋಣ. ಈ 0ಗೆ ಈ 0 ಈ 0 ಕ್ಯಾನ್ಸಲ್. ಹಾಗಾದ್ರೆ 90 14 174 ಈ ಮೂರನ್ನು ನೋಡಿದಾಗ 2ರಿಂದ ಭಾಗವಾಗುವಂಥದ್ದು. 2 45 90, 2 7 14, 2 8 16 1 ಉಳಿತು 14 ಆಯ್ತು, 2 7 14. ಹಾಗಾದ್ರೆ ರೇಷಿಯೋ ಎಷ್ಟಾಗುತ್ತಪ್ಪ ಅಂದ್ರೆ 45:7:87. ಓಕೆ, ಅಂಥದ್ದು ಆಪ್ಷನ್ ಯಾವ್ದಾಗುತ್ತೆ ನೋಡುವಂಥದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, 45:7:87. ಓಕೆ, ಈ ರೀತಿ ನೀವು ಆನ್ಸರ್ನ ಮಾಡ್ಬೋದು. ಟೋಟಲಿ ಇನ್ನೊಂದ್ಸಲ ರಿಪೀಟ್ ಮಾಡೋದಾದ್ರೆ ಸಿ ಶಾಲೆಯಲ್ಲಿರೋ ಹುಡುಗರ ಸಂಖ್ಯೆ, ನೇರವಾಗಿ ಸಿ ಶಾಲೆಯಲ್ಲಿರೋ ಹುಡುಗರ ಸಂಖ್ಯೆ 900 ಮೆಂಬರ್ಸ್. ಓಕೆ, ಅದು ಬಾರ್ ಗ್ರಾಫ್ ಅಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ಬಿ ಶಾಲೆಯಲ್ಲಿನ ಹುಡುಗಿಯರ ಸಂಖ್ಯೆ ಅಂತ ಕೇಳ್ತದಾನೆ. ಬಿ ಶಾಲೆಯಲ್ಲಿನ ಹುಡುಗಿಯರ ಸಂಖ್ಯೆ ನೇರವಾದ ಮಾಹಿತಿ ಅಲ್ಲ, ಪೈ ಚಾರ್ಟ್ ಅನ್ನು ಯೂಸ್ ಮಾಡ್ಕೊಳ್ಬೇಕು. ಒಟ್ಟಾರೆ ಬಿ ಶಾಲೆಯಲ್ಲಿ ಓದ್ತಾ ಇರೋ 9%, ಆ 9% ವ್ಯಾಲ್ಯೂ 6000 ಅಲ್ಲಿ ಎಷ್ಟಾಗುತ್ತೆ ಅಂತ ಸರ್ಚ್ ಮಾಡಿದಾಗ 540 ಮೆಂಬರ್ಸ್ ಆಗ್ತಾರೆ. ಈ 540 ಮೆಂಬರ್ಸ್ ಒಳಗಡೆ ಆಲ್ರೆಡಿ ಬಾಯ್ಸ್ ಬಿ ವಿಭಾಗದಲ್ಲಿ 400 ಜನ ಅಂತ ಗೊತ್ತು. 540 400 ಜನ ಕಳೆದ್ರೆ ರಿಮೈನಿಂಗ್ ಗರ್ಲ್ಸ್ ಎಷ್ಟಾಗಿರ್ತಾರೆ ಅಂದ್ರೆ 140. ಅದಕ್ಕೆ ಬಿ ಶಾಲೆಯಲ್ಲಿ ಓದುತ್ತಿರುವ ಹುಡುಗಿಯರ ಸಂಖ್ಯೆ ಎಷ್ಟು ಅಂದ್ರೆ 140 ಬರ್ಕೊಂಡಿನಿ. ಲಾಸ್ಟ್ ಅಲ್ಲಿ ಈ ಶಾಲೆಯಲ್ಲಿ ಓದುತ್ತಿರುವ ಒಟ್ಟು ವಿದ್ಯಾರ್ಥಿಗಳು ಅಂತ ಕೇಳ್ತಾ ಇದ್ದಾನೆ. ಹಾಗಾದ್ರೆ ಈ ಶಾಲೆಯಲ್ಲಿ ಓದುತ್ತಿರುವ ಒಟ್ಟು ವಿದ್ಯಾರ್ಥಿಗಳು 29%. ಹಾಗಾದ್ರೆ 29% ಆಫ್ 6000 ಮೆಂಬರ್ಸ್ ಅಂದ್ರೆ 1740 ಬರುತ್ತೆ. ಅದನ್ನ ಹಾಕೊಂಡು ರೇಷಿಯೋ ಕಂಡು ಹಿಡಿದ್ರೆ 45:7:87 ಆಗುತ್ತೆ. ಓಕೆ, ಈ ರೀತಿ ಆನ್ಸರ್ ಮಾಡ್ಬೋದು. ಓಕೆ, ಅಗೇನ್ ಒನ್ ಮೋರ್ ಕ್ವಶನ್ ಏನಪ್ಪಾ ಅಂದ್ರೆ ಈ ಕೆಳಗಿನ ಕೋಷ್ಟಕವು ಮತ್ತೆ ಅಗೇನ್ ದತ್ತಾಂಶ ವಿಶ್ಲೇಷಣೆಗಳ ಮೇಲೆ ಬರುವಂತದ್ದು. ಈ ಕೆಳಗಿನ ಕೋಷ್ಟಕವು 6 ವಿಭಿನ್ನ ತಿಂಗಳುಗಳಲ್ಲಿ ಎ ಮತ್ತು ಬಿ ಎಂಬ 2 ಪಟ್ಟಣಗಳಲ್ಲಿ ಮಾರಾಟವಾದ ಉತ್ಪನ್ನ ವಸ್ತುಗಳ ಸಂಖ್ಯೆಯನ್ನು ನೀಡುತ್ತದೆ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ, ಪಟ್ಟಣ ಎ ಪಟ್ಟಣ ಬಿ ನಲ್ಲಿ ಪ್ರತಿ ತಿಂಗಳಲ್ಲಿ ಎಷ್ಟೆಷ್ಟು ವಸ್ತುಗಳನ್ನು ಉತ್ಪಾದನೆ ಮಾರಾಟವಾಗಿದೆ ಅಂತೇಳಿ ಒಂದು ಮಾಹಿತಿಯನ್ನು ಸ್ಟಾಟಿಸ್ಟಿಕ್ಸ್ ಅನ್ನ ಕೊಟ್ಟಿದ್ದಾರೆ. ಇದನ್ನ ನಾವು ಟೇಬಲ್ ಗ್ರಾಫ್ ಅಂತ ಕರಿತೀವಿ. ಈ ಟೇಬಲ್ ಗ್ರಾಫ್ ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದ್ರೆ ಪಟ್ಟಣ ಎ ಯಲ್ಲಿ ಜನವರಿ ತಿಂಗಳಲ್ಲಿ 120 ವಸ್ತುಗಳ ಏನಾಗಿದೆ ಅಲ್ಲಿ
ಮಾರಾಟವಾದ ಉತ್ಪನ್ನ ವಸ್ತುಗಳ ಸಂಖ್ಯೆ ಆಗಿದೆ. ಅದೇ ಪಟ್ಟಣ ಬಿ ದಲ್ಲಿ ಅದೇ ಜನವರಿ ತಿಂಗಳಲ್ಲಿ 220 ವಸ್ತುಗಳು ಮಾರಾಟವಾಗಿವೆ. ಫೆಬ್ರವರಿ ತಿಂಗಳಲ್ಲಿ ಪಟ್ಟಣ ಎ ದಲ್ಲಿ 140, ಪಟ್ಟಣ ಬಿ ದಲ್ಲಿ 120. ಪಟ್ಟಣ ಎ ದಲ್ಲಿ ಮಾರ್ಚ್ ತಿಂಗಳಲ್ಲಿ 180, ಪಟ್ಟಣ ಬಿ ಯಲ್ಲಿ 150. ನೆಕ್ಸ್ಟ್ ಪಟ್ಟಣ ಎ ಯಲ್ಲಿ ಏಪ್ರಿಲ್ ತಿಂಗಳಲ್ಲಿ 150, ಪಟ್ಟಣ ಬಿ ಯಲ್ಲಿ 210. ನೆಕ್ಸ್ಟ್ ಪಟ್ಟಣ ಎ ಯಲ್ಲಿ ಮೇ ತಿಂಗಳಲ್ಲಿ 180, ಪಟ್ಟಣ ಬಿ ಯಲ್ಲಿ 230. ಪಟ್ಟಣ ಎ ಯಲ್ಲಿ ಜೂನ್ ತಿಂಗಳಲ್ಲಿ 240, ಪಟ್ಟಣ ಬಿ ಯಲ್ಲಿ 180. ಹಾಗಾದ್ರೆ ಈಗ ಅವ್ರು ಒಂದು ಕ್ವಶನ್ ರೈಸ್ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ ಏಪ್ರಿಲ್ ನಲ್ಲಿ ಪಟ್ಟಣ ಬಿ ನಲ್ಲಿ ಮಾರಾಟವಾದ ವಸ್ತುಗಳು ಅದೇ ತಿಂಗಳಿನಲ್ಲಿ ಪಟ್ಟಣ ಎ ನಲ್ಲಿ ಮಾರಾಟವಾದ ವಸ್ತುಗಳಿಗಿಂತ ಶೇಕಡ ಎಷ್ಟು ಹೆಚ್ಚಾಗಿದೆ. ಓಕೆ, ಸರ್ ಇಲ್ಲಿ ಅಬ್ಸರ್ವ್ ಮಾಡಿ. ಏಪ್ರಿಲ್ ತಿಂಗಳಷ್ಟೇ ಕಾನ್ಸಂಟ್ರೇಟ್ ಮಾಡೋಣ. ಏಪ್ರಿಲ್ ತಿಂಗಳ ಒಳಗಡೆ ಪಟ್ಟಣ ಬಿ ದಲ್ಲಿ ಎಷ್ಟಾಗಿದೆ ನೋಡೋಣ. ಪಟ್ಟಣ ಬಿ ದಲ್ಲಿ ಏಪ್ರಿಲ್ ತಿಂಗಳಲ್ಲಿ 210 ಆಗಿದೆ. ಎ ಮತ್ತು ಬಿ ಪಟ್ಟಣದಲ್ಲಿ ಬರ್ಕೋಣ. ಪಟ್ಟಣ ಬಿ ದಲ್ಲಿ ಏಪ್ರಿಲ್ ತಿಂಗಳಲ್ಲಿ 210 ಆಗಿದೆ ಉತ್ಪಾದನೆ. ಪಟ್ಟಣ ಎ ದಲ್ಲಿ ಓಕೆ ನೋಡಿ, ಅದೇ ತಿಂಗಳಿನಲ್ಲಿ ಪಟ್ಟಣ ಎ ನಲ್ಲಿ, ಹಾಗಾದ್ರೆ ಅದೇ ತಿಂಗಳಿನಲ್ಲಿ ಪಟ್ಟಣ ಎ ದಲ್ಲಿ ಅಂತ ನೋಡಿದಾಗ ಪಟ್ಟಣ ಎ ದಲ್ಲಿ ಏಪ್ರಿಲ್ ತಿಂಗಳಲ್ಲಿ 150 ಮಾರಾಟವಾಗಿದೆ, 150 ಮಾರಾಟ ಆಗಿರುವಂತ. ಓಕೆ, ಹಾಗಾದ್ರೆ ಪಟ್ಟಣ ಎ ದಲ್ಲಿ 150 ಆಗಿದ್ವು, ಪಟ್ಟಣ ಬಿ ದಲ್ಲಿ ಅದೇ ಮಂತ್ ಅಲ್ಲಿ 210 ಆಗಿದ್ವು. ಹಾಗಾದ್ರೆ ಇಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ಜಾಸ್ತಿ ಮಾರಾಟ ಆಗಿದೆ, ಹೌದಾ? 150 ಇದ್ದಿದ್ದು 210 ಆಗಿದೆ ಅಂದ್ರೆ ಎಷ್ಟು ಜಾಸ್ತಿ ಆಗಿದೆ? 60 ಆಗಿದೆ. 150ಕ್ಕೆ 60 ಕೂಡಿ 210 ಆಗಿದೆ ಅಂದ್ರೆ 60 ಜಾಸ್ತಿ ಉತ್ಪಾದನೆ ಆಗಿದೆ ಅಥವಾ ಮಾರಾಟವಾಗಿದೆ ಅಂತ ಕರೆದ್ರೆ, ಹಾಗಾದ್ರೆ ಅವನ ಕ್ವಶನ್ ಏನೀಗ ಶೇಕಡ ಎಷ್ಟು ಹೆಚ್ಚಾಗೈತಿ ಅಂತ ಕೇಳ್ತದೆ. ಶೇಕಡ ಎಷ್ಟು ಹೆಚ್ಚು ಅಂದ್ರೆ ಅರ್ಥ ಏನು? 150ಕ್ಕೆ 60 ಜಾಸ್ತಿ ಆದ್ರೆ 100ಕ್ಕೆ ಎಷ್ಟಾಯ್ತು ಅಂತ ಕೇಳ್ತೇನೆ. ಅಂದ್ರೆ ಅದನ್ನ ಹೆಂಗ್ ಬರಿಬಹುದು? 150ಗೆ ಎಷ್ಟು ಇನ್ಕ್ರೀಸ್ ಆಗಿದೆ? 60 ಹೆಚ್ಚಾದ್ರೆ ಶೇಕಡ ಅಂತ ಬಂದ್ರೆ 100ಕ್ಕೆ ಎಷ್ಟಾಯ್ತು? 150ಕ್ಕೆ 60 ಜಾಸ್ತಿ ಉತ್ಪಾದನೆ ಆಗೈತೆ ಅಂದ್ರೆ 100ಕ್ಕೆ ಎಷ್ಟಾಯ್ತು ಅಂತ ಕೇಳ್ತಾ ಇದ್ದಾನೆ. ಹಾಗಾದ್ರೆ ಈ 0ಗೆ ಈ 0 ಹೋಯ್ತು, 15 ಒಂದ್ಲೆ 15 4ಲೆ 60, ಅಲ್ಲಿ 4 × 10 ಮಾಡಿದ್ರೆ 40%. ಅಂದ್ರೆ ಎ ಪಟ್ಟಣಕ್ಕೆ ಏಪ್ರಿಲ್ ತಿಂಗಳಲ್ಲಿ ಕಂಪೇರ್ ಮಾಡಿದ್ರೆ ಅದೇ ಒಂದು ಇದರಲ್ಲಿ ಪಟ್ಟಣ ಬಿ ದಲ್ಲಿ ಅದೇ ತಿಂಗಳಲ್ಲಿ ಉತ್ಪಾದನೆ ಜಾಸ್ತಿ ಆಗಿದೆ. ಅದು ಶೇಕಡ ಎಷ್ಟು ಜಾಸ್ತಿ ಆಗೈತೆ ಅಂತ ಕೇಳಿದ್ರೆ 40% ಅಷ್ಟು ಇನ್ಕ್ರೀಸ್ ಆಗೈತಿ ಅಂತ. ಅದರ ಆನ್ಸರ್ ಯಾವ್ದಪ್ಪ ಅಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, 40%. ನೆಕ್ಸ್ಟ್, 6 ವಿದ್ಯಾರ್ಥಿಗಳು ಅವರು ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ 1, 2, 3, 4, 5, 6ರಂತೆ ಏರಿಕೆ ಕ್ರಮದಲ್ಲಿ, ಇದು ಬ್ಯಾಂಕ್ ಅಲ್ಲ, ಇದು ರ್ಯಾಂಕ್ ಇದೆ. ಓಕೆ, ರ್ಯಾಂಕ್ ಪಡೆದಿದ್ದಾರೆ. ಪ್ರತಿ ವಿದ್ಯಾರ್ಥಿಯ ಅಂಕಗಳಿಗೆ 2 ಕೃಪಾಂಕಗಳನ್ನ ಸೇರಿಸಿದರೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, 6 ವಿದ್ಯಾರ್ಥಿಗಳಿಗೆ ಏನ್ ಮಾಡಿದ್ದಾರೆ? ಒಂದು ರ್ಯಾಂಕ್ ಅನ್ನ ಕೊಟ್ಟಿದ್ದಾರೆ. 6 ವಿದ್ಯಾರ್ಥಿಗಳು ಅವರ ಪರೀಕ್ಷೆಯಲ್ಲಿ ಗಳಿಸಿದಂತ ರ್ಯಾಂಕ್ ಗಳನ್ನ ಕೊಟ್ಟಿದ್ದಾರೆ. 1, 2, 3, 4, 5, 6 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಏರಿಕೆ ಕ್ರಮದಲ್ಲಿ ರ್ಯಾಂಕ್ ಅನ್ನ ಪಡೆದಿದ್ದಾರೆ. ಪ್ರತಿ ವಿದ್ಯಾರ್ಥಿ ಅಂಕಗಳಿಗೆ 2 ಕೃಪಾಂಕಗಳನ್ನ ಸೇರಿಸಿದ್ದಾರೆ. ಓಕೆ, ಇಮ್ಯಾಜಿನ್ 6 ವಿದ್ಯಾರ್ಥಿಗಳದಾರಂದ್ರೆ ಈಗ ಅವ್ರಿಗೆ ಹೆಸರು ಕೊಟ್ಕೊಳ್ಳೋಣ. 6 ವಿದ್ಯಾರ್ಥಿಗಳಿದ್ದಾರೆ. ಇವ್ರು ಗಳಿಸಿರುವಂತ ಅಂಕಗಳು ಹೆಂಗಿದಾವ ಅಂದ್ರೆ, ರ್ಯಾಂಕ್ ನ ಆರ್ಡರ್ ಅಲ್ಲಿ ನೋಡಿದಾಗ ಇವನೊಬ್ಬ 95 ತಗೊಂಡಿದ್ದಾನೆ ಅಂತ ತಿಳ್ಕೊಳ್ಳಿ. ಇವನ್ 90 ಮಾರ್ಕ್ಸ್ ತಗೊಂಡಿದ್ದಾನೆ. ಸಿ ಅನ್ನೋನು 88 ತಗೊಂಡಿದ್ದಾನೆ ಅಂತ ತಿಳ್ಕೊಳ್ಳಿ. ಡಿ ಅನ್ನೋನು 85 ತಗೊಂಡಿದ್ದಾನೆ ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ಇ ಅನ್ನೋನು 80 ತಗೊಂಡಿದ್ದಾನೆ ಅಂತ ತಿಳ್ಕೊಳ್ಳಿ. ಎಫ್ ಅನ್ನೋನು 75 ತಗೊಂಡಿದ್ದಾನೆ ಅಂತ ತಿಳ್ಕೊಳ್ಳಿ. ಹಾಗಾದ್ರೆ ಇವರ ಬೇಸ್ಡ್ ತಗೊಂಡಂತ ಮಾರ್ಕ್ಸ್ ಆದಾದ್ಮೇಲೆ ರ್ಯಾಂಕ್ ಅನ್ನ ಕೊಟ್ಟಿದ್ದಾರಂತೆ 1 ರಿಂದ 6ರವರೆಗೂ. ಏರಿಕೆ ಕ್ರಮದಲ್ಲಿ ರ್ಯಾಂಕ್ ಪಡೆದಿದ್ದಾರೆ. ಪ್ರತಿ ವಿದ್ಯಾರ್ಥಿಯ ಅಂಕಗಳಿಗೆ 2 ಕೃಪಾಂಕಗಳು. ಹಾಗಾದ್ರೆ ಪ್ರತಿ ವಿದ್ಯಾರ್ಥಿಯ ಅಂಕಗಳಿಗೆ 2 ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟಿದ್ದಾರಂತೆ. ಹಾಗಾದ್ರೆ 2 ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡೋದಂದ್ರೆ 95. ಎಲ್ಲರಿಗೆ ಪ್ರತಿಯೊಬ್ಬರು ಗ್ರೇಸ್ ಅಂದಾಗ ಎಲ್ಲರಿಗೂ ಪ್ರತಿಯೊಬ್ಬರು ವಿದ್ಯಾರ್ಥಿ ಬರುವಂತದ್ದು. ಹಾಗಾದ್ರೆ 95ಕ್ಕೆ 2 ಕೂಡಿದ್ರೆ 97 ಆಗ್ತಾನೆ. 90ಕ್ಕೆ 2 ಕೂಡಿದ್ರೆ 92 ಆಗ್ತಾನೆ. 88ಕ್ಕೆ 2 ಕೂಡಿದ್ರೆ 90 ಆಗ್ತಾನೆ. 85ಕ್ಕೆ 2 ಕೂಡಿದ್ರೆ 90 ಆಗ್ತಾನೆ. 80ಕ್ಕೆ 2 ಕೂಡಿದ್ರೆ 82 ಆಗ್ತಾನೆ. ಓಕೆ, 85ಕ್ಕೆ 2 ಕೂಡಿದ್ರೆ 87 ಸಾರಿ. ಓಕೆ,
85ಕ್ಕೆ 2 ಕೂಡಿಸಿದ್ರೆ 87 ಆಗುತ್ತೆ. 80ಕ್ಕೆ 2 ಕೂಡಿದ್ರೆ 82 ಆಗುತ್ತೆ. 75ಕ್ಕೆ 2 ಕೂಡಿದ್ರೆ 77 ಆಗುತ್ತೆ. ಅಂದರೆ ಪ್ರೀವಿಯಸ್ ಇದ್ದಂಥ ಮಾರ್ಕ್ಸ್ಗಳು ಎರಡೆರಡು ಗ್ರೇಸ್ ಮಾರ್ಕ್ಸ್ ಅನ್ನು ಆಫ್ಟರ್ ಕೊಟ್ಟ ಮೇಲೆ ಈ ರೀತಿ ಇರುತ್ತೆ. ಹಾಗಾದ್ರೆ ಯಾವುದೇ ವಿದ್ಯಾರ್ಥಿಗಳಿಗೀಗ ಗ್ರೇಸ್ ಅಂತ ಅಥವಾ ಕೃಪಾಂಕ ಅಂತ ಬಂದಾಗ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಬರ್ತಾ ಇರುತ್ತೆ. ಹಾಗಾದ್ರೆ ಅವರ ರ್ಯಾಂಕ್ಗಳಲ್ಲಿ ಯಾವುದೇ ತರ ಬದಲಾವಣೆ ಆಗಂಗಿಲ್ಲ. ಓಕೆ, ಯಾರು ಟಾಪ್ ಅಲ್ಲಿ ಇರ್ತಾರೆ ಅವರೇ ಟಾಪ್ ಅಲ್ಲಿ ಇರ್ತಾರೆ, ಯಾರು ಲೋಯೆಸ್ಟ್ ಅಲ್ಲಿ ಇರ್ತಾರೆ ಅವರೇ ಲೋಯೆಸ್ಟ್ ಅಲ್ಲಿ ಇರ್ತಾರೆ. ಯಾಕೆಂದ್ರೆ ಕೃಪಾಂಕ ಅಂತ ಬಂದ ಪ್ರತಿಯೊಬ್ಬರಿಗೂ ಆ ಮಾರ್ಕ್ಸ್ ಆ್ಯಡ್ ಆಗುತ್ತೆ. ಹಾಗಾದ್ರೆ ಈ ರೀತಿ ಇರಬೇಕಾದ್ರೆ ಎರಡು ಕೃಪಾಂಕಗಳನ್ನು ನೀಡಿದಾಗ ಈ ಕೆಳಗಿನವರು ಯಾವುದು ಸರಿಯಾಗುತ್ತೆ ಅಂತ ಕೇಳ್ತಿದ್ದಾನೆ. ಹಾಗಾದ್ರೆ ಈಗ ಹೇಳಿ, ಫಸ್ಟ್ ಆಪ್ಷನ್ ನೋಡಿದ್ರೆ ಪ್ರತಿ ವಿದ್ಯಾರ್ಥಿಯ ರ್ಯಾಂಕ್ ಅನ್ನು 2ರಿಂದ ಕೂಡಲಾಗಿದೆ. ಹಾಗಾದ್ರೆ ಫಸ್ಟಿಗೆ ಇವರ ರ್ಯಾಂಕ್ಗಳು ಹಿಂಗಿದ್ವಲ್ಲ, 2 ಕೃಪಾಂಕ ಕೊಟ್ಟಾದ್ಮೇಲೆ ಅವನೇನ್ ಹೇಳ್ತಾನೆ, ಪ್ರತಿ ವಿದ್ಯಾರ್ಥಿಯ ರ್ಯಾಂಕ್ 2ರಿಂದ ಕೂಡಲಾಗಿದೆ ಅಂದ್ರೆ ರ್ಯಾಂಕ್ಗಳು ಎರಡೆರಡು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾನೆ. ಹಾಗಾದ್ರೆ ಪ್ರತಿ ವಿದ್ಯಾರ್ಥಿಯ ರ್ಯಾಂಕ್ 2ರಿಂದ ಕೂಡಲಾಗಿದೆ ಅಂದ್ರೆ ಆಪ್ಷನ್ ಆಗಂಗಿಲ್ಲ. ರ್ಯಾಂಕ್ಗಳು 2 ಜಾಸ್ತಿ ಆಗಲ್ಲ, ಸೇಮ್ ರ್ಯಾಂಕಿಂಗ್ ಇರುತ್ತೆ, ಬಟ್ ಅಂಕಗಳು ಮಾತ್ರ ಎರಡೆರಡು ಇನ್ಕ್ರೀಸ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಎರಡನೇ ಆಪ್ಷನ್, ಪ್ರತಿ ವಿದ್ಯಾರ್ಥಿಯ ರ್ಯಾಂಕ್ ಹಾಗೆ ಇರುತ್ತದೆ. ಪ್ರತಿ ವಿದ್ಯಾರ್ಥಿಯ ರ್ಯಾಂಕ್ ಹಾಗೆ ಇರುತ್ತದೆ. ಮತ್ತೆ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟ ಮೇಲೆ ಪ್ರತಿಯೊಬ್ಬರ ರ್ಯಾಂಕ್ಗಳು ಏನಾಗಿರ್ತಾವ, ಹಾಗೆ ಇರುತ್ತೆ. ಇದು ಆಪ್ಷನ್ ಕರೆಕ್ಟ್ ಆಗುತ್ತೆ. ಪ್ರತಿ ವಿದ್ಯಾರ್ಥಿಯ ರ್ಯಾಂಕ್ ಮೂಲ ರ್ಯಾಂಕ್ಗಿಂತ ಕಡಿಮೆ ಆಗುತ್ತದೆ ಅಂತ ಹೇಳ್ತಾನೆ. ಆಫ್ಟರ್ ಗ್ರೇಸ್ ಆಡ್ ಆದ್ಮೇಲೆ ಕೃಪಾಂಕಗಳನ್ನು ಕೊಟ್ಟ ಮೇಲೆ ಅವರ ವಿದ್ಯಾರ್ಥಿ ರ್ಯಾಂಕ್ ಮೂಲ ರ್ಯಾಂಕ್ಗಿಂತ 2 ಕಡಿಮೆ ಆಗುತ್ತೆ ಅಂತ, ಅದು ಕೂಡ ಆಗ್ಲಿಕ್ಕಿಲ್ಲ. ಲಾಸ್ಟ್, ಪ್ರತಿ ವಿದ್ಯಾರ್ಥಿಯ ರ್ಯಾಂಕ್ ಬದಲಾಗುತ್ತದೆ ಅಂತ ಹೇಳ್ತಾನೆ. ಪ್ರತಿ ವಿದ್ಯಾರ್ಥಿಯ ರ್ಯಾಂಕ್ ಬದಲಾಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕೃಪಾಂಕ ಅಥವಾ ಗ್ರೇಸ್ ಅಂತ ಕೊಟ್ಟಾಗ ಈಚ್ ಪರ್ಸನ್ಗೆ ಸೇಮ್ ಕ್ವಾಂಟಿಟಿ ಕೊಟ್ಟಿರ್ತೀವಿ. ಹಾಗಾಗಿ ಅದೇನಾಗುತ್ತೆ ಅಂದ್ರೆ ಅವ್ರಿಗೆ ಯಾವುದೇ ತರ ಎಫೆಕ್ಟ್ ಆಗಂಗಿಲ್ಲ. ಪ್ರತಿ ವಿದ್ಯಾರ್ಥಿ ರ್ಯಾಂಕ್ ಬದಲಾಗಂಗಿಲ್ಲ. ಒಬ್ರಿಗೆ ಹೆಚ್ಚು ಒಬ್ರು ಕಡಿಮೆ ಕೊಟ್ಟಾಗ ಮಾತ್ರ ಎಫೆಕ್ಟ್ ಆಗುತ್ತೆ ಹೊರತು ಸೇಮ್ ಕೃಪಾಂಕವನ್ನ ಕೊಟ್ಟಾಗ ಯಾವುದೇ ತರ ಬದಲಾವಣೆ ಆಗಲ್ಲ. ಹಾಗಾದ್ರೆ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತಪ್ಪ ಅಂದ್ರೆ ಪ್ರತಿ ವಿದ್ಯಾರ್ಥಿಯ ರ್ಯಾಂಕ್ ಹಾಗೆ ಉಳಿಯುತ್ತದೆ ಅಥವಾ ಹಾಗೆ ಇರುತ್ತದೆ. ಅದು ಕರೆಕ್ಟ್ ಆಗಿರೋ ಉತ್ತರ. ಓಕೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ನಿರ್ದಿಷ್ಟ ರೀತಿಯ ನೋವಿನಿಂದ ಬಳಲುತ್ತಿರುವ 500 ರೋಗಿಗಳ ಒಂದು ಸಮೀಕ್ಷೆಯನ್ನು ಮಾಡಲಾಗಿದೆ ಎಂದು ಭಾವಿಸೋಣ. ಅಧ್ಯಯನ ಉದ್ದೇಶವು ಅಂತ ಎಲ್ಲಾ ರೋಗಿಗಳಲ್ಲಿ ನೋವಿಗಾಗಿ 2 ಔಷಧಿಗಳ ಬಳಕೆಯನ್ನು ತಿಳಿಯುವುದಾಗಿದೆ. ಈ ಕೆಳಗಿನ ಮಾಹಿತಿಯನ್ನು ಪಡೆಯಲಾಗಿದೆ. 500 ರೋಗಿಗಳಲ್ಲಿ 60% ಮಹಿಳೆಯರಿದ್ದಾರೆ ಮತ್ತು ಇವರಲ್ಲಿ 45% ಮಂದಿ ಔಷಧಿ ಒಂದನ್ನು ಉಪಯೋಗಿಸುತ್ತಾರೆ. ಆದಾಗ್ಯೂ ಒಟ್ಟು ರೋಗಿಗಳಲ್ಲಿ 50% ಮಂದಿ ಔಷಧಿ ಒಂದನ್ನು ಉಪಯೋಗಿಸುತ್ತಾರೆ. ಶೇಕಡ ಎಷ್ಟು ಪುರುಷರು ಮತ್ತು ಮಹಿಳೆಯರು ಕ್ರಮವಾಗಿ ಔಷಧಿ ಒಂದನ್ನು ಉಪಯೋಗಿಸುತ್ತಾರೆ? ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ, ಟೋಟಲ್ 500 ಪೇಷಂಟ್ಸ್ಗಳಿಗೆ ಒಂದು ಸಮೀಕ್ಷೆ ಮಾಡಿದ್ದಾರೆ. 500 ಜನಕ್ಕೆ ಒಂದು ಸಮೀಕ್ಷೆ ಮಾಡ್ಯಾರ. ಅದರಲ್ಲಿ 2 ತರ ಔಷಧಿಗಳನ್ನು ಯೂಸ್ ಮಾಡ್ತಾರೆ, ಔಷಧಿ 1 ಮತ್ತೆ ಔಷಧಿ 2 ಅಂತೇಳಿ. ಓಕೆ, ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡಿದಾಗ ಟೋಟಲ್ ಪೇಷಂಟ್ಸ್ಗಳಿಗೆ ಎಷ್ಟು ಸಮೀಕ್ಷೆ ಆಗಿದೆ ಅಂದ್ರೆ 500 ಜನ ಇದ್ದಾರೆ. ಬಟ್ ಈ 500 ಜನರ ಒಳಗಡೆ ಪುರುಷರು ಇದ್ದಾರೆ, ನೆಕ್ಸ್ಟ್ ಮಹಿಳೆಯರು ಇದ್ದಾರೆ. ಓಕೆ, 500 ಜನರ ಒಳಗಡೆ ಪುರುಷರು ಇದ್ದಾರೆ, ಮಹಿಳೆಯರು ಇದ್ದಾರೆ. ಹಾಗಾದ್ರೆ ಈಗ ಅಬ್ಸರ್ವ್ ಮಾಡಿ, 500 ರೋಗಿಗಳಲ್ಲಿ 60% ಮಹಿಳೆಯರಿದ್ದಾರೆ ಅಂತ ಹೇಳ್ತಾರೆ ಅವ್ರು. ಹಾಗಾದ್ರೆ 500 ಒಳಗ 60% ಮಹಿಳೆಯರು ಅದಾರ ಅಂದ್ರೆ ಹಾಗಾದ್ರೆ 60% ಆಫ್ 500 ಅಂದ್ರೆ ಎಷ್ಟಾಗುತ್ತೆ? ಇಲ್ಲಿ 10 ಕ್ಲೋಸ್ ಮಾಡಿದ್ರೆ 10% ಬರುತ್ತೆ. 10% 50 ಮೆಂಬರ್ಸ್ ಆದ್ರೆ 60% ಎಷ್ಟು ಜನ ಆಗ್ತಾರೆ? 300 ಮೆಂಬರ್ಸ್ ಮಹಿಳೆಯರು ಆಗ್ತಾರೆ. ಓಕೆ, 50% ನೋಡಿ, 60% ಆಫ್ 100ಕ್ಕೆ 60 ಜನ ಆದ್ರೆ 500 ಜನಕ್ಕೆ ಮಹಿಳೆಯರು ಎಷ್ಟಿರ್ತಾರೆ ಅಂತ ಕೇಳಿದ್ರೆ 2 ಕ್ಯಾನ್ಸಲ್ ಆದ್ರೆ 300 ಮೆಂಬರ್ಸ್ ಮಹಿಳೆಯರು ಇರ್ತಾರೆ. ಓಕೆ, ನೆಕ್ಸ್ಟ್ ಇನ್ನು ರಿಮೈನಿಂಗ್ 200 ಜನ ಏನಾಗಿರ್ತಾರಪ್ಪ ಅಂದ್ರೆ ಪುರುಷರಾಗಿರ್ತಾರೆ. ಓಕೆ, ಟೋಟಲ್ ಪೇಷಂಟ್ಸ್ 500 ಜನ, 500 ಒಳಗೆ 60% ಮಹಿಳೆಯರು ಅಂದ್ರೆ 300 ಮೆಂಬರ್ಸ್ ಮಹಿಳೆಯರಾಗಿರ್ತಾರೆ. ನೆಕ್ಸ್ಟ್ ಇನ್ನು 200 ಮೆಂಬರ್ಸ್ ಪುರುಷರಾಗಿರ್ತಾರೆ. ಅದರೊಳಗಡೆ ಮತ್ತೇನ್ ಹೇಳ್ತಾ ಇದಾರೆ, 60% ಮಹಿಳೆಯರ ಒಳಗಡೆ ಇವರಲ್ಲಿ 45% ಮಂದಿ ಔಷಧಿ ಒಂದನ್ನು ಉಪಯೋಗಿಸ್ತಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಇರುವಂತ 60% ಮಹಿಳೆಯರು ಅಂದ್ರೆ 300 ಮೆಂಬರ್ಸ್ ಇದ್ದಾರೆ. ಇದ್ರ ಒಳಗ 300 ಜನರ ಒಳಗ 45% ಮಂದಿ ಔಷಧಿ ಒಂದನ್ನ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗಾದ್ರೆ 300 ಜನರದ್ದು 45% ಅಂದ್ರೆ ಎಷ್ಟಾಗುತ್ತೆ? ಓಕೆ, 100ಕ್ಕೆ 45 ಜನ ಆದ್ರೆ 300ಕ್ಕೆ ಎಷ್ಟು ಜನ ಆಗ್ಬೋದು ಅಂತ ಅಂದ್ರೆ 45% ಆಫ್ 300 ಮೆಂಬರ್ಸ್. ಓಕೆ, 100ಕ್ಕೆ 45 ಜನ ಆದ್ರೆ 300ಕ್ಕೆ ಎಷ್ಟು ಅಂತ, ಅಲ್ಲಿಗೆ
2 0 ಹೋದ್ರೆ 45 ಮೂರ್ಲೆ. ಓಕೆ, 43 120 5 3 15 ಅಂದ್ರೆ 135 ಮೆಂಬರ್ಸ್ ಆಗ್ತಾರೆ. 135 ಮೆಂಬರ್ಸ್ ಏನಿವರು ಔಷಧಿ ಒಂದನ್ನ ಯೂಸ್ ಮಾಡುವಂತ. ಓಕೆ, ಔಷಧಿ ಒಂದನ್ನ ಯೂಸ್ ಮಾಡುವ. 300 ಒಳಗಡೆ 135 ಮಹಿಳೆಯರು ಅಂದ್ರೆ 45%, 135 ಜನ ಔಷಧಿ ಒಂದನ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಮತ್ತೆ ಅದ್ಯಾಗೂ ಒಟ್ಟು ರೋಗಿಗಳಲ್ಲಿ 50% ಮಂದಿ ಔಷಧಿ ಒಂದನ್ನ ಯೂಸ್ ಮಾಡ್ತಾರೆ. ಹಾಗಾದ್ರೆ ಒಟ್ಟು ಪೇಷಂಟ್ಸ್ ಗಳು 500 ಜನ, ಇದ್ರ ಒಳಗ 50% ಜನ ಏನ್ ಮಾಡ್ತಾರ ಅಂದ್ರೆ ಒಟ್ಟಾರೆ 500 50% ಅಂದ್ರೆ 250 ಮೆಂಬರ್ಸ್ ಏನ್ ಮಾಡ್ತಾರಪ್ಪ ಅಂದ್ರೆ 250 ಮೆಂಬರ್ಸ್ ಔಷಧಿ ಒಂದನ್ನ ಯೂಸ್ ಮಾಡ್ತಾರೆ. ಓಕೆ, ಔಷಧಿ ಒಂದನ್ನ. ಹಾಗಾದ್ರೆ ನೀವ್ ಹೇಳಿ 300 ಜನರೊಳಗ 45% ವ್ಯಾಲ್ಯೂ ಮಹಿಳೆಯರ ಅಂದ್ರೆ 135 ಜನ ಔಷಧಿ ಒಂದನ್ನ ಯೂಸ್ ಮಾಡ್ತಾರಂದ್ರೆ ಹಾಗಾದ್ರೆ ಒಟ್ಟಾರೆ ಔಷಧಿ ಒಂದ್ ಯೂಸ್ ಮಾಡೋರು 250 ಜನ ಇದ್ದಾರೆ. ಹಾಗಾದ್ರೆ 250ರೊಳಗ 135 ಜನ ಮಹಿಳೆಯರು ಔಷಧಿ ಒಂದನ್ನ ಯೂಸ್ ಮಾಡ್ತಾರಂದ್ರೆ ಹಾಗಾದ್ರೆ ಪುರುಷರ ಒಳಗಡೆ ಔಷಧಿ ಒಂದನ್ನ ಯೂಸ್ ಮಾಡ್ತಕ್ಕಂಥವ್ರು ಎಷ್ಟು ಜನ ಆಗ್ತಾರ ಅಂತ ನೋಡೋದಾದ್ರೆ ಔಷಧಿ ಒಂದನ್ನ ಯೂಸ್ ಮಾಡ್ತಕ್ಕಂಥವ್ರು 250ರೊಳಗಡೆ 135 ಕಳೆದ್ರೆ 115 ಜನ ಬರ್ತಾರೆ. ಯಾಕಂದ್ರೆ 135 ಪ್ಲಸ್ 115 ಸೇರಿ 250 ಜನ ಆಗ್ಬೇಕು. ಹಾಗಾದ್ರೆ 500 ಒಳಗ 50% ಜನ ಔಷಧಿ ಒಂದನ್ನ ಯೂಸ್ ಮಾಡ್ತಾರ 250 ಜನ. ಆ 250 ಜನರೊಳಗ ಆಲ್ರೆಡಿ 300 ಮಹಿಳೆಯರು ಇರುವಂತ 135 ಜನ ಔಷಧಿ ಒಂದ್ ತಗೊಳ್ತಾರಂದ್ರೆ ಹಾಗಾದ್ರೆ ಈ 250ರೊಳಗ 135 ಕಳೆದ್ರೆ ಇನ್ನು 115 ಜನ ಪುರುಷರು ಏನಾಗಿರ್ತಾರಪ್ಪ ಅಂದ್ರೆ ಔಷಧಿ ಒಂದನ್ನ ಯೂಸ್ ಮಾಡ್ತಾರೆ. ಹಾಗಾದ್ರೆ ಲಾಸ್ಟ್ ಅಲ್ಲಿ ಏನ್ ಕೇಳ್ತಿದಾರೆ ಅವರು, ಹಾಗಾದ್ರೆ ಶೇಕಡ ಎಷ್ಟು ಪುರುಷರು ಮತ್ತು ಎಷ್ಟು ಮಹಿಳೆಯರು ಕ್ರಮವಾಗಿ ಔಷಧಿ ಒಂದನ್ನ ಯೂಸ್ ಮಾಡ್ತಾರೆ ಅಂತ ಕೇಳ್ತಾರೆ. ಹಾಗಾದ್ರೆ ಇಲ್ಲಿಗೆ ನಮಗೆ 2 ಡಾಟಾ ಸಿಕ್ಕಿದೆ. ಪುರುಷರು 115 ಜನ ಔಷಧಿ ಒಂದ್ ಯೂಸ್ ಮಾಡ್ತಾರೆ, ಮಹಿಳೆಯರು 135 ಜನ ಯೂಸ್ ಮಾಡ್ತಾರೆ. ಹಾಗಾದ್ರೆ ಇವ್ರದ್ದು ಪ್ರತಿಶತ ಎಷ್ಟಾದಂಗ ಆಯ್ತು ಅಂತ ಕೇಳ್ತಾ ಇದಾರೆ. ಹಾಗಾದ್ರೆ ಈಗ ಹೇಳಿ 500 ಜನಕ್ಕೆ 115 ಪುರುಷರು ಯೂಸ್ ಮಾಡ್ತಾರೆ, ಹೌದಾ? ಇಂಟು 100 ಅಲ್ಲಿಗೆ 2 0 2 0 ಹೋದ್ರೆ 5 1 5 2 10 1 ಉಳಿತು 15 ಆಯ್ತು 5 3 ಅಂದ್ರೆ 23% ಬರ್ತಾರೆ. 5 2 10 1 ಉಳಿತು 15 5 5 3 ಅಂದ್ರೆ 23% ಪುರುಷರು ಯೂಸ್ ಮಾಡ್ತಾರೆ. ಇನ್ನು ಮಹಿಳೆಯರಿಗೆ ಬರೋದಾದ್ರೆ 500 ಜನರ ಒಳಗಡೆ 135 ಜನ ಯೂಸ್ ಮಾಡ್ತಾರೆ ಮಹಿಳೆಯರು. 135 ಇಂಟು 100 500ಕ್ಕೆ 135 ಜನ ಯೂಸ್ ಮಾಡ್ತಾರೆ ಅಂದ್ರೆ 100ಕ್ಕೆ ಎಷ್ಟಾಯ್ತು ಅಂತ 2 0 2 0 ಹೋದ್ರೆ 5 1 5 2 10 3 ಉಳಿತು 35 ಆಯ್ತು 5 ಉಳಿ ಅಂದ್ರೆ 27% ಅಷ್ಟು ಮಹಿಳೆಯರು ಏನ್ ಮಾಡ್ತಾರೆ ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅಲ್ಲಿ ಔಷಧಿ ಒಂದನ್ನ ಯೂಸ್ ಮಾಡ್ತಾರೆ. ಹಾಗಾದ್ರೆ ಕ್ರಮವಾಗಿ ಪುರುಷರು ಫಸ್ಟ್ ಹೇಳ್ಬೇಕು 23%, ನೆಕ್ಸ್ಟ್ ಆಮೇಲೆ ವುಮೆನ್ಸ್ ಎಷ್ಟು ಅಂದ್ರೆ 27%. ಹಾಗಾದ್ರೆ ಆಪ್ಷನ್ ಯಾವ್ದೈತಪ್ಪ ಅಂದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಥವಾ ಆಪ್ಷನ್ 1 ಕರೆಕ್ಟ್ ಆಗಿರೋ ಉತ್ತರ. ಓಕೆ, ಟೋಟಲ್ 500 ಮೆಂಬರ್ಸ್ ಪೇಷಂಟ್ಸ್, ಅದ್ರೊಳಗ 60% ವುಮೆನ್ಸ್ ಅದಾರ ಅಂದ್ರೆ 300 ಮೆಂಬರ್ಸ್, ನೆಕ್ಸ್ಟ್ ರಿಮೈನಿಂಗ್ 200 ಮೆಂಬರ್ಸ್ ಪುರುಷರಾಗಿರ್ತಾರೆ. ಈ ಮಹಿಳೆಯರೊಳಗ 45% ಅಷ್ಟು ಔಷಧಿ ಒಂದ್ ತಗೊಳ್ತಾರೆ ಅಂದ್ರೆ 300 45% ಅಂದ್ರೆ 135 ಮೆಂಬರ್ಸ್ ಆಗಿರ್ತಾರೆ. ನೆಕ್ಸ್ಟ್ ಓರಲ್ ಪೇಷಂಟ್ಸ್ ಅಲ್ಲಿ 50% ಔಷಧಿ ಒಂದ್ ಯೂಸ್ ಮಾಡ್ತಾರೆ ಅಂದ್ರೆ 550% ಅಂದ್ರೆ 250 ಮೆಂಬರ್ಸ್. 250 ಮೆಂಬರ್ಸ್ ಒಳಗಡೆ 135 ವುಮೆನ್ಸ್ ಔಷಧಿ ಒಂದನ್ನು ತಗೊಳ್ತಾರೆ ಅಂದ್ರೆ ರಿಮೈನಿಂಗ್ 115 ಜನ ಔಷಧಿ ಒಂದನ್ನ ಪುರುಷರು ತಗೊಳ್ತಾ ಇರ್ತಾರೆ. ಲಾಸ್ಟ್ ಏನ್ ಕೇಳ್ಯಾರ ಅವರು, ಒಟ್ಟಾರೆ ಇರುವಂತ ಪೇಷಂಟ್ಸ್ ಗಳಲ್ಲಿ ಎಷ್ಟು ಪುರುಷರು ಮತ್ತೆ ಎಷ್ಟು ಮಹಿಳೆಯರು ಕ್ರಮವಾಗಿ ಆ ಒಂದು ಔಷಧಿ ಒಂದನ್ನ ತಗೊಳ್ತಾರೆ ಅಂತ ಕೇಳಿದ್ರೆ 500ಗೆ 115 ಮೆಂಬರ್ಸ್ ಇಂಟು 100 ಮಾಡಿದಾಗ 23% ಪುರುಷರು ಇರ್ತಾರೆ. ಇದು ವುಮೆನ್ಸ್ ಆದ್ರೆ 27 ಬರುತ್ತೆ. ಅದು ಫಸ್ಟ್ ಆಪ್ಷನ್ ಆಗಿರುತ್ತೆ. ಓಕೆ ಓಕೆ ನೆಕ್ಸ್ಟ್ ಇನ್ನೊಂದು ಬಾರ್ ಗ್ರಾಫ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ. ಈ ಒಂದು ಗ್ರಾಫ್ ಅನ್ನ ನೋಡಿದಾಗ ಇಲ್ಲಿ ಏನಾಗಿದೆ ಅಂದ್ರೆ ಈ ಕೆಳಗಿನ ಗ್ರಾಫ್ ಒಂದು ವರ್ಷದಲ್ಲಿ ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಪ್ರತಿನಿಧಿಸುತ್ತದೆ. ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳಲ್ಲಿ ಪರೀಕ್ಷೆಯಲ್ಲಿ ಆಗಿರುವ ವಿದ್ಯಾರ್ಥಿಗಳ ಶೇಕಡಾ ಸರಾಸರಿ ಎಷ್ಟು ಅಂತ ಕೇಳ್ತಿದ್ದಾರೆ. ಓಕೆ, ಬರೀ ಸರಾಸರಿ ಅಲ್ಲ, ಶೇಕಡಾ ಸರಾಸರಿ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಓಕೆ, ಅಟೆಂಡ್ ಆಗಿರುವಂತವ್ರು ಹಾಜರಾದ ವಿದ್ಯಾರ್ಥಿಗಳಲ್ಲಿ ಎಷ್ಟು ಜನ ಪಾಸ್ ಆಗಿದಾರೋ ಅವರ ಪರ್ಸೆಂಟೇಜಿನ ಸರಾಸರಿ ಅವರೇಜ್ ಎಷ್ಟಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸರ್ ಇದು ಗ್ರಾಫ್ ಅಲ್ಲಿ ಏನ್ ಶೋ ಮಾಡ್ತದೆ ಅಂತ ನೋಡೋಣ. ಇದು ಅಲಾಂಗ್ ಎಕ್ಸ್ ಆಕ್ಸಿಸ್ ಅಲ್ಲಿ ಇಯರ್ಸ್ ಅನ್ನ ಕೊಟ್ಟಿದ್ದಾರೆ. 2000, 2001, 2002, 2003, 2004.
ನೆಕ್ಸ್ಟ್ ಈ ಬಾರ್ ಗ್ರಾಫ್ ಅಲ್ಲಿ ಅಬ್ಸರ್ವ್ ಮಾಡಿದಾಗ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಟೋಟಲ್ ಇಲ್ಲಿಂದ ಇಲ್ಲಿ ತನಕ ಇದು ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ. ಅದರಲ್ಲಿ ಶೇಡ್ ಮಾಡಿರುವಂತ ಏರಿಯಾ ಮಾತ್ರ ಏನಾಗಿರುತ್ತಪ್ಪ ಅಂದ್ರೆ ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆ. ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, 2000 ಒಳಗಡೆ ಟೋಟಲಿ ಅಟೆಂಡ್ ಮಾಡಿರೋರು ಎಷ್ಟು ಜನ? 40 ಜನ. ಅದ್ರೊಳಗೆ ಪಾಸ್ ಆದಂತವ್ರು ಎಷ್ಟು ಜನ? 10 ಜನ. ಓಕೆ, 40 10 ಜನ ಪಾಸ್ ಆಗ್ಯಾರ ಅಂತ. 2001 ಒಳಗ ಟೋಟಲ್ ಅಟೆಂಡ್ ಮಾಡಿದ್ದು 50 ಜನ, ಅದ್ರೊಳಗೆ ಪಾಸ್ ಆದವರು 30 ಮೆಂಬರ್ಸ್. ಓಕೆ, ನೆಕ್ಸ್ಟ್ 2002 ಒಳಗಡೆ ಟೋಟಲ್ 60 ಮೆಂಬರ್ಸ್, ಅದರೊಳಗಡೆ 40 ಮೆಂಬರ್ಸ್ ಮಾತ್ರ ಪಾಸ್ ಆಗಿದ್ದಾರೆ. 2003 ಒಳಗಡೆ 70 ಮೆಂಬರ್ಸ್ ಟೋಟಲ್ ವಿದ್ಯಾರ್ಥಿಗಳು ಅಟೆಂಡ್ ಮಾಡಿದ್ದು, ಅದರೊಳಗೆ 40 ಮೆಂಬರ್ಸ್ ಏನಾಗಿದ್ದಾರೆ ಅಂದ್ರೆ ಪಾಸ್ ಆಗಿದ್ದಾರೆ. 2004 ಒಳಗಡೆ 80 ಮೆಂಬರ್ಸ್ ಅಟೆಂಡ್ ಮಾಡ್ಯಾರ, 60 ಮೆಂಬರ್ಸ್ ಏನಾಗ್ಯಾರಪ್ಪ ಅಂದ್ರೆ ಪಾಸ್ ಆಗ್ಯಾರ. ಹಾಗಾದ್ರೆ ಈಗ ಇದ್ರ ಬೇಸ್ ಮೇಲೆ ಏನ್ ಕಂಡುಹಿಡಿಬೇಕು ನಾವು? ಫಸ್ಟ್ ಉತ್ತೀರ್ಣರಾಗಿರುವ ವಿದ್ಯಾರ್ಥಿಗಳ ಶೇಕಡ ಕಂಡುಹಿಡಿದು ಆಮೇಲೆ ಎವರೇಜ್ ಕಂಡುಹಿಡಿಯುವಂಥದ್ದು. ಓಕೆ, ಅದ್ರ ಈಗ ಅಬ್ಸರ್ವ್ ಮಾಡಿ, 2000 ಒಳಗಡೆ ನೋಡಿದಾಗ 2000 ಒಳಗಡೆ 40 ಜನ ಅಟೆಂಡ್ ಆಗಿದ್ದು, 10 ಜನ ಪಾಸ್ ಆಗಿದ್ದು. ಅಂದ್ರೆ 40ಕ್ಕೆ 10 ಜನ ಪಾಸ್ ಆಗ್ಯಾರ ಅಂದ್ರೆ ಶೇಕಡದಲ್ಲಿ ನೋಡಿದಾಗ ಎಷ್ಟಾಗುತ್ತೆ? ಇದು ಈ 0ಗೆ ಈ 0 ಹೋಯ್ತು, 2 2 2 5. ಓಕೆ, 2 1 2 5. ಅಲ್ಲಿಗೆ 5 × 5 ಮಾಡಿದ್ರೆ 25% ಬರುತ್ತೆ. ಓಕೆ, ಹಾಗಾದ್ರೆ 2000 ಒಳಗೆ ಎವರೇಜ್ ತಗೊಂಡ್ರೆ ಅಥವಾ ಪರ್ಸೆಂಟೇಜ್ ಕಂಡು ಹಿಡಿದ್ರೆ 40 ಜನಕ್ಕೆ 10 ಜನ ಪಾಸ್ ಆಗ್ಯಾರ ಅಂದ್ರೆ ಪರ್ಸೆಂಟೇಜ್ ಹೇಳಿದ್ರೆ 25% ಆಗುತ್ತೆ. ಓಕೆ, 2001 ಒಳಗಡೆ 2001 ಒಳಗಡೆ ಟೋಟಲ್ 50 ಮೆಂಬರ್ಸ್ ಅಟೆಂಡ್ ಆಗಿದ್ದು, ಅದ್ರೊಳಗೆ ಓನ್ಲಿ 30 ಮೆಂಬರ್ಸ್ ಪಾಸ್ ಆಗ್ಯಾರ. ಹಾಗಾದ್ರೆ ಇಂಟು ಮಾಡಿದಾಗ 100 ಮಾಡಿದಾಗ ಶೇಕಡದಲ್ಲಿ ಬರುತ್ತೆ ನಿಮ್ಗೆ. ಈ 0ಗೆ ಈ 0 ಹೋಯ್ತು ಅಂದ್ರೆ 5 1 5 6 ಅಂದ್ರೆ 6 × 10 ಮಾಡಿದ್ರೆ 60% ಜನ ಪಾಸ್ ಆಗ್ಯಾರ ಅನ್ನಂಗೆ. ಓಕೆ, ಫಸ್ಟ್ ಒನ್ 25%, ಸೆಕೆಂಡ್ ಒನ್ 60%. ಓಕೆ, ನೆಕ್ಸ್ಟ್ 2002ರಲ್ಲಿ 60 ಜನರೊಳಗೆ 40 ಜನ ಪಾಸ್ ಆಗ್ಯಾರ. 2002ರಲ್ಲಿ 60 ಜನರ ಒಳಗಡೆ 40 ಜನ ಪಾಸ್ ಆಗ್ಯಾರ ಇಂಟು 100. ಓಕೆ, ಈ 0ಗೆ ಈ 0 ಹೋಯ್ತು, 2 2 2 20. ಓಕೆ, ನೆಕ್ಸ್ಟ್ ಔಟ್ ಆಫ್ 60ಯಲ್ಲಿ 40 ಮೆಂಬರ್ಸ್ ಪಾಸ್ ಆಗಿದ್ದಾರೆ ಇಂಟು 100. ಹಾಗಾದ್ರೆ ಈ 0ಗೆ ಈ 0 ಹೋಗಿದೆ. ನೆಕ್ಸ್ಟ್ 2 2 4 2 20. ಓಕೆ, 2 20. ನೆಕ್ಸ್ಟ್ ನಿಮ್ಗೆ ಇಲ್ಲಿ ಟೋಟಲ್ 60, 1 ಸೆಕೆಂಡ್, 2002 ಒಳಗಡೆ ನೋಡಿದಾಗ 2002 ಒಳಗಡೆ ನೋಡಿದಾಗ 60 ಮೆಂಬರ್ಸ್ ಅಟೆಂಡ್ ಆಗಿದ್ದಾರೆ, ಅದರೊಳಗೆ 40 ಜನ ಪಾಸ್ ಆಗಿದ್ದಾರೆ. ಇಂಟು 100 ಮಾಡಿದಾಗ ಈ 0ಗೆ ಈ 0 ಹೋಯ್ತು, 2 3 6 2 20 40. ಅಲ್ಲಿಗೆ 20 × 10 ಅಂದರೆ 200 ಡಿವೈಡ್ ಬೈ 3 ಮಾಡಿದಾಗ 66.67%. ಓಕೆ, ನೆಕ್ಸ್ಟ್ 2003 ಒಳಗಡೆ ನೋಡಿದಾಗ 2003 ಒಳಗಡೆ 70 ಮೆಂಬರ್ಸ್ 40 ಮೆಂಬರ್ಸ್. ಓಕೆ, 40 ಡಿವೈಡೆಡ್ ಬೈ 70 ಇಂಟು 100. ಓಕೆ, ಈ 0ಗೆ ಈ 0 ಹೋಯ್ತು. ನೆಕ್ಸ್ಟ್ 400 ಡಿವೈಡೆಡ್ ಬೈ 7 ಮಾಡಿದಾಗ. ಓಕೆ, 7 1 7 5 35, 5 ಉಳಿತು 50 ಆಯಿತು, 7 7 49, 1 ಉಳಿತು ಪಾಯಿಂಟ್ ಕೊಟ್ಟೆ 10 ಆಯಿತು, 7 1 ಅಂದರೆ ಮತ್ತೆ 3 ಉಳಿತು 30 ಆಯಿತು, 7 4 ಅಂದರೆ 57.14% ಅಷ್ಟಾಗುತ್ತೆ. ಇನ್ನು ಲಾಸ್ಟಲ್ಲಿ 2004 ನೋಡಿದಾಗ ಓಕೆ 80 ಮೆಂಬರ್ಸ್ ಅಟೆಂಡ್ ಆಗಿದ್ದು, ಅದರೊಳಗಡೆ 60 ಮೆಂಬರ್ಸ್ ಪಾಸ್ ಆಗಿದ್ದು, 60 ಮೆಂಬರ್ಸ್ ಪಾಸ್ ಆಗಿದ್ದಾರೆ ಇಂಟು 100. ಓಕೆ, ಈ 0ಗೆ ಈ 0 ತೆಗೆದುಹಾಕಿದೆ, 4 2 4 15. ಓಕೆ, 2 1 2 5 ಅಂದರೆ 75% ಅಷ್ಟು ಮೆಂಬರ್ಸ್ ಏನಾಗಿದ್ದಾರೆ ಅಂದ್ರೆ ಪಾಸ್ ಆಗಿದ್ದಾರೆ ಅಂತ. ಹಾಗಾದ್ರೆ ಅವ್ನ ಕ್ವಶನ್ ಇದಲ್ಲ, ಈ ಶೇಕಡ ಪಾಸ್ ಆದವರ ಎವರೇಜ್ ಎಷ್ಟಾಗುತ್ತೆ ಅಂತ ಕೇಳ್ತಾ ಇದ್ದಾನೆ. ಹಾಗಾದ್ರೆ ಎವರೇಜ್ ಅಂದ್ರೆ ನಾವೇನ್ ಮಾಡ್ಬೇಕು? ಈಗ ಎಲ್ಲಾ ಪರ್ಸೆಂಟೇಜ್ ಅನ್ನು ಕೂಡಿಸಿ ಡಿವೈಡ್ ಬೈ 5 ಇಂದ ಭಾಗಿಸ್ಬೇಕು. ಓಕೆ, ಫಸ್ಟ್ 25%,
ಫಸ್ಟ್ 25%, ಓಕೆ, ಪ್ಲಸ್ 60%, ಪ್ಲಸ್ 66.67, ಪ್ಲಸ್ 57.14, ಪ್ಲಸ್ ಲಾಸ್ಟಲ್ಲಿ 75%, ಓಕೆ, 75% ಡಿವೈಡೆಡ್ ಬೈ ಟೋಟಲ್ ಪರಿಮಾಣಗಳ ಸಂಖ್ಯೆ 5, ಓಕೆ. ಇವೆಲ್ಲ ಸಮ್ ಮಾಡಿದ ಎಷ್ಟಾಗುತ್ತೆ ಅಂದರೆ 75 ಪ್ಲಸ್ 25 100, 160. ನೆಕ್ಸ್ಟ್ 160ಕ್ಕೆ 66 ಕೂಡಿದ್ರೆ 226, ಓಕೆ. 226 ಪ್ಲಸ್ 57, ಎಸ್ 283.81 ಐ ಗೆಸ್, ಓಕೆ. 283.81 ಅನ್ನು ಡಿವೈಡ್ ಬೈ 5 ಇಂದ ಭಾಗಿಸಿದಾಗ, ಓಕೆ, 5 ಒಂದ್ಲೆ 5 5ಲೆ 25, 3 ಉಳಿತು 33 ಆಯಿತು, 5 6ಲೆ 30, ಮತ್ತೆ 3 ಉಳಿತು 38 ಆಯಿತು, 5 7ಲೆ 35, 3 ಉಳಿತು 31 ಆಯಿತು, 5 6ಲೆ ಅಂದ್ರೆ ಅಪ್ರಾಕ್ಸಿಮೇಟ್ ಎಷ್ಟಾಗುತ್ತಪ್ಪ ಅಂದರೆ 55.76% ಬರುತ್ತೆ. ಅದನ್ನು ನಾವು ಆಪ್ಷನ್ಸಲ್ಲಿ ನೋಡಿದಾಗ ನಿಮಗೆ 50 ಇದೆ, 57 ಇದೆ, 66 ಇದೆ, 60 ಇದೆ. ಅದ್ರ ಅಪ್ರಾಕ್ಸಿಮೇಟ್ ಯಾವ್ದು ಹಾಕ್ಬೋದು ಅಂದರೆ 57% ಇಸ್ ದ ರೈಟ್ ಆನ್ಸರ್, ಓಕೆ. ಸ್ವಲ್ಪ ಬಿಟ್ ಟೈಮ್ ಕನ್ಸ್ಯೂಮಿಂಗ್ ಇದೆ, ಬಟ್ ಯು ಕ್ಯಾನ್ ಈಸಿಲಿ ಅಟೆಂಡ್. ಏನಿಲ್ಲ, ಅವ್ರು ಕೇಳಿರುವಂಥದ್ರಲ್ಲಿ ಎಲ್ಲ ಇಯರ್ಸ್ಗಳಲ್ಲಿ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಅಟೆಂಡ್ ಆಗಿದ್ರು, ಅದರೊಳಗೆ ಎಷ್ಟು ಜನ ಪಾಸ್ ಆಗಿದ್ದಾರೆ, ಈಚ್ದು ಏನು ಮಾಡ್ಬೇಕಂದ್ರೆ ಪರ್ಸೆಂಟೇಜ್ ಕಂಡಿಡಿದು ಅದನ್ನ ಎವರೇಜ್ ಕಂಡಿಡಿದಾಗ ಏನಾಗುತ್ತಪ್ಪ ಅಂದರೆ ಆಲ್ಮೋಸ್ಟ್ 56.76% ಬರುತ್ತೆ. ಅದನ್ನ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಎಷ್ಟು ಹೇಳ್ಬೋದು ಅಂದರೆ 57% ಆಗುತ್ತೆ ಅಂತ, ಓಕೆ. ಇಷ್ಟು ಕೂಡ ಏನಾಗಿತ್ತು ಅಂದರೆ ಇಲ್ಲಿವರೆಗೂ 2/11/2025 ನಡೆದಂಥ ಕೆಸೆಟ್ ಪರೀಕ್ಷೆಯ ಒಂದು ಕೇಳಲಾದಂಥ ಮಾನಸಿಕ ಸಾಮರ್ಥ್ಯದ ಕ್ವಶನ್ಸ್ಗಳನ್ನ ನಾನು ಏನು ಮಾಡಿದೆ, ಇಲ್ಲಿವರೆಗೂ ಅನಾಲಿಸಿಸ್ ವಿಶ್ಲೇಷಣೆಯನ್ನು ಮಾಡಿಕೊಟ್ಟಿದ್ದೀನಿ. ಹಾಗಾದರೆ ಈ ಕ್ವಶನ್ಸ್ಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ಯಾಕಪ್ಪ ಅಂದರೆ ಮುಂಬರುವಂಥ ಒಂದು ಎಕ್ಸಾಮ್ಗಳಿಗೆ ಇವು ಕೂಡ ಒಂದು ಬೇಸ್ಮೆಂಟ್ ಆಗಿರುವಂಥ ಕ್ವಶನ್ಸ್ಗಳಾಗಿರೋದ್ರಿಂದ ಸ್ವಲ್ಪ ಇದರಲ್ಲಿ ಎಲ್ಲ ಕವರ್ ಮಾಡಿದ್ದೇನೆ. ಆಲ್ಮೋಸ್ಟ್ ಕೋಡಿಂಗ್ ಆ್ಯಂಡ್ ಡಿ ಕೋಡಿಂಗ್, ನೆಕ್ಸ್ಟ್ ಅದ್ರ ಜೊತೆಗೆ ಪರ್ಸೆಂಟೇಜ್ ಇದೆ, ನೆಕ್ಸ್ಟ್ ಎವರೇಜ್ ಇದೆ. ಸೊ ಈ ರೀತಿ ಎಲ್ಲ ಟಾಪಿಕ್ಗಳನ್ನು ಕವರ್ ಮಾಡಿರೋದ್ರಿಂದ ಇವು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳ್ಬೋದು. ಅದಕ್ಕೆ ನಾನು ಏನು ಮಾಡಿದ್ದೇನೆ ಅಂದರೆ ಫುಲ್ ಇನ್ ಡೀಟೇಲ್ ಆಗಿ ಎಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಇನ್ ಕೇಸ್ ಆಫ್ ಏನಾದರೂ ನಿಮಗೇನಾದರೂ ಡೌಟ್ಸ್ ಇದ್ರೆ ಅಥವಾ ಏನಾದರೂ ಯಾವ್ದಾದ್ರು ಕ್ವಶನ್ಸ್ ಬಗ್ಗೆ ನಿಮಗೆ ಏನಾದರೂ ಡೌಟ್ಗಳಿದ್ದಾಗ ಅವ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಎಕ್ಸೆಪ್ಟ್ ಮಾಡ್ತೀನಿ, ಏನು ಪ್ರಾಬ್ಲಮ್ ಇಲ್ಲ. ಹಾಗಾದರೆ ಯಾವುದೋ ಒಂದು ಕ್ವಶನ್ 1 or 2 ಕ್ವಶನ್ಸಲ್ಲಿ ಏನಾಗ್ಬೋದು ಅಂದರೆ ನಾವು ಒಂದಿಷ್ಟು ಡಿಸಿಷನ್ಸ್ ಪೆಂಡಿಂಗ್ ಇರೋದ್ರಿಂದ ಅವ್ರ ಫೈನಲ್ ಕೀ ಆನ್ಸರಿಗೆ ನಾವು ವೇಟ್ ಮಾಡಬೇಕಾಗತ್ತೆ. ಸೊ ಆ್ಯಸ್ ಪರ್ ಮೈ ನಾಲೆಜ್ ಏನು ಮಾಡಿದ್ದೀನಿ ಅಂದರೆ ಇಷ್ಟನ್ನು ನಾನು ನಿಮಗೆ ಅನಾಲಿಸಿಸ್ ಮಾಡಿಕೊಟ್ಟಿದ್ದೀನಿ. ಐ ಹೋಪ್ ಎಲ್ಲ ಕ್ವಶನ್ಸ್ಗಳು ಕ್ಲಾರಿಟಿ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತೆ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ. ಇದ್ರ ಜೊತೆಗೆ ಮತ್ತೆ ಬೇರೆ ಬೇರೆ ಕಾನ್ಸೆಪ್ಟ್ಗಳನ್ನ ತೊಗೊಂಡು ನಾನು ನಿಮಗೆ ಒಂದಿಷ್ಟು ಕ್ವಶನ್ಸ್ಗಳನ್ನು ಬಿಡಿಸ್ತಾ ಇದ್ದೀನಿ. ಸೊ ಅಪ್ಕಮಿಂಗ್ ವಿಡಿಯೋಸ್ಗಾಗಿ ನೀವು ಎಲ್ಲವನ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.